And also, a lot of us are curious to know about how did the music direction for Jagannath Dasaru and Vijay Dasaru, Prasanna Venkata movies went by, and what were some of the things that he wants to share with us. ಆ ಥರ ಅವೆಲ್ಲ ತುಂಬ ಟಾಪಿಕ್ಸ್ ಇದೆ, ಬಟ್ ವಿಲ್ ಟೇಕ್ ಇಟ್ ಒನ್ ಅಟ್ ಎ ಟೈಮ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ, ನಮ್ಮ ಗ್ರೂಪಿಗೆ, ಎಸ್ ವಿ ಬಿ ಎಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದು ಅಲ್ಲಿಂದ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಏನಂದರೆ, ಯಾವಾಗಲೂ ವಿ ಸ್ಟ್ರಗಲ್ ವಿತ್ ಪಿಚ್ ವೈಲ್ ಸಿಂಗಿಂಗ್. ಶುರುವಾಗಿದೆ ಶುರುವಾಗಿದೆ ಸೊ ಪಿಚ್ ನಾವು ಯಾವಾಗಲೂ ಇಶ್ಯೂ ಇರುತ್ತೆ. ಅಲ್ಲಿಂದ ಶುರು ಮಾಡ್ಕೊಳ್ಳೋಣ. ಅವರು ಎಕ್ಸ್ಪರ್ಟೀಸ್ ಇನ್ ಮ್ಯೂಸಿಕ್, ಈಸ್ ಎಕ್ಸ್ಪರ್ಟೀಸ್ ಇನ್ ಮ್ಯೂಸಿಕ್ ಡೈರೆಕ್ಷನ್ ಆ್ಯಂಡ್ ಆಲ್ಸೋ ದಾಸರ ಪದಗಳು. ಸೊ ವಿ ವಾಂಟ್ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ವೈಲ್ ಹೀಸ್ ಹಿಯರ್. ಸೊ ಆ ಟಾಪಿಕ್ಕಿಂದ ಶುರು ಮಾಡ್ಕೊಳ್ಳೋಣ ಸರ್. ನೀವು ಫಸ್ಟ್ಗೆ ಒಂದು 5 minutes ಇಂಟ್ರೋ ಕೊಟ್ಕೊಳ್ಳಿ. ಎಲ್ಲರಿಗೂ ಗೊತ್ತಿದೆ, ಬಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಫಾರ್ಮ್ಯಾಲಿಟಿ, ನೀವು ಏನೇನು ಮಾಡಿದ್ದೀರಾ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ, ವೇರ್ ಯು ಆರ್, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀರಾ, ನಿಮಗೆ ಏನು ಸೌಭಾಗ್ಯ ಸಿಕ್ಕಿದೆ ಏನೇನು ಮಾಡೋವಂಥದ್ದು, ಆ್ಯಂಡ್ ಹೌ ಡು ಯು ಫೀಲ್ ಬೀಯಿಂಗ್ ಇನ್ ಬೇ ಏರಿಯಾ ಅಂತ ಶುರು ಮಾಡಿಕೊಂಡು, ದೆನ್ ಫಸ್ಟ್ ಟಾಪಿಕ್ ವಿಲ್ ಬಿ ಅಬೌಟ್ ದ ಪಿಚ್ ಆ್ಯಂಡ್ 15-20 minutes ಆಮೇಲೆ ಇನ್ನೊಂದು ಟಾಪಿಕ್ ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಎಲ್ರಿಗೂ ಹರೇ ಶ್ರೀನಿವಾಸ, ನಮಸ್ಕಾರ. ಸೊ ನಿಮ್ಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ನನ್ನ ಬಗ್ಗೆ. ವಿಜಯ್ ಕೃಷ್ಣ ಡಿ ಅಂತ. ಐ ಆಮ್ ಮ್ಯೂಸಿಕ್ ಡೈರೆಕ್ಟರ್. ನನ್ನ ಪ್ರೊಫೆಷನ್ ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೇಳ್ಬೋದು. ಆಮೇಲೆ ಅಂಡ್ ಆಲ್ಸೋ ಎ ಸೌಂಡ್ ಇಂಜಿನಿಯರ್ ಬ್ಯಾಕ್ ಇನ್ ಸ್ಟುಡಿಯೋ ಇದೆ ನಂದೆ, ಸೊ ರೆಕಾರ್ಡಿಂಗ್ಸು. ಆಮೇಲೆ ಐ ಆಲ್ಸೋ ಡೂ ಮ್ಯೂಸಿಕ್ ಪ್ರೊಡಕ್ಷನ್. ಸೊ ಈಗ ಒಬ್ರು ಯಾರು ಟ್ಯೂನ್ ಹಾಡಿದ್ರೆ ಅದಕ್ಕೆ ಬಿ ಜಿ ಎಮ್ಸ್ ಇಂದ ಇಂಟರ್ಲೂಡ್ಸು, ಬಿ ಜಿ ಎಮ್ಸು, ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು. ಆಮೇಲೆ ಈಗ ರೀಸೆಂಟ್ ಆಗಿ ನಮ್ಮ ದಾಸರ ಸಿನಿಮಾ ಎಲ್ಲ ಮಾಡಿದ್ರಿಂದ ನನಗೆ ಡಿವೋಷನಲ್ ಮ್ಯೂಸಿಕ್, ಅಫ್ಕೋರ್ಸ್ ಮುಂಚಿಂದಾನು ನಮ್ಮ ಅಪ್ಪ ಅಮ್ಮ ಇಬ್ಬರ ಕಡೆನೂ ನಮ್ಮ ಅಜ್ಜಿ ತಾತ ಎಲ್ಲ ಹಾಡೋ, ಅದೇ ದಾಸರ ಪದ, ದೇವ್ರನಾಮ ಹಾಡ್ತಿದ್ರು. ನನಗೆ ಅಷ್ಟು ಅದ್ರ ಬಗ್ಗೆ ಒಲ್ವು ಇತ್ತು, ಬಟ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋ ಐಡಿಯಾ ಇರಲಿಲ್ಲ. ಈಗ ರೀಸೆಂಟಾಗಿ ಇದರದೆಲ್ಲ ನಮ್ಮ ದಾಸರ ಸಿನಿಮಾಗಳು ಬಂದಾಗ ನಾನು ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಅದ್ರ ಒಳ ಅರ್ಥಗಳು ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಐ ಆಮ್ ಸ್ಟಿಲ್ ಎ ವೆರಿ, ಏನಂತಾರೆ, ಈಗ ಕಾಲಿಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಅಫ್ಕೋರ್ಸ್ ಇನ್ನು ಯು ಎಸ್ ಗೆ ನನಗೆ ಕರ್ಸ್ಕೊಂಡಿದ್ದೀರಾ, ತುಂಬ ಖುಷಿ ಆಯಿತು. ನಂದು ಬರೀ 2 ವಾರದ ಪ್ಲಾನ್ ಇತ್ತು ಅಷ್ಟೇ ಮುಂಚೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಸಂಧ್ಯಾ ಅಕ್ಕ ಫಾರ್ ದಟ್, ಆ್ಯಂಡ್ ಶಿ ವಾಂಟೆಡ್ ಮೀ ಟು ಕಮ್ ಹಿಯರ್. ಸೊ ಪಾಪ ಎಲ್ಲ ಅದಾದಮೇಲೆ ನಮ್ಮ ಸತೀಶ್ ಸರ್, ಹರೀಶ್ ಅವರು ಎಲ್ಲ ಅಫ್ಕೋರ್ಸ್ ಎಲ್ರದ್ದು ಪರಿಚಯ ಆಗ್ತಾ ಇದೆ. ಸೊ ನೀವೆಲ್ಲ ತುಂಬ ಕೋಆಪ್ರೇಟ್ ಮಾಡಿ ಕರ್ಸ್ಕೊಂಡಿದ್ದೀರಾ. ಆ್ಯಂಡ್ ನನಗೇನು ಅಮೇರಿಕಾ ಅನಿಸ್ತಾ ಇಲ್ಲ. ಆಚೆ ಬಂದಾಗ ರೋಡ್ಗಳು ನೋಡಿದಾಗ ಅಮೇರಿಕಾ ಅನಿಸ್ತಿದೆ. ಬಟ್ ಔಟ್ ಆಫ್ ಆಲ್ ದ ಪ್ಲೇಸಸ್, ಬೇ ಏರಿಯಾ ಐ ಫೆಲ್ಟ್ ಲೈಕ್ ವೆರಿ, ಲ್ಯಾಂಡ್ಸ್ಕೇಪ್ ಇಂದ ಕ್ಲೈಮೇಟು ನೀವೆಲ್ಲ ನೋಡಿ ನಂಗೆ ಇನ್ನೂ ಐ ಆಮ್ ಫೀಲಿಂಗ್ ಲೈಕ್ ಯು ಎಸ್ ಈಗ ಅಟ್ ದ ಸೇಮ್ ಟೈಮ್ ಇಂಡಿಯಾ. ಸೊ ಅಷ್ಟೇ. ಇನ್ನು ನಾನು ಅದೇ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ಈಗ ನನ್ನ ಕಡೆಯಿಂದ ಏನೇನು ಟೆಕ್ನಾಲಜಿ ನನ್ಗೆ ಏನೇನು ಗೊತ್ತಿದೆ ಐ ವಾಂಟ್ ಟು ಶೇರ್ ವಿತ್ ಯು ಆಲ್. ಸೊ ಅದಕ್ಕೆ ಕೇಳ್ಕೊಂಡ್ರು ನಿಮ್ಗೆ ಏನೇನು ಬರುತ್ತೆ ಮಾಡಿ ಅಂತ. ಡೆಫಿನೆಟ್ಲಿ ಐ ಆಮ್ ವಿಲ್ಲಿಂಗ್ ಟು ಶೇರ್ ಆಲ್ ಮೈ ಐಡಿಯಾಸ್, ಅಥವಾ ನನಗೇನು ಐಡಿಯಾಸ್ ಇದೆ, ಐ ಮೀನ್ ಟಿಪ್ಸ್ ಆಗಿರ್ಬೋದು, ನೀವು ನಿಮ್ಗೇನಾದ್ರು ಗೊತ್ತಿದ್ರು ಅದನ್ನು ನಾನು ಐ ಆಮ್ ರೆಡಿ ಟು ಆಕ್ಸೆಪ್ಟ್, ಅಂದರೆ ತಿಳ್ಕೊಳ್ಳೋಕ್ಕೆ. ಸೊ ಮತ್ತು ಇನ್ನೊಂದು, ನನ್ನ ರೀಸೆಂಟ್ಲಿ ಯೂಟ್ಯೂಬಲ್ಲಿ ಸ್ವಲ್ಪ ನನ್ನ ಚಾನಲಿಗೆ ಚೆನ್ನಾಗಿ ಹೆಸರು ಮಾಡ್ತಾ ಇದೆ, ವಿಠಲಯ್ಯ ಚಾನಲ್. ನಿಮ್ಗೆ ಗೊತ್ತಿರ್ಬೋದು, ವಿಠಲಯ್ಯ ಹಾಡು ನಾನೇ ನನ್ನ ಕೈಯಲ್ಲಿ ಹಾಡೋ ಅವಕಾಶ ಮಾಡಿಕೊಟ್ರು ಎಲ್ಲ. ಸೊ ಆ ಹಾಡಿನ ಹೆಸರಲ್ಲೇ ನಾನು ವಿಠಲಯ್ಯ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೂ ಒಂದು 2-3 ಚಾನಲ್ಸ್ ಜೊತೆಗೆ ಮಾಡಿದ್ದೀನಿ. VMT ಮತ್ತು ನಮ್ಮ ಸ್ಕೂಲಲ್ಲೂ ಒಂದು ಹೆಸರು ಮಾಡಿದ್ದೀವಿ, ವಿಠಲಯ್ಯ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ. ಸೊ ಅದರಲ್ಲೆಲ್ಲ ವಿಡಿಯೋಸ್ ಹಾಕೋದು ಅದು ಇದು ಮಾಡಿ ಒಂದು ಸ್ವಲ್ಪ ಅದರಲ್ಲೂ ಐ ಆಮ್ ನಾಟ್ ಎ ಪ್ರೋ, ಬಟ್ ಎಸ್ ಪರವಾಗಿಲ್ಲ, ಅದೊಂದು ಡಿಸಿಪ್ಲಿನ್ ಆಗಿ ಹಾಕ್ತಾ ಇದ್ದೀನಿ, ನಡೀತಾ ಇದೆ. ಸೊ ಎನಿಥಿಂಗ್ ರಿಲೇಟೆಡ್ ಟು ಎನಿಥಿಂಗ್ ಐ ಕ್ಯಾನ್ ಶೇರ್. ಮತ್ತು ದೇವ್ರ ನಾಮ ಎಲ್ಲ ನನಗೆ ಈಗ ಮತ್ತೆ ಎಲ್ಲ ಕಲಿತಾ ಇದ್ದೀನಿ. ನಂದು ಹಳೇದೆಲ್ಲ ಮತ್ತೆ ಫ್ರೆಶ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸುಮಾರು ಜನ ಗೊತ್ತಿದ್ದಾರೆ ನನಗೆ, ಸರಸ್ವತಿ ಮೇಡಮು ಮತ್ತು ಎಲ್ಲರ ಹೆಸರುಗಳು ಗೊತ್ತು ನನಗೆ. ಈಗ ಪರ್ಸ್ನಲಿ ಮೀಟ್ ಮಾಡಿದಾಗ ಐ ವಿಲ್ ಬಿ ಮೋರ್ ಹ್ಯಾಪಿ ಟು ಮೀಟ್ ಯು ಆಲ್. ಶೋರ್, ಥ್ಯಾಂಕ್ ಯು. ಸೊ ಅದೇ ನಾವು ಆಕ್ಚುಲಿ ಈಗ ಸೈಡ್ ಬಾರ್ ಕನ್ವರ್ಸೇಷನ್ಸ್ ಅಲ್ಲಿ ನೋಡ್ತಾ ಇದ್ದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ವಾಂಟ್ ಟು ಲರ್ನ್ ಫ್ರಮ್ ಹಿಮ್, ವಾಂಟ್ ಟು ನೋ ಹೌ ಥಿಂಗ್ಸ್ ವರ್ಕ್ ಅಂತ. ಬಟ್ ಆಸ್ ಐ ಮೆನ್ಷನ್ ಬಿಫೋರ್, ಫಸ್ಟ್ ಟಾಪಿಕ್, ಈಗ ನಾವು ಗ್ರೂಪ್ನಲ್ಲಿ ಹಾಡುವಾಗ
ladies and gents pitch ಬೇರೆ ಬೇರೆ ಇರೋದಕ್ಕೆ how do we manage those things? How do we all sing well, we all do ಭಕ್ತಿ ಪೂರ್ವಕವಾಗಿ ಹಾಡ್ತೀವಿ, but how can we do it better ಅಂತ ಫಸ್ಟ್ ಟಾಪಿಕ್. Then once that is addressed, then I'll come back again. Q&A ತರ open ended. There are some technology related, some content related, then we'll talk about it. So pitch ಬಗ್ಗೆ ಹೇಳಿ ಸರ್ ಸ್ವಲ್ಪ please. ಸೊ ಏನಾಗುತ್ತೆ, there is a term called SATB in Western music. So soprano, alto, tenor and bass. That is how we separate the voices. So ಈಗ ನಂದು ತಗೊಂಡ್ರೆ ನಂದು ನಿಮ್ಮಷ್ಟು ಬೇಸ್ ವಾಯ್ಸ್ ಇಲ್ಲ, ನಿಮ್ದು ಯು ಹ್ಯಾವ್ ಎ ವೆರಿ ಟೆನರ್ ವಾಯ್ಸ್, ರೈಟ್? ಸೊ ಅದು ಒಬ್ಬರೊಬ್ಬರದು ನೇಚರ್ ಪ್ರಕಾರ ವಾಯ್ಸ್ ನಮ್ಗೆ ಗೊತ್ತೂ ಇಲ್ಲ, ಅದು ನೀವು ರೈಟ್ ಅಂತ ಕೇಳಬೇಡಿ. ನಿಮ್ದು ಬೇಸ್ ವಾಯ್ಸ್ ಮಾಡಿ ಬೇಸ್ ವಾಯ್ಸ್. ಸೊ ಹಾಗೆ ನಂದು ಮೇ ಬಿ ಎ ಕೈಂಡ್ ಆಫ್ ಮಿಡ್ ವಾಯ್ಸ್, ನಂದು ಮಿಡ್ ರೇಂಜ್. ಅದಕ್ಕೆ ನಂದು ಹೈ ಚೆನ್ನಾಗಿ ಹೋಗ್ಬಿಡುತ್ತೆ. ನೀವು ವಿಠಲಯದಲ್ಲಿ ನೋಡಿದ್ರೆ ಏನೋ ಒಂದಿಷ್ಟು ಸರ್ಕಸ್ ಮಾಡಿದ್ರೆ ಅದು ಹೇಗೆ ಬಂದ್ರೆ ಐ ಕಾಂಟ್ ಸಿಂಗ್ ಲೋ ಬಿಯಾಂಡ್. ಈಗ ನಿಮ್ದು ಹೆಂಗಂದ್ರೆ ಯು ಕ್ಯಾನ್ ರೀಚ್ ಅದು ಒಬ್ರೊಬ್ರದ್ದು ನೇಚರ್ ಆಫ್ ದ ವಾಯ್ಸ್ ಇರುತ್ತೆ. ಈಗ ಅದೇ SATB ಅನ್ನಲ್ಲ, ಸೊ ಅದು ಆ ಥರ ಕಾನ್ಸೆಪ್ಟ್ ಅಲ್ಲಿ. ಈಗ ಫೀಮೇಲ್ ವಾಯ್ಸಲ್ಲೂ ಅಷ್ಟೇ, ಈಗ ಕೆಲವರು ತುಂಬಾ ಹೈ ಹೋಗುತ್ತೆ ಸುಪ್ರಾನೋ. ಸೊ ಅದು ಡಿಪೆಂಡಿಂಗ್ ಆನ್ ದ ವಾಯ್ಸ್ ರೇಂಜ್. ಸೊ ನಾವೀಗ ಏನ್ ಮಾಡ್ತೀವಿ ಗ್ರೂಪಲ್ಲಿ, ದಟ್ ಇಸ್ ಅ ಚಾಲೆಂಜ್. ಈಗ ನಾವು ಕೆಲವು ಮುಂಚೆ ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ಮಾಡ್ತಿದ್ದಾಗ ಈ ಡ್ಯುಯೆಟ್ ಸಾಂಗ್ಸ್ ಎಲ್ಲ ಇರೋದು, ಮೇಲ್ ಅಂಡ್ ವಾಯ್ಸ್ ಫೀಮೇಲ್. ಸೊ ಇಬ್ಬರಿಗೂ ಕರೆಕ್ಟಾಗಿ ಶ್ರುತಿ ಹುಡುಕದೇ ಚಾಲೆಂಜ್ ನಮಗೆ. ಸೊ ವಿ ಆಲ್ವೇಸ್ ವಾಂಟೆಡ್ ಟು ಅವ್ರದ್ದು ಇಬ್ಬರದ್ದು ನೀಟಾಗಿ ಕೇಳಿಸ್ಬೇಕು. ಸೊ ನಾವೇನ್ ಮಾಡ್ತೀವಿ, ಇಬ್ಬರದು ಈಗ ಸಾಂಗ್ ಅಲ್ಲಿ ಹೈಯೆಸ್ಟ್ ಸ್ವರ ಯಾವುದು, ಈಗ ನೀವು ಹಾಡ್ದಲ್ಲ ಈಗ ಹೈಯೆಸ್ಟ್ ಇರುತ್ತೆ ಅಥವಾ ಮಾ ಅವ್ರಿಗೆ ಹೈಯೆಸ್ಟ್ ಇರುತ್ತೆ, ಅದು ನೋಡ್ಕೊಂಡು ಇಬ್ಬರಿಗೂ ಸೂಟ್ ಆಗೋ ಅಂತ ಒಂದು ಪಿಚ್ನ ನಾವು ಹುಡುಕಿ ಅದನ್ನ ಜನರಲಿ ಒಂದು ಡಿ ಶಾರ್ಪ್. ಈಗ ಫೀಮೇಲ್ ಪಿಚ್ ಎಲ್ಲ ಒಂದು ಎಫ್ ಶಾರ್ಪ್ G ಆ ಥರ ಇರುತ್ತೆ, G ಶಾರ್ಪ್. ಮೇಲ್ ಪಿಚ್ ಎಲ್ಲ ಸಿ ಶಾರ್ಪ್ ಇರುತ್ತೆ. ಸೊ ಇಬ್ಬರಿಗೂ ಮಧ್ಯದಲ್ಲಿ ಒಂದು ಪಿಚ್ ಹುಡುಕಿ ಅದನ್ನ ಅಡ್ಜಸ್ಟ್ ಮಾಡೋದು. ಬಟ್ ಫೀಮೇಲ್ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ ಯಾವಾಗಲೂ, ಯಾಕಂದ್ರೆ ಗ್ರೂಪ್ ಅಲ್ಲಿ ಮೇಲ್ ವಾಯ್ಸ್ ಸ್ವಲ್ಪ ಅದೆರಡು ಒಟ್ಟಿಗೆ ಸೇರಿದಾಗ ಚೆನ್ನಾಗಿ. ಸೊ ಡಿಪೆಂಡಿಂಗ್ ಆನ್ ದ ಸಾಂಗ್. ಮತ್ತೆ ಇನ್ನೊಂದು ಎಲ್ಲಾ ಹಾಡುಗಳಿಗೂ ಒಂದೇ ಶ್ರುತಿ ಅಂತ ಐ ಡೋಂಟ್ ಬಿಲೀವ್ ಇನ್ ದಟ್. ಬಟ್ ಏನಾಗುತ್ತೆ, ಪಕ್ಕವಾದ್ಯ ಈಗ ತಬಲಾ ಸಾಥ್ ಇರೋದ್ರಿಂದ ಅವ್ರು ಪ್ರತಿ ಸಲ ಚೇಂಜ್ ಮಾಡಕ್ಕಲ್ಲ, ತಬಲಾ ಟ್ಯೂನ್ ಮಾಡೋದಕ್ಕಿಂತ. ಸೊ ಜನರಲಿ ಎರಡು ಇಟ್ಕೋತಾರೆ ಅವರು, ಬೇಸ್ ಡಗ್ಗ ಸೇಮ್ ಇರುತ್ತೆ, ತಬಲಾದಲ್ಲಿ ಒಂದು ಸಾ ಮತ್ತೆ ಒಂದು ಮಾ ಅಂತ. ಸೊ ಕೆಲವು ಹಾಡುಗಳಿಗೆ ಮಾ ತಬಲಾ ಇಟ್ಕೋತಾರೆ, ದಟ್ ಆಲ್ಸೋ ಆಕ್ಟ್ಸ್ ಲೈಕ್ ಎ ಪಾ ಟು ದ ಸಾ, ಹಂಗೆ. ಸೊ ಅದರಿಂದ ಡಿಪೆಂಡಿಂಗ್ ಆನ್ ದ ಸಾಂಗ್. ನೀವು ಒಂದು ಸಾಂಗ್ ಹೇಳಿದ್ರೆ ನಾನು ಅದನ್ನ ಸ್ವರಗಳನ್ನ ನೋಡಿ ಯಾವ್ದು ಹೈಯೆಸ್ಟ್ ನೋಟ್ ಇದೆ ಮತ್ತೆ ಯಾವ್ದು ಲೋಯೆಸ್ಟ್ ನೋಟ್ ಇದೆ ನೋಡಿ ಹಂಗೆ ಮಾಡ್ಬೋದು. ಸೊ ಅಂದ್ರೆ ಈಗ men and women both singing together ಅಲ್ಲಿ pitch problem ಆಗೋದು ಕಾಮನ್, ನಾರ್ಮಲ್. Yeah, it is a challenge most of the time. ಇಲ್ಲಿ ಓ, ಇಲ್ಲಿ ನೋಡ್ದಂಗೆ ಆಗುತ್ತಾ? ಓಕೆ, ಇಲ್ಲಿ ಬಂದ್ಬಿಡಿ ಸರ್. ಅಲ್ಲ, ನಾನು ಇರ್ತೀನಿ, ಇಲ್ಲಿ ಇರ್ತೀನಿ, I'm here, so worry. So this is a common issue, not like only SVBM has this problem. Yeah. But how do we fix this? ಈಗ ನಾವು ಭಜನೆ ಮಾಡುವಾಗ how do we set the pitch in such a way that it is comfortable for both? ಈಗ ಭಜನೆಗಳಲ್ಲಿ ಏನಾಗುತ್ತೆ, ನಿಮ್ಗೆ ತುಂಬಾ ವೇರಿಯೇಷನ್ಸ್ ಇರಲ್ಲ. ಒಂದ್ 2 ಸಲ ರಿಪಿಟೇಷನ್ಸ್ ಮಾಡ್ತೀರಾ, ಅದು ಓಕೆ. ಅದು ತುಂಬಾ ಹೈ ಪಿಚ್ ಅಲ್ಲ, ಅದಷ್ಟು ಕಂಟ್ರೋಲ್ ಮಾಡ್ಬೇಕಷ್ಟೇ ನಾವು. ಅದು ಮಾಡಲ್ಲ ಸಾಮಾನ್ಯ, ಯಾಕಂದ್ರೆ ಭಜನೆ ಅಂದ್ರೆ ಎಲ್ರಿಗೂ ಸೇರಿಸಿ ಹಾಡೋದ್ರಿಂದ ಅದು ಸಿಂಪಲ್ ಫಾರ್ಮ್ ಅಲ್ಲೇ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಡಿ ಶಾರ್ಪ್ ಶುಡ್ ವರ್ಕ್. Okay. Yeah. So any questions anyone has on the pitch related topic before we go to the next topic? Okay. So next topic, audio recording and editing ಅಲ್ಲಿ what is the current trend? How do people sing so well when we hear them out on the YouTubes or on Insta ಅಂತೆಲ್ಲ ಕೇಳಿದಾಗ ಇಷ್ಟಾಗಿ ಚೆನ್ನಾಗಿ ಅನ್ಸುತ್ತೆ. ಅವ್ರಿಗೇನು ಧ್ವನಿ ಕ್ರ್ಯಾಕೆ ಆಗಲ್ವಾ, ಅಥವಾ ಅವ್ರದ್ದೇನು ಮ್ಯೂಸಿಕ್ ಸ್ವಲ್ಪ ಬ್ರೇಕ್ ಆಗಲ್ವಾ ಇನ್ಬಿಟ್ಟು? ವಾಟ್ ಈಸ್ ದ ಟೆಕ್ನಾಲಜಿ ಬಿಹೈಂಡ್ ದ ಸೀನ್ಸ್ ಅಂತ ಒಂದು ಕ್ವಶನ್. ಓಕೆ, ಗುಡ್ ಕ್ವಶನ್. ಈಗ ರೆಕಾರ್ಡಿಂಗ್ ಇಟ್ ಸೆಲ್ಫ್ ಇಸ್ ಅನ್ ಆರ್ಟ್. ಸೊ ಅದು ಹೇಗನ್ನೋ ಒಂದು ಆರ್ಟ್, ಅದು ಫಿಕ್ಸ್ಡ್ ಫಾರ್ಮ್ಯಾಟ್ ಇಲ್ಲ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತಿಲ್ಲ. ಬಟ್ ನಾನು ತುಂಬಾ ಜನ ಬೇರೆ ಬೇರೆ ಹತ್ರ, ಕೆಲವರು ತುಂಬಾ ಟಾಸ್ಕ್ ಮಾಸ್ಟರ್ಸ್ ಇರ್ತಾರೆ, ಹೀಗೆ ಅಂದ್ರೆ ಹೀಗೆ ಅಷ್ಟೇ, ಅಲ್ಲಿ ಏನು ಇದಿಲ್ಲ, ಅಂದ್ರೆ ನೋ ಕಾಂಪ್ರಮೈಸ್, ಆಡ್ಬೇಕಷ್ಟೇ. ಆದ್ರೆ ಅಲ್ಲಿ ಕೆಲವು ಶಾರ್ಟ್ ಕಟ್ಸ್ ಅದೆಲ್ಲ ತಗೊಳಕ್ ಬಿಡಲ್ಲ. ಬಟ್ ಅದು ಎಂತವ್ರಿಗೆ ಸೂಟ್ ಆಗತ್ತೆ ಅಂದ್ರೆ SPB ಅಂತ ಸಿಂಗರ್ಸ್ಗೆ ಅದು ಸೂಟ್ ಆಗತ್ತೆ. ಈಗ ಎಲ್ಲರೂ ನಾವೆಲ್ಲ ಕಲಿತಿರೋದ್ರಿಂದ ಅಂದ್ರೆ ಸ್ವಲ್ಪ ನಾವು ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕಾಗತ್ತೆ, ರೆಕಾರ್ಡಿಂಗ್ ಟೆಕ್ನಿಕ್ಸ್. ಆಮೇಲೆ ಎವ್ರಿಥಿಂಗ್ ಮ್ಯಾಟರ್ಸ್. ಲೈಕ್ ಮೈಕ್ನ ಎಷ್ಟು ದೂರ ಇಟ್ಕೋಬೇಕನ್ನೋದು ಫಸ್ಟ್. ಇಲ್ಲಿ ಕೆಲವರು ತುಂಬಾ ಇಲ್ಲಿ ಇಟ್ಕೋತಾರೆ ಮೈಕ್ನ, ಆಲ್ವೇಸ್ 1 feet ಅವೇ ನಾನು ಹೇಳ್ತೀನಿ. ಕೆಲವರು ತುಂಬಾ ಮೆತ್ತಗೆ ಹಾಡ್ತಾರೆ, ಅಂತವ್ರಿಗೆ ಐ ಆಲ್ವೇಸ್ ಸಜೆಸ್ಟ್ ಸ್ವಲ್ಪ ಹತ್ರ ಇಟ್ಕೊಳ್ಳೋಕೆ, ಇಲ್ಲ ಸ್ವಲ್ಪ 1 feet ಅವೇ ಇದ್ರೆ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಸೊ ಆಲ್ ಯುವರ್ ಬೇಸ್ ಫ್ರೀಕ್ವೆನ್ಸಿ ವಿಲ್
ಐ ಮೀನ್ ಇಟ್ ವಿಲ್ ಬಿ ಲೈಕ್ ಫಿಲ್ಟರ್ಡ್. ಓಕೆ ಮತ್ತೆ ಪಾಪ್ ಫಿಲ್ಟರ್ ಹಾಕೋಬೇಕು, ಅದು ಎಲ್ಲರ ಕಡೆ ಯೂಸ್ ಮಾಡ್ತಾರೆ. ಓಕೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇದನ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜಗನ್ನಾಥ್ ದಾಸರ ಮೂವಿಗೆ ಹಾಡುಗಳನ್ನ ಮಾಡ್ತಾ ಇದ್ದಾಗ ಹೌ ವಾಸ್ ದಟ್ ವರ್ಕಿಂಗ್? ಜಸ್ಟ್ ವಾಕ್ ಅಸ್ ಥ್ರೂ ಇದನ್ನ ಒನ್ ಸಾಂಗ್. ಓಕೆ, ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್, ದಿಸ್ ಇಸ್ ಹೌ ಇಟ್ ಎಂಡೆಡ್, ದಿಸ್ ಇಸ್ ವಾಟ್ ಯು ಹರ್ಡ್ ಅಂತ. ಅಂದ್ರೆ ಈಗ ನನ್ನ ಸಾಂಗೇ ತಗೋಬಹುದು, ವಿಠಲಯ್ಯನೇ ಕೊಡ್ರಿ ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ. ನಾನು ಜನರಲಿ ಈಗ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮ್ಯೂಸಿಕ್ ಮೇಲೆ ಹಾಡಕ್ ಹೋಗ್ತಾರೆ. ನಾನು ಐ ಜಸ್ಟ್ ಹ್ಯಾವ್ ಅ ಲೂಪ್. ಈಗ ತಾಳ ನೋಡ್ಕೊಂಡು, ಈಗ ಬೆಜಂಟೇಕನ ಅಥವಾ ಇನ್ನೇನೋ ನೋಡ್ಕೊಂಡು ಅದ್ರ ಮೇಲೆ ಫಸ್ಟ್ ರಫ್ ಆಗಿ ಹಾಡ್ಕೊಂಡು ಹೋಗ್ತೀನಿ. ಫುಲ್ ಹಾಡ್ನ ಹಾಡಿ ಎಲ್ಲೆಲ್ಲಿ ತಪ್ಪಿದೆ ಅದು ದಟ್ ವಿಲ್ ಬಿ ಅ ಡಮ್ಮಿ ವಾಯ್ಸ್ ಆರ್ ಟ್ರ್ಯಾಕ್ ವಾಯ್ಸ್. ಓಕೆ. ಸೊ ಒನ್ಸ್ ದಟ್ ಈಸ್ ಡನ್, ಪಿಚ್ ಫೈನಲೈಸ್ ಆಗುತ್ತೆ. ಸೊ ದೆನ್ ಅದ್ರ ಮೇಲೆ ಡಿಪೆಂಡಿಂಗ್ ಆನ್ ದ ಸಾಂಗ್ ಅದಕ್ಕೇನು ಟೆಂಪೋ ಇಸ್ ನಥಿಂಗ್ ಬಟ್ ದ BPM, ಸ್ಪೀಡ್ ಆಫ್ ದ ಸಾಂಗ್. ಆಮೇಲೆ ಶ್ರುತಿ ಯಾವುದು ಅದೆಲ್ಲ ಫಸ್ಟ್ ಸೆಟ್ ಮಾಡಿ, ಆಮೇಲೆ ಎಲ್ಲ ಕೀಬೋರ್ಡಲ್ಲಿ ಐ ವಿಲ್ ಅರೇಂಜ್ ದ ಸಾಂಗ್. ಅಲ್ಲಿ ಏನಾಗ್ತಿದೆ, ಇಲ್ಲಿ ನಾನು ಒನ್ ಮ್ಯಾನ್ ಆರ್ಮಿ ಆಗಿರೋದ್ರಿಂದ ಈಗ ಎಲ್ಲ ಒಟ್ಟಿಗೆ ಬರ್ತಾ ಇದೆ, ಬಟ್ ದೇ ಆರ್ ಆಲ್ ಸಪ್ರೇಟ್ ಥಿಂಗ್ಸ್. ಅರೇಂಜ್ಮೆಂಟೇ ಒಬ್ರು ಮಾಡ್ತಾರೆ, ಅದಕ್ಕೇನು BGM ಬರಬೇಕು. ಅಥವಾ ಈಗ ಡಿವೋಷನಲ್ ಆದರೆ ತೀರಾ ನಾವು ಏನೇನೋ ಬ್ಯಾಕಿಂಗ್ಸ್ ಹಾಕಲ್ಲ, ಮೈಲ್ಡ್ ಕಾರ್ಡ್ಸ್ ಕೊಡ್ತೀವಿ ಬ್ಯಾಕಿಂಗ್ ಥರ. ಆಮೇಲೆ ಈವನ್ ರಿದಮ್ಸ್ಗೆ ಅದೆಲ್ಲ ಅದು ಸಪ್ರೇಟ್ ಅದು. ಸೊ ಬೇಸಿಕಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂದ್ರೆ ಫಸ್ಟ್ ಇಸ್ ದ ಟ್ಯೂನ್ ಅಂಡ್ ಸಾಹಿತ್ಯ, ತಾಳ, ಮತ್ತೆ ಬೇಸಿಕ್ಸ್ಗೆ ಬರಬೇಕು. ಇವೆಲ್ಲ ಟೆಕ್ನಾಲಜಿ ಸೆಕೆಂಡ್ರಿ. ಸಿ ಟೆಕ್ನಾಲಜಿ ವಾಟ್ ಐ ಬಿಲೀವ್ ಇಸ್ ಇಟ್ ಇಸ್ ಆಲ್ವೇಸ್ ಅ ಟೂಲ್ ಆರ್ ಇಟ್ ಇಸ್ ಅ ಸ್ಲೇವ್ ಅಷ್ಟೇ. ಅದು ದೀಸ್ ಆರ್ ಅವರ್ ಸ್ಲೇವ್ಸ್, ವಿ ಶುಡ್ ನಾಟ್ ಡಿಪೆಂಡ್ ಆನ್ ದ ಸಾಫ್ಟ್ವೇರ್ಸ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಸಾಫ್ಟ್ವೇರ್ ಓಪನ್ ಮಾಡ್ಕೊಂಡು ನಿಮ್ಮ ತಲೆ ಉಪಯೋಗಿಸ್ಬೇಡಿ. ಇಟ್ಸ್ ಆಲ್ವೇಸ್ ಗುಡ್ ಟು ರೆಕಾರ್ಡ್ ಆನ್ ದ ಫೋನ್. ಎಲ್ಲೆಲ್ಲೂ ಐಡಿಯಾಸ್ ಬರ್ತಿರುತ್ತೆ. ಸೊ ಅದನ್ನೆಲ್ಲ ಫೋನಲ್ಲಿ ಮಾಡ್ಕೊಂಡ್ಬಿಟ್ರೆ ಒನ್ಸ್ ವಿ ಸಿಟ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಇಟ್ ಇಸ್ ಜಸ್ಟ್ ಆಫ್ ಟೆಕ್ನಾಲಜಿ. ಅದೇನೇನು ಐಡಿಯಾಸ್ ಬರುತ್ತೆ ಅದನ್ನು ವಿ ಅರೇಂಜ್. ಸೊ ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂದ್ರೆ ಒಂದು ತಾಳ, ರಾಗ ಮತ್ತೆ ಸಾಹಿತ್ಯ, ತಾಳ, ಇದಿಷ್ಟು ಇದ್ರೆ ಫಸ್ಟ್ ಕೆಲಸ ಮುಗೀತು. ನೆಕ್ಸ್ಟ್ ಯಾವ ಟೆಂಪೋ, ಯಾವ ಸ್ಪೀಡು, ಯಾವ ಟೆಂಪೋಲಿ ಇಟ್ಕೋಬಹುದು. ಟೆಂಪೋ ಅಂದ್ರೆ ಅರ್ಥ ಆಗಿದೆ ಅನ್ಸುತ್ತೆ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತು. BPM, ಬೀಟ್ಸ್ ಪರ್ ಮಿನಿಟ್, ಅದು ಡಿಪೆಂಡಿಂಗ್ ಆನ್ ದ ತಾಳ. ಅದು ಹಾಕಿ ಆಮೇಲೆ ಇಟ್ ಇಸ್ ಮೋರ್ ಆಫ್ ಏನಂತಾರೆ, ಟೆಕ್ನಾಲಜಿ ಸೈಡ್ಗೆ ಇಟ್ಬಿಟ್ಟು ನಾವು ನಮ್ಮ ಹೃದಯದಿಂದ ನೋಡಬೇಕು. ಹಾಬಿಟ್ಸ್ ಅಂದ್ರೆ ಆಡಿಯನ್ಸ್ಗೆ ಹೇಗೆ ರೀಚ್ ಆಗುತ್ತೆ ಆ ತರ. ಸೊ ಈಗ ಹೇಳಿ ಅದಕ್ಕೆ ಅಂದ್ರೆ ಅದಕ್ಕೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಆ ಮ್ಯೂಸಿಕ್ ಬಗ್ಗೆ ಅದನ್ನು ಹೇಳಿ. ಓಕೆ. ಸೊ ಈಗ ವಿಠಲಯ್ಯ ಕೇಳಿದಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಐ ವಾಂಟೆಡ್ ಸಮ್ ಕೈಂಡ್ ಆಫ್ ಹಾಂಟಿಂಗ್ ಸೌಂಡ್. ಅಂದ್ರೆ ಏನಾಗುತ್ತೆ, ಅಲ್ಲಿವರೆಗೂ ಎಲ್ಲಾ ತರ ಕಷ್ಟಗಳು, ಏರಿಳಿತಗಳು, ಇಟ್ ಇಸ್ ಲೈಕ್ ಎ ಕ್ಲೈಮ್ಯಾಕ್ಸ್ ಅಲ್ವಾ, ಅದು ಅಲ್ಲಿ ಎಂಡ್ ಆಗ್ಬೇಕು. ಸೊ ಏನ್ ಮಾಡ್ಬೋದು, ಆ ಸಾಂಗ್ ಇನಿಷಿಯಲಿ ಹಾಡ್ ಆಗೋಗಿತ್ತು. ಹಾಡ್ ಏನಂದ್ರೆ ಆ ಟ್ಯೂನ್ ನಮ್ಮ ಮುತ್ತಾತನಿಂದ ಬಂದಿದೆ, ನಾವು ಅವಾಗಿಂದ ಕಲ್ತಿರೋದು ಅದೇ ರಾಗದಲ್ಲೇ. ಈಗ ಏನ್ ಕೇಳ್ತೀವಿ, ನಾನೇನು ಅದನ್ನ ಕಂಪೋಸ್ ಮಾಡಿಲ್ಲ, ಅದನ್ನ ಟ್ರೆಡಿಷನಲ್ ನಮ್ಮ ಅವಾಗಿಂದ ಕೇಳ್ಕೊಂಡ್ ಬಂದಿರೋ ಹಾಡೇ ಅದು. ಸೊ ಅದು ಹಾಡೆಲ್ಲ ರೆಡಿ ಇತ್ತು, ಬಟ್ ಇಟ್ ಶುಡ್ ಬಿ ಲೈಕ್ ಕೈಂಡ್ ಆಫ್ ಹೇಗೆ ಹೇಳ್ಬೋದು, ಜನಕ್ಕೆ ಹಬ್ಬ ಅನ್ಸ್ಬೇಕು. ಅಲ್ಲಿವರೆಗೂ ಅದು ಇದೆಲ್ಲ ಸಿಗುತ್ತಲ್ಲ ಅವ್ರ ಅಂಕಿತ ಎಲ್ಲ. ಸೊ ಐ ವಾಂಟೆಡ್ ಅ ಹಾಂಟಿಂಗ್ ಸೌಂಡ್. ಸೊ ಏನ್ ಮಾಡೋಣ ಅಂದಾಗ ಒಂದು ಐಡಿಯಾ ಬಂತು. ಅಗೇನ್ ನಾನು ನನ್ನ ಕಂಪ್ಯೂಟರ್ ಮುಟ್ಟಿರ್ಲಿಲ್ಲ, ಇದೆಲ್ಲ ಮೊಬೈಲಲ್ಲೇ ರೆಕಾರ್ಡ್ ಮಾಡಿ. ಸೊ ಟನ್ 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 ಅಂತ ಆ ಥಾಟ್ ಬಂತು. ಸೊ ಐ ಜಸ್ಟ್ ರೆಕಾರ್ಡೆಡ್ ದಟ್, ಕೆಪ್ಟ್ ಇಟ್ ರೆಡಿ. ಅದನ್ನ ರೆಕಾರ್ಡೆಡ್ ಅಂದ್ರೆ ಏನ್ ರೆಕಾರ್ಡ್ ಮಾಡಿದ್ರೆ ಜಸ್ಟ್ ಯುವರ್ ವಾಯ್ಸ್ ಆಫ್ ದಟ್ ಯು ವಾಂಟ್. ಐ ಜಸ್ಟ್ ಹ್ಯಾವ್ ಸಮ್ ಕಪಲ್ ಆಫ್, ನಿಮ್ಗೊಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ, ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಐಡಿಯಾಸ್ನೆಲ್ಲ ಹಾಕೋತಾ ಇರ್ತೀನಿ. ಸೊ ಆ ಮ್ಯೂಸಿಕ್ ಸ್ಟಾರ್ಟ್ ಆದಾಗ ಡಿಫರೆಂಟ್ ಫೀಲಿಂಗ್ ಬರುತ್ತೆ. ಹೌದೌದು, ಸೊ ವಿ ಎಂಜಾಯ್ಡ್ ದಟ್ ಸಾಂಗ್. ಬಟ್ ಕರೆಕ್ಟ್ ಟೆಕ್ನಿಕಲ್ ಡೀಟೇಲ್ಸ್ ಹಿಂದೆ ಇದೆ ಅಂತ ಅವ್ರು ಹೇಳಿದಾಗ ಗೊತ್ತಾಯ್ತು. ಹೌದು. ಸೊ ಈಗ ನೋಡಿ ಇದ್ದೀನಿ ವಿಠಲಯ್ಯ ಚಾನಲ್ ಅಲ್ಲಿ ಮಕ್ಕಳದು ಅವ್ರಿಬ್ಬರದು. ಸೊ ಅದಕ್ಕೆ ನಾನು ಹಿಂಗೆ ಹಾಕೊಂಡ್ಬಿಡ್ತೀನಿ. ಓ ಇದು ಸಾಂಗ್, ಸಾರಿ ಇಸ್ ಅ ಸಾಂಗ್, ಅದು ಪ್ರಿಲೂಡ್ಸ್ ಎಲ್ಲ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಐಡಿಯಾಸ್ ಬರುತ್ತಲ್ಲ, ಹೌದೌದು. ಅದು ಇದು ಒಂದು ಫೋಕ್ ಸಾಂಗ್ ಮಾಡಿದ್ದೆ, ಭಾಗ್ಯದ ಬಳೆಗಾರ ಅಂತ ಒಂದು ಕೇಳಿದೆ. ಅದ್ರದ್ದು BGMs ನಾನು ಜನರಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಳಕ್ ಹೋಗಲ್ಲ, ಅಲ್ಲಿ ಕೂತ್ಕೊಂಡ್ರೆ ಐಡಿಯಾಸ್ ಬರಲ್ಲ ನಮಗೆ ಕೀಬೋರ್ಡ್ ಎಲ್ಲ. ಸೊ ಅದು ಜಸ್ಟ್ ನ್ಯಾಚುರಲ್ ಆಗಿ ಸೊ ಹಿಂಗ್ ಮಾಡ್ಕೊಂಡಿದ್ದು.
ತುಂಬಾ ಸ್ಕ್ರಾಚ್. ಹಾ. ಸಮ್ ಐಡಿಯಾಸ್ ಇದು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ಆದ್ರೆ ಇದಕ್ಕೆ ಎಂತ ಮಾಡ್ತಾ ಇರಲ್ಲ ಅಷ್ಟೇ. ಅಂದ್ರೆ ಹಾಡು ಬರಲ್ಲ ಅಂತ ಮಾಡ್ತಾ ಇರ್ತೀವಿ ಅಷ್ಟೇ, ಲಿರಿಕ್ಸ್ ಗೊತ್ತಿಲ್ಲ. ಸೊ ಇದೇ ತರ ನಾನು ವಿಠಲಯ್ಯನ್ ಮಾಡ್ಕೊಂಡಿರೋದು. Okay. ಟನ್ 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 ಟರಡನ್ ಟನ್ 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 ಅಂತ ಮಾಡಿಕೊಂಡಿದ್ದೆ ತರನೇ. Okay. ಬಟ್ ಐ ಡಿಂಟ್ ನೋ ವಾಟ್ ಇನ್ಸ್ಟ್ರೂಮೆಂಟ್ ಐ ಕ್ಯಾನ್ ಯೂಸ್ ದೇ, Okay. ಅಂಡ್ ಹೇಗೆ ಅದೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ನನ್ನಲ್ಲೇ 2-3 ತರ ಸ್ಪ್ಲಿಟ್ ಪರ್ಸನಾಲಿಟಿ ಆಗೋಗ್ತೀನಿ ನಾನು. ಈ ಕಂಪೋಸ್ ಮಾಡ್ಬೇಕಾದ್ರೆ ನನಗೆ ಏನು ಟೆಕ್ನಾಲಜಿ ಮರ್ತ್ಬಿಡ್ತೀನಿ, ಅದು ನಂಗೆ ಗೊತ್ತಿಲ್ಲ, ಸೆಕೆಂಡ್ರಿ. ಸೊ ಜಸ್ಟ್ ಮೈ ಐಡಿಯಾಸ್. ಆಮೇಲೆ ನಾನು ಒನ್ಸ್ ಐ ಸ್ಟಾರ್ಟ್ ಅರೇಂಜಿಂಗ್ ದ ಮ್ಯೂಸಿಕ್, ಕಂಪೋಸರ್ ಹೊಟ್ಟೋಗ್ತಾನೆ ಸೈಡಲ್ಲಿ. ನನ್ನ ಕೆಲಸ ಏನಂದ್ರೆ ಏನೇನು ಐಡಿಯಾಸ್ ಇದೆ ಅದನ್ನ ಎಲ್ಲ ಇದು ಆಲ್ ದಿಸ್ ಇನ್ ಐ ಮೀನ್ BST ಅಂತ ಕರಿತೀವಿ ನಾವು. ಸೊ ಆ ಇನ್ಸ್ಟ್ರೂಮೆಂಟ್ ಅಂದ್ರೆ ಡಮ್ಮಿ ಇನ್ಸ್ಟ್ರೂಮೆಂಟ್ಸ್ ಕೀಬೋರ್ಡ್ ಅಲ್ಲಿ ಪ್ಲೇ ಮಾಡಕ್ಕೆ ಆ ಟೈಮಲ್ಲಿ ಕಂಪೋಸರ್ ತೆಗಿತೀನಿ ಆಚೆ, ಬರೀ ಅರೇಂಜರ್ ಆಗಿ ನೋಡ್ತೀನಿ. ಅಂಡ್ ದೆನ್ ಐ ವಿಲ್ ರೆಕಾರ್ಡ್ ದ ಲೈವ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ವಿಠಲಯ್ಯ ಹಾಡಿಗೆ ಎಷ್ಟು ಜನ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಿದ್ದಾರೆ? ಅದು ತುಂಬಾ ಚಾಲೆಂಜಿಂಗ್ ಇತ್ತು ಸರ್, ಯಾಕಂದ್ರೆ ನಮ್ಗೆ ಬಜೆಟ್ ಕನ್ಸ್ಟೆಂಟ್ ಇತ್ತು. ಕರೆಕ್ಟ್. ಸೊ ಹೇಳ್ತಿರೋದು ಯಾಕೆ ಅದೇನಕ್ಕೆ ಹೇಳಿದೆ ಅಂದ್ರೆ, ಅದು ಹಂಗಿರೋದ್ರಿಂದ ನಾವು ತುಂಬಾ ಇನ್ಸ್ಟ್ರೂಮೆಂಟ್ ನನಗೆ ಇಷ್ಟ ಇತ್ತು, ಬಟ್ ಅಲ್ಲಿ ನಾವು ಹಾಕೊಳಕ್ ಆಗ್ಲಿಲ್ಲ. ಸೊ ತಬಲಾ, ಸಿತಾರ್, ಫ್ಲೂಟ್ ಅಷ್ಟೇ ಯೂಸ್ ಮಾಡಿ. ಇನ್ನೆಲ್ಲ ನೀವೇನ್ ಕೇಳ್ತೀರಾ ಎಲ್ಲ ಇಟ್ ಈಸ್ ಯಾ. ಅಂಡ್ ಈಗ ವಿಠಲಯ್ಯದಲ್ಲಿ ಒಂದ್ ಬರುತ್ತೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಟನ್ ಟನ್ ಅಂತ ಟನ್ 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 ಬರುತ್ತಲ್ಲ, ಐ ವಾಂಟೆಡ್ ಇಟ್ ಟು ಬಿ ವೀಣಾ, ಬಟ್ ವೀಣಾಗ್ ಬಜೆಟ್ ಇಲ್ಲ. ಸಾರಿ, ನಾನು ವಾಂಟ್ ಟು ಬಿ. ಸೊ ಈಗ ವೀಣೆ ಕರ್ಸಕ್ಕೆ ನಮ್ಮ ಹತ್ರ ಬಜೆಟ್ ಇಲ್ಲ, ಅದು ಇಲ್ಲ. ಸೊ ನಾನೇನ್ ಮಾಡಿದೆ, ಸ್ವಲ್ಪ ಆ ಟೈಮಲ್ಲಿ ನಮ್ಮ ಟೆಕ್ನಾಲಜಿ ಇದೆಯಲ್ಲ, ಸೊ ಐ ಪ್ಲೇಡ್ ದ ಸೇಮ್ ಥಿಂಗ್ ಆನ್ ದ ಜಿಯೋ ಸ್ಟೆಡ್ ಅಂತ iPad ಆಪ್ ಇದೆಲ್ಲ. ಸೊ ಐ ಯೂಸ್ ಇಟ್. ಓಕೆ, ಮೇ ಬಿ ನೆಕ್ಸ್ಟ್ ಮೇ ಬಿ ಐ ಕ್ಯಾನ್ ಶೇರ್ ಸಚ್ ಅದ್ರ ಬಗ್ಗೆ. ಸೊ ಅದರಲ್ಲಿ ನಾನೇನ್ ಮಾಡಿದೆ, ಐ ಟ್ರಿಗರ್ಡ್ ದ ಸೌಂಡ್ ಆಫ್ ವೀಣಾ ಸೌಂಡ್ ಸಾಫ್ಟ್ವೇರ್ ಅಲ್ಲಿ ಇರುತ್ತೆ, ಬಟ್ ಅದು ನುಡಿಸ್ಬೇಕು ನಾವೇ ನುಡಿಸ್ಬೇಕು. ಈ ಕೀಬೋರ್ಡ್ ಅಲ್ಲಿ ದೇರ್ ಇಸ್ ಅ ಥಿಂಗ್ ಕಾಲ್ಡ್ ಪಿಚ್ ಬೆಂಡ್, ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಇಟ್ಕೊಂಡು ಹಿಂಗಂದ್ರೆ ಅದು ಟೊಯ್ ಅಂತ ಬರುತ್ತೆ, ಅದು ಕಾಮಿಡಿ ತರ ಕೇಳಿಸ್ಬಿಡುತ್ತೆ ನಿಮ್ಗೆ, ಸೀರಿಯಸ್ನೆಸ್ ಇರಲ್ಲ. ಸೊ ನಾನೇನ್ ಮಾಡಿದೆ, iPad ಅಲ್ಲಿ ಟ್ರಿಗರ್ ಮಾಡಿ ಐ ಪ್ಲೇಡ್ ದ ಟನ್ ಟನ್ ಟನ್. ಸೊ ವಾಟ್ ಎವರ್ ಯು ಲಿಸನ್ ಟು ದ ಆಕ್ಚುಯಲ್ ಸಾಂಗ್, ಇಟ್ಸ್ ನಾಟ್ ವೀಣಾ, ಇಟ್ ಇಸ್ ಟ್ರಿಗರ್ಡ್ ವಿತ್ iPad. ಸೊ ನನ್ನ ಹಳೆ ಅದೇನು ಟೆಕ್ನಾಲಜಿಗಳಿತ್ತು ಅದು. ಮತ್ತೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ, ಗೋಪಾಲ್ ದಾಸರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ, ಅವ್ ಬರಲ್ಲ ಅಂತಾರಲ್ಲ ಊಟಕ್ಕೆ. ಆಗ ನೀವು ಆ ಸೆಷನ್ ಆ ಫುಲ್ ಸೀನ್ ನೋಡಿದ್ರೆ ಬರೀ ಶೆನಾಯಲ್ಲೇ ಮಾಡಿದೀನಿ ನಾನು. ದಟ್ ಎವ್ರಿಥಿಂಗ್ ಐ ಪ್ಲೇಡ್ ಇಟ್ ಆನ್ iPad, ಬಟ್ ನೋಬಡಿ ಕ್ಯಾನ್ ಮೇಕ್ ಔಟ್ ವೆದರ್ ಇಟ್ ಇಸ್ ಅ ಸಿಂಥೆಟಿಕ್ ಆರ್. ತುಂಬಾ ಜನಕ್ಕೆ ಲೈವ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದು. ಸೊ ದೋಸ್ ಥಿಂಗ್ಸ್ ಬಿಕಾಸ್ ಶೆನಾಯ್ ಕರ್ಸಕ್ ಆಗಲ್ಲ, ಒಂದು ಎಕ್ಸ್ಪೆನ್ಸಿವ್, ಇನ್ನೊಂದು ಹುಡ್ಕೊಂಡು ಹೋಗಕ್ ಕಷ್ಟ. ಎಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜನ ಇದೆ ಅವರಲ್ಲಿ. ಮತ್ತೆ ಸಾರಂಗಿ ಆಗ್ಲಿ ಇದೆಲ್ಲ ವಿ ಟ್ರೈ ಟು, ಬಟ್ ನನ್ ಪರ್ಸನಲಿ I always want to record live, but ಈ ತರ ಇದ್ದಾಗ. So in a song like, let's say Enna Binnappa Kelu, for example, right? What percent of the instruments were digital? What percent were real? ಎನ್ನ ಭಿನ್ನಪದಲ್ಲಿ 60 to 70% ರಿಯಲ್. ಅಲ್ಲಿ ಶೆಹನಾಯ್ ಎಲ್ಲ ಬರುತ್ತೆ ಮಧ್ಯ, ಅದೆಲ್ಲ ಅಗೇನ್ iPad. ಮತ್ತೆ ಅದು ಈಗ ಫಿಲಮ್ ಅಂದ ತಕ್ಷಣ ನಾವು ಸ್ವಲ್ಪ ಕಲರ್ ಕೊಡಬೇಕು ಜನಕ್ಕೆ. ತುಂಬಾ ಈಗ ನನ್ಗೆ ಈಗ ಬರೀ ಪ್ಲೇನ್ ಆಗಿದ್ರೆ ಚೆನ್ನಾಗಿರಲ್ಲ. ಸೊ ನಾವು ಕಾರ್ಡ್ಸ್ ಹಾಕ್ತೀವಿ ಅದಕ್ಕೆ, ಅರೇಂಜ್ಮೆಂಟ್ಸ್. ಆಮೇಲೆ ಇನ್ನೇನ್ ಹಾಕ್ಬೋದು, ಸಮ್ ಆಫ್ ದ ತಾಳ ಅದೆಲ್ಲ ನಾವು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಡ್ತೀವಿ. ದಟ್ ಇಸ್ ನಾಟ್ ರಿಯಲ್. ಯಾಕಂದ್ರೆ ತಾಳದಲ್ಲಿ ಏನಾಗುತ್ತೆ, ಶ್ರುತಿಲಿ ಸಿಗಲ್ಲ ನಮ್ಗೆ ತಾಳ. ಮಂಜೀರಾ ಅದೆಲ್ಲ ಒಂದೇ ಸ್ಟ್ಯಾಂಡರ್ಡ್ ಶ್ರುತಿ. ಸೊ ನಾವೆಲ್ಲ ಅದನ್ನ ಪ್ರೋಗ್ರಾಮ್ ಇಟ್ ಆನ್ ಅಂತ. ಮಿಕ್ಕಿದೆಲ್ಲ ನಿಮ್ಗೆ ಲೀಡ್ ನ ನಾವು ಮೋಸ ಮಾಡಲ್ಲ. ಮೋಸ ಅನ್ನೋದಲ್ಲ, ಏನಂತಾರೆ ಅದಕ್ಕೆ, ಮಾಸ್ಕ್. ಏನಾಗುತ್ತೆ, ಫ್ಲೂಟ್ ಸಿತಾರಲ್ಲ, ನಾವು ಅದನ್ನ ಏನೇನೋ ಮಾಡ್ಬಿಟ್ರೆ ಜನಕ್ಕೆ ದೇ ವಿಲ್ ಫೀಲ್ ವೆರಿ ಸಿಂಥೆಟಿಕ್. ಸೊ ನಾವು ಅದನ್ನ ಆದಷ್ಟು ಲೀಡ್ ಆಗಿ ಇಟ್ಕೊಂಡು ಬ್ಯಾಕಿಂಗ್. ಈಗ ನೀವು ಥಿಯೇಟರ್ ಅಂತ ಅಂದ್ಕೊಂಡ ತಕ್ಷಣ ನಾವು ಆ ಸೌಂಡ್ ನೋಡ್ಕೋಬೇಕು, ಡಿಸೈನ್. ಈಗ ನಿಮಗೆ ಅಲ್ಲಿ ಸ್ವಲ್ಪ ಬೇಸ್ ಫ್ರೀಕ್ವೆನ್ಸಿನೂ ಇರುತ್ತಲ್ವಾ ಥಿಯೇಟರ್. ಇದ್ರಲ್ಲಿ ನಮ್ಮ ಇಂಡಿಯನ್ ಅಲ್ಲಿ ಏನ್ ತೋರಿಸ್ಬೋದು ನಾವು, ಏನು ಇಲ್ಲ, ಬೇಸ್ ತಬಲಾ ಬಿಟ್ರೆ ಯಾವುದು ಬೇಸ್ ಫ್ರೀಕ್ವೆನ್ಸಿ ಇಲ್ಲ. ಸೊ ನಾನು ಬೇಸ್ ಗಿಟಾರ್ ಹಾಕಿದ್ದೀನಿ ಎಲ್ಲ ಸಾಂಗಿಗೂ, ಅದು ಗೊತ್ತಾಗಲ್ಲ ಯಾರಿಗೂ. ಆ ಮಾಸ್ಕ್ ಮೈಲ್ಡ್, ನೀವು ಒಳ್ಳೆ ಸ್ಪೀಕರ್ ಕೇಳಿದಾಗ ಕೈ ಲೈಟ್ ಆಗಿ ಬೇಸ್ ಕೇಳಿಸುತ್ತೆ, ಬಟ್ ಅದೆಲ್ಲ ಪ್ರಾಮಿನೆಂಟ್ ಆಗಿ ಕೇಳಿಸ್ಬಾರ್ದು. ಯಾಕಂದ್ರೆ ಆಗಿನ ಕಾಲದ ತಕ್ಕಂಗೆ ಅಲ್ಲ. ನಮಗೆ ಈಗ ನಾವು ಯಾವುದೇ ಹಾಡು ಕೇಳ್ತಾ ಇದ್ದಾಗ, ಐ ಥಿಂಕ್ ಪ್ರಾಬ್ಲಿ ಮೆನಿ ಆಫ್ ಯು ಮೇ ಹ್ಯಾವ್ ದ ಸೇಮ್ ಫೀಲಿಂಗ್. ಹಾಡು ನಮಗೆ ಇಷ್ಟ ಅನಿಸ್ತು ಅಂತಂದ್ರೆ ದೆನ್ ವಿ ಗೋ ಬ್ಯಾಕ್ ಅಂಡ್ ದೆನ್ ಲಿಸನ್ ಟು ಇಟ್ ಅಗೇನ್. ಮ್ಯೂಸಿಕ್ ಕೇಳ್ತಿರ್ತೀವಿ, ಆದ್ರೆ ಅದು ಯಾವಾಗ ಅಂದ್ರೆ ಎಲ್ಲ ಪ್ರೊಡ್ಯೂಸ್ ಮಾಡಿಂದ ನಮಗೆ ಚೆನ್ನಾಗಿ ಕೇಳಿಸುತ್ತೆ. ನಮಗೆ ಅವಾಗ ಹೌ ಡಿಡ್ ಯು ನೋ ದಟ್ ಯು ಹ್ಯಾವ್ ಟು ಇನ್ಕ್ಲೂಡ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಂತ? ಅದು ನಮ್ಗೆ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಬಟ್ ಹೌ ಡಿಡ್ ಯು ನೋ ದಟ್? ಬಿಕಾಸ್ ಇನ್ಸ್ಟಿಂಕ್ಟ್ ಸರ್, ಇನ್ಸ್ಟಿಂಕ್ಟ್. ನಮಗೆ ಮತ್ತೆ ಮೋಸ್ಟ್ ಆಫ್ ದ ಟ್ಯೂನ್ಸ್ ನನ್ಗೆ ಏನಂದ್ರೆ ಎಲ್ಲೋ ಕೂತಿದ್ದಾಗ ಏನೋ ನಮ್ಮ ಸ್ಟುಡಿಯೋ ಇಲ್ದಿರ್ಬೇಕಾದ್ರೆ ಮಾಡಿರೋದು ಜಾಸ್ತಿ ನಾನು.
ಓಕೆ ಸೊ ಅದು ಬಟ್ ಐಡಿಯಾಸ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಓಕೆ ಏನೋ ಒಂದು ಅರ್ಥ ಆಗಲ್ಲ. ಇನ್ಸ್ಟಿಂಕ್ಟ್ ಅಂದ್ರೆ ನಮ್ದದು, ನಮ್ಮ ಏರಿಯಾದು ಕೋರ್ ಕಾಂಪಿಟೆನ್ಸಿ ನಮ್ದು. ಸೊ ಐಡಿಯಾಸ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ. ಓಕೆ ಮತ್ತೆ ಕೆಲವು ಸಲ ಏನ್ ಮಾಡ್ತೀನಿ, ಹಾಡಲ್ಲೇ ಕೆಲವು ಟ್ಯೂನ್ಸ್ ಇರುತ್ತೆ, ಹಿಡನ್ BGMs ಇರುತ್ತೆ. ಓಕೆ ಸೊ ಅದನ್ನ ಕೂಡ ನಾವು ವಿಲ್ ಯೂಸ್ ಇಟ್ ಆಸ್ ಅ ಸಿಗ್ನೇಚರ್. ಸೊ ಜನಕ್ಕೆ ಈಗ ನಿಮ್ಗೆ ಹೇಳುವ ಯಾವುದು ಈಗ ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ, ಇದೆಲ್ಲ ಹಾಡಲ್ಲೇ ಕೆಲವು ಟ್ಯೂನ್ಸ್ ಇರುತ್ತೆ, ಓಕೆ ಅದನ್ನೇ ನಾವು ಸ್ವಲ್ಪ ಮಿಕ್ಸ್ ಮಾಡೋ ಹಾಕ್ತೀವಿ. ಜನಕ್ಕೆ ಅದ್ ಕೇಳಿದ ತಕ್ಷಣ ಆ ಹಾಡು ಅಂತ ಓಕೆ ರಿಲೇಟ್ ಆಗ್ಬೇಕು ಅಂತ. ಓಕೆ ಈಗೇನಂದ್ರೆ ಈಗಿರೋ ಒಂದು ಟ್ರೆಂಡ್ ಅಲ್ಲಿ ಜನಕ್ಕೆ ಕಾಂಪ್ಲಿಕೇಟೆಡ್ ಬೇಡ, ಯಾಕೋ ಯಾರಿಗೂ ಅದು ಮುಂಚೆ ನೋಡ್ರೆ ನೀವು ವಿಪರೀತ BGMs ಇರೋದು, ಅದು ಇದು ಎಲ್ಲ ಮಾಡಿ. ಈಗ ದೇ ಜಸ್ಟ್ ವಾಂಟ್ ಸಿಂಪಲ್ ಥಿಂಗ್ಸ್. ಓಕೆ ಈಗ ನಮ್ಮ ಚಾನಲ್ ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗ್ತಿರೋದು ಅದಕ್ಕೇನೆ. ಐ ಡೋಂಟ್ ಕಾಂಪ್ಲಿಕೇಟ್, ಸಿಂಪಲ್. ಜನಕ್ಕೆ ಹಾಕಿದ್ರೆ ಯಾವ ಲೇ ಮ್ಯಾನ್ಗೂ ಇಷ್ಟ ಆಗ್ಬೇಕು ಅದು. ಓಕೆ ಅವ್ರಿಗೆ ಅದು ಇದು ತುಂಬಾ ಅರ್ಥ ಆದ್ರೆ ತುಂಬಾ ಏನಂತ ಕ್ಲಾಸಿಕಲ್ ಎಲ್ಲ ಹಾಕ್ಬಿಟ್ರೆ ಜನಕ್ಕೆ ರೀಚ್ ಆಗಲ್ಲ. ಕರೆಕ್ಟ್. ಸೊ ಐ ಕೀಪ್ ಇಟ್ ವೆರಿ ಸಿಂಪಲ್. Okay. ಹಂಗೆ. ಸೊ ಈಗ ಪ್ರೊಡಕ್ಷನ್ ವೈಸ್ ಹೇಳ್ಬೇಕಂದ್ರೆ ದರ್ ಆರ್ ಅರೌಂಡ್ 5 to 6 ಸ್ಟೇಜಸ್. ಒಂದು ಕಂಪೋಸಿಂಗ್ ವಿತ್ ದ ಲಿರಿಕ್ ಮತ್ತೆ ಟ್ಯೂನ್ ಸೇರಿದಾಗ ಅದೊಂದು ದಟ್ ಇಸ್ ದ ಫಸ್ಟ್ ಸ್ಟೇಜ್. ಅದಾದ್ಮೇಲೆ ಏನು ಕೆಲವು ತಾಳ ಎಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ಒಂದು ರಫ್ ವಾಯ್ಸ್ ರೆಕಾರ್ಡ್ ಮಾಡ್ಕೋತೀವಿ ನಾವೇ, ಓಕೆ ಲೈಕ್ ಎ ಡಮಿ ವಾಯ್ಸ್. ಸೊ ಆ ಡಮಿ ವಾಯ್ಸ್ ಆದ್ಮೇಲೆ ಇನ್ಸ್ಟ್ರುಮೆಂಟೇಷನ್ಸ್ ಏನೇನು ಬರ್ಬೋದು ಅದನ್ನೆಲ್ಲ ಈಗ ನಿಮ್ಗೆ ಕೇಳಿಸೋದಲ್ಲ ಅದೆಲ್ಲ ಕೀಬೋರ್ಡ್ ಅಲ್ಲಿ ಮಾಡಿ ಇಟ್ಕೊಂಡು ಒಂದು ಸ್ಟ್ರಕ್ಚರ್ ರೆಡಿ ಆಗ್ಬಿಡುತ್ತೆ. ಅದಾದ್ಮೇಲೆ ಡಿಪೆಂಡಿಂಗ್ ಏನಾದ್ರು ಮಾಡ್ಕೋಬಹುದು. ಈಗ ಸಿಂಗರ್ ಫಸ್ಟ್ ರೆಡಿ ಇದ್ರೆ ಫಸ್ಟ್ ಸಿಂಗರ್ ಹಾಕ್ಬಿಡ್ತೀನಿ ನಾನು. ಸಿಂಗರ್ನ ಫಸ್ಟ್ ಯಾಕೆ ಹಾಕ್ತೀನಿ ಅಂದ್ರೆ ಶ್ರುತಿ ಫೈನಲೈಸ್ ಆಗ್ಬಿಡುತ್ತೆ. ಈಗ ನಾನು ಮುಂಚೆನೆ ಎಲ್ಲ ಫ್ಲೂಟು ವೈಲಿನ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಶ್ರುತಿ ಒಂದು ಹೇಳ್ಸಿ ಅಂದ್ರೆ ಮುಗಿದ ಕತೆ. ಸಿಂಗರ್ಸ್ ಕೆಲಸ ನೀವೇ ಹೇಳೋದಿಲ್ಲ, ಒಂದು ಜಾಸ್ತಿ ಮಾಡ್ಬೋದು, ಒಂದು ಕಮ್ಮಿ ಮಾಡ್ಬೋದು ಅಲ್ಲ. ಈಗ ಎನಿ ಎಕ್ಸ್ಪೆರಿಮೆಂಟ್ ಇಸ್ ಓಕೆ, ಬಟ್ ಒನ್ಸ್ ವಿ ರೆಕಾರ್ಡ್ ಆಲ್ ದ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅವಾಗ ಮೈ ಐಡಿಯಾ ಇಸ್ ಇದು ಹೀಗೆ ಮಾಡ್ಬೇಕಂತ ಒಂದು ಸ್ಟ್ರಿಕ್ಟ್ ರೂಲ್ ಇಲ್ಲ. ಹೀಗೆ ಮಾಡ್ಬೇಕಂತ ಸ್ಟ್ರಿಕ್ಟ್ ರೂಲ್ ಇಲ್ಲ. ನೀವು ಫಸ್ಟೇ ವಾಯ್ಸ್ ಹಾಕ್ಬೋದು, ಇಲ್ಲ ಫಸ್ಟ್ ಮುಂಚೆ ಕೆಲವರು ಇದ್ದಾರೆ ಈಗ ಓಲ್ಡ್ ಸ್ಕೂಲ್ನವರೆಲ್ಲ ಫಸ್ಟ್ ಮ್ಯೂಸಿಕ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡವರೆಲ್ಲ ಇದಲ್ಲ, ಪುತ್ತೂರ್ ನರಸಿಂಹ ನಾಯ್ಕ್ ಸರ್ ಯಾರೇ ಇದ್ರು ಅವ್ರು ಫಸ್ಟ್ ಮ್ಯೂಸಿಕ್ ಫಸ್ಟ್ ರೆಡಿ ಇರುತ್ತೆ. ಯಾಕಂದ್ರೆ ಅವ್ರು ದಿಲ್ ಬಿ ಸೋ ಕಾನ್ಫಿಡೆಂಟ್. ಈಗ ನಮ್ದು ಸಿಂಗರ್ಸ್ನೆಲ್ಲ ನಾವು ವರ್ಕ್ ಮಾಡೋರೆಲ್ಲ ದೇ ಆರ್ ಲೈಕ್ ಲೈಕ್ ಏನನ್ಬೋದು ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ, ಬಟ್ ದೇ ಆರ್ ವೆರಿ ಗುಡ್ ಸಿಂಗರ್ಸ್. ಸೊ ನಾನು ಅದಕ್ಕೆ ಫಸ್ಟ್ ಇವಾಗ ನೀವು ಪ್ರಸನ್ನ ವೆಂಕಟದಾಸರು ಯಾವುದೇ ಕೇಳಿದ್ರು ಫಸ್ಟ್ ವಾಯ್ಸ್ ಆಡಿಸ್ಬಿಟ್ಟಿದ್ದೀನಿ ನಾನು. ಅವ್ರಿಗೆ ಏನು ಕಿವಿಲ್ ಬರ್ತಾರಲ್ಲ, ಬರೀ ಒಂದೊಂದು ಇವತ್ತು ನೀವು ಮಾಡಿದ್ರಲ್ಲ, ಒಂದು ತಬಲಾ ಒಂದು ಶ್ರುತಿ, ಅದು ತಬಲಾದಲ್ಲಿ ಏನು ವೇರಿಯೇಷನ್ ಇರಲ್ಲ, ಒಂದು ಲೂಪ್ ಭಜನ್ ಟೈಕಾನೋ ಜಾತ್ರ ಅವ್ರ ವಾಯ್ಸ್ ತಗೊಂಡ್ಬಿಟ್ಟಿದ್ದೀನಿ. ಸೊ ಅವ್ರು ಯಾರು ಮ್ಯೂಸಿಕ್ ಕೇಳೇ ಇಲ್ಲ ಇಲ್ಲಿವರೆಗೂ. ಆಮೇಲೆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಅವ್ರು ಮ್ಯೂಸಿಕ್ ಕೇಳೋದು. ಸೊ ಅದು ಮಾಡ್ಬೋದು. ಮತ್ತೆ ಅದಾದ್ಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಡಿಪೆಂಡಿಂಗ್ ಆನ್ ದ ಸಾಂಗ್. ಜನರಲಿ ಡಿವೋಷನಲ್ ಅಲ್ಲಿ ನಾವು ಫ್ಲೂಟು, ತಬಲಾ, ಸಿತಾರ್ ಇದು ಮೂರು ಅಂತೂ ಮಸ್ಟ್ ನನ್ನ ಪ್ರಕಾರ. ಕೆಲವ್ರು ಏನ್ ಮಾಡಕ್ ಹೋಗ್ತಾರೆ ಎಲ್ಲ ಕೀಬೋರ್ಡ್ ಅಲ್ಲಿ ಮಾಡ್ತಾರೆ, ಬಟ್ ನಾನು ಐ ಡೋಂಟ್ ಪ್ರಿಫರ್ ದಟ್. ಅದಾದ್ಮೇಲೆ ಸಾಂಗ್ ಒಂದು ಪಕ್ಕ ರೆಡಿ ಆಗುತ್ತೆ. ಈಗಲೇ ಮೇನ್ ಟೆಕ್ನಾಲಜಿ ಕಮ್ಸ್. ಒಂದು ಈಗ ಪಿಚ್ಚು ಇದು ವಾಯ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ಐ ಆಲ್ವೇಸ್ ಗಿವ್ ದ ಪ್ರಾಮಿನೆನ್ಸ್ ಟು ದ ಫೀಲ್. ಈಗ ನೀವು ಶುದ್ಧವಾಗಿ ಹಾಡಿಸಿ ನಾವು ಫೀಲ್ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಸೊ ನಾನು ಯಾವಾಗ್ಲೂ ಆ ಒಂದು ಭಾವಕ್ಕೆ ಜಾಸ್ತಿ ನಾನು ಒತ್ತು ಕೊಡ್ತೀನಿ. ಸೊ ಅವ್ರು ಚೆನ್ನಾಗಿ ಹಾಡ್ಬಿಟ್ರೆ ಅಲ್ಲೇನೋ ಚೂರು ಹೆಚ್ಚು ಕಮ್ಮಿ ಆಗಿರತ್ತೆ ಅನ್ಕೊಳ್ಳಿ ಶ್ರುತಿ, ಐ ಡೋಂಟ್ ಅವ್ರಿಗೆ ಮತ್ತೆ ಹಾಡು ಅವ್ರಿಗೆ ತಲೆ ತಿನ್ನಲ್ಲ. ದಟ್ ಈಸ್ ವಿ ಕ್ಯಾನ್ ರೀಡೂ ದಟ್ ಇನ್ ದ ಟೆಕ್ನಾಲಜಿ. ವಿ ಹ್ಯಾವ್ ಮೆನಿ ಪ್ಲಗಿನ್ಸ್ ಲೈಕ್ ಮೆಲೋಡೈನ್ ಅಂತ ಕೆಲವೆಲ್ಲ ಇದೆ, ಅದ್ರಲ್ಲಿ ನಾವು ಚೂರು ಅಡ್ಜಸ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಭಾವನೆ ಇಂಪಾರ್ಟೆಂಟ್, ಆ ಹ್ಯೂಮನ್ ಟಚ್ಚೇ ಮೈನ್ ನನಗೆ. ಶ್ರುತಿ ಈಗ ಏನು ದೊಡ್ಡ ಅದು ಇಟ್ಸ್ ಓಕೆ ಮ್ಯಾನೇಜಬಲ್. So that actually leads us to the question, ಈಗ ನಾವು ಸೋಲೋ ಸಿಂಗಿಂಗ್ ಮತ್ತೆ ಗ್ರೂಪ್ ಸಿಂಗಿಂಗ್ ಅಂತ ಇಟ್ಕೊಂಡಿದೀವಲ್ಲ ಇವತ್ತು. So how does the solos recording work and how does the group recording work ಅಂತ ಹೇಳಿ ಜನಕ್ಕೆ. ಕಾನ್ಸೆಪ್ಟ್ ಎಲ್ಲ ಏನ್ ಮಾಡ್ಕೊತಾರೆ, ನಮ್ ಶ್ರುತಿ ಸರಿ ಹೋಗ್ತಾ ಇಲ್ಲ, ಸೋಲೋ ಹಾಡೋದ್ರಿಂದ ದೇ ಆರ್ ಬ್ಯಾಕಿಂಗ್ ಔಟ್. ಕರೆಕ್ಟ್. But you told me couple times before that should not be a worry. You will stitch. I saw that also. ಸರ್ ಇವತ್ತು ಏನಾಗೋಗಿದೆ ಟೆಕ್ನಾಲಜಿ, ಅದು ಮನೆಗೆ ಬಂದು ಇವತ್ತು ಏನು ಆ ಥರ ಪ್ರಾಬ್ಲಮ್ ಇಲ್ಲ. ಗ್ರೂಪ್ ಅಲ್ಲಿ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಗ್ರೂಪ್ ಅಲ್ಲಿ ಒಬ್ರು ಶ್ರುತಿ ಕಮ್ಮಿ ಮಾಡಿದ್ರೆ ಇನ್ನೊಬ್ರು ಜಾಸ್ತಿ ಮಾಡ್ತಾರೆ ಅದೇ ಟೈಮಲ್ಲಿ. ಇಟ್ ಇಸ್ ನ್ಯಾಚುರಲ್, ಅದು ಬ್ಯಾಲೆನ್ಸ್ ಆಗ್ಬಿಡುತ್ತೆ, ಕಾಂಪನ್ಸೇಟ್ ಆಗುತ್ತೆ. ಈಗ ಒಬ್ರು ಹಾಡ್ತಿರ್ತಾರೆ, ಒಬ್ರು ಸ್ವಲ್ಪ ಕಮ್ಮಿ ಶ್ರುತಿ ಹಾಡಿದ್ರು ಇನ್ನೊಬ್ರು ಜಾಸ್ತಿ ಹಾಡಿರ್ತಾರೆ ಕೆಲವು ಕಡೆ, ಗ್ರೂಪ್ ಅದು. ಸೊ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಸೋಲೋದಲ್ಲಿ ನಾವು ಜಾಸ್ತಿ ಒತ್ತು ಕೊಡ್ತೀವಿ, ಗ್ರೂಪ್ ಅಲ್ಲಿ ಚೆನ್ನಾಗಿ ಕೇಳಿಸಿದ್ರೆ ಸಾಕು. ಅಲ್ಲಿ ನಾವು ಎಲ್ರದ್ದು ಶ್ರುತಿ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಆ ಫ್ಲೋ ಸಿಗಲ್ಲ. ಗ್ರೂಪ್ ಅಲ್ಲಿ ಎನರ್ಜಿ ಇರಬೇಕು. ಸೊ ಈಗ ಸೋಲೋ ಹಾಡೋರು ಅಂತ ಇದಾರಲ್ಲ, ಈಗ ಕೆಲವರು ಇದಾರೆ ಈ ಗ್ರೂಪ್ ಅಲ್ಲಿ. ಈಗ ಸೊ ಅವ್ರಿಗೆ ಏನ್ ನಿಮ್ದು ವಾಟ್ ಶುಡ್ ದೇ ಬಿ ಲುಕಿಂಗ್ ಫಾರ್, ವಾಟ್ ಶುಡ್ ದೇ ನಾಟ್ ವರಿ ಅಬೌಟ್ ಅಂತ?
ಈಗ ಹೇಗೆ ಅವ್ರ ಮನೇಲಿ ಅಥವಾ ಬಾತ್ರೂಮ್ ಅಲ್ಲಿ ಹಾಡ್ತಾರೆ ನೋಡಿ, ಹಾಡಿದ್ರೆ ಸಾಕು, ಹಂಗಾಡಿದ್ರೆ ಸಾಕು. ಏನು ವರಿ ಮಾಡ್ಕೊಳ್ಳೋದು ಬೇಡ. ಹೆಡ್ಫೋನ್ ಹಾಕಿದ ತಕ್ಷಣ ಸ್ವಲ್ಪ ಕಾನ್ಶಿಯಸ್ ಆಗತ್ತೆ, ನನಗೂ ಆಗತ್ತೆ, ನಾನು ಹಾಕೊಂಡ್ರು ಸ್ವಲ್ಪ, ಯಾಕಂದ್ರೆ ನಮ್ದು ಮೈನ್ಯೂಟ್ ಎಲ್ಲ ಉಸಿರು ಎಲ್ಲ ಕೇಳಿಸಿರತ್ತಲ್ಲ, ಸ್ವಲ್ಪ ವಿ ಮೈಟ್ ಬಿ ಕಾನ್ಶಿಯಸ್, ಬಟ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ನಾನೇನ್ ಹೇಳೋದಂದ್ರೆ ಕಂಫರ್ಟಬಲ್ ಆಗಿರೋ ಸಾಂಗ್ ತಗೊಳ್ಳಿ. ಯಾ, ಸೊ ತುಂಬಾ ಕಷ್ಟದ್ದು ಬೇಡ, ಈಸಿನೂ ಬೇಡ, ನಿಮಗೆ ಕಾನ್ಫಿಡೆನ್ಸ್ ಇದೆ ಅದನ್ನ ಹಾಡಿದ್ರೆ ಸಾಕು. ಹಾ, ಮತ್ತೆ ಯಾರಿಗಾರು ಐ ತಬಲಾ ಪ್ರೋ ಜೊತೆ ಹಾಡೋ ಅಭ್ಯಾಸ ಇದ್ರೆ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದು, ಇನ್ನೂ ಒಳ್ಳೇದು, ನಿಮ್ ರೆಕಾರ್ಡಿಂಗ್ ಇನ್ನೂ ಸ್ಮೂತ್ ಆಗುತ್ತೆ. ಇಲ್ದರೆ ನೋ ಪ್ರಾಬ್ಲಮ್, ಐ ಟೇಕ್ ಕೇರ್. ಸೊ ಈಗ ಸೋಲೋ ರೆಕಾರ್ಡಿಂಗ್ ಅಲ್ಲಿ ಮತ್ತು ಗ್ರೂಪ್ ರೆಕಾರ್ಡಿಂಗ್ ಅಲ್ಲಿ ಯು ಡು ನಾಟ್ ಪ್ರಿಫರ್ ದ ಇನ್ಸ್ಟ್ರೂಮೆಂಟ್ಸ್ ಬಿಕಾಸ್ ಯು ವಿಲ್ ಆಡ್ ದೆಮ್. I'll do that. Yeah, because since the time is very constant ಇರೋದ್ರಿಂದ ವಾಯ್ಸ್ಗೆ ನಾವು ಜಾಸ್ತಿ ಪ್ರಾಮುಖ್ಯತೆ, ಸೊ ವಾಯ್ಸ್ ಇದು. ಬಟ್ ನಾವು ಮಾಡೋ ವಿಡಿಯೋದಲ್ಲಿ ದೇ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್. ಸೊ ಏನಾದ್ರು ಇದ್ರೆ ಕರೆಕ್ಟ್. ಸೊ ವಿಡಿಯೋನಲ್ಲಿ ಮಾಡ್ತಾ ಇರೋದನ್ನ ರೆಕಾರ್ಡಿಂಗ್ ಆಗಲ್ಲ, ಆಡಿಯೋ ಆಗಲ್ಲ. ದಟ್ ಇಸ್ ಜಸ್ಟ್ ಸ್ವಲ್ಪ ಅಲ್ಲೂ ಜೋರಾಗಿ ಹಾಡಿದ್ರೆ ಒಳ್ಳೇದೇ, ಚೆನ್ನಾಗಿ ಕಾಣಿಸುತ್ತೆ. ಈಗ ಏನಾಗುತ್ತೆ, ಕೆಲವು ಸಲ ಆ ಉಸಿರು ತಗೊಳ್ಳೋದು ಅದೆಲ್ಲ ವಿಡಿಯೋದಲ್ಲಿ ಸಾರಿ ಇದಾರೆ, ನಾವು ಅವ್ರ ಮುಂದೆ ಏನ್ ಹೇಳಲ್ಲ, ಅವ್ರಿದ್ದಾರೆ. ಕರೆಕ್ಟ್. ಸಾರ್ ಅಂತ ಹೇಳ್ತಾ ಇರೋದು ರಾಮು ಸರ್ ಈಸ್ ಎಕ್ಸ್ಪರ್ಟ್ ಇನ್ ದಟ್. ಸೊ ದಟ್ ಇಸ್ ವೈ. ಸೊ ಏನಂದ್ರೆ ಜೋರಾಗಿ ಹಾಡೋದು ಒಳ್ಳೇದು, ಬಟ್ ನೋಡ್ಕೋಬೇಕಷ್ಟೇ ಸುತ್ತಮುತ್ತ ಜನ. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಿರ್ಚಿದ್ರು ಏನಾಗಲ್ಲ, ಇಲ್ಲಿ ಅಷ್ಟೇ. Okay, so just let's ask, ಯಾರಿಗಾದ್ರೂ ಕ್ವಶನ್ ಇದೆ ಏನಾದ್ರು, any kind of question, so not just on the topics that we've been talking about. ಕ್ವಶನ್ ಕೇಳಕ್ ಮುಂಚೆ ನಾವು ಫಸ್ಟ್ ನಿಮ್ಮ ಕ್ವಶನ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಅವ್ರ ಆನ್ಸರ್ ಅರ್ಥ ಮಾಡ್ಕೋಬೇಕು. ನಾವ್ ಹೆಂಗ್ ಕ್ವಶನ್ ಕೇಳೋ ಒಳ್ಳೆ ಪ್ರಯಾಸ ಅದು. ಬಟ್ ಇಟ್ಸ್ ಫ್ಯಾಂಟಾಸ್ಟಿಕ್. ಸಾರಿ ಪ್ರಸನ್ನ, ಐ ಇಂಟರಪ್ಟೆಡ್ ಯು, ಬಟ್ ಇಟ್ಸ್ ರಿಯಲಿ ಎಂಜಾಯಿಂಗ್ ದಿಸ್ ಸೆಷನ್. ಥ್ಯಾಂಕ್ಸ್ ವಿಜಯ್ ಕೃಷ್ಣ. ಅಂದ್ರೆ ಸುರೇಶ್, ನಿಮಗೂ ಗೊತ್ತಿದೆ, ಸುರೇಶ್ ಬಾಬು ಈಸ್ ಲೈಕ್, ಅವರು ಕರೆಕ್ಟ್, ನನ್ಗೆ ಗೊತ್ತಿದೆ, ಸುರೇಶ್ ಬಾಬು ಗೊತ್ತಿದೆ ಅಲ್ವಾ? ಅವರು ನೇರ ಮೀಟ್ ಮಾಡಿಲ್ಲ, ಬಟ್ he has been the captain of the ship of Bangalore Voice, ಮತ್ತೆ ಎಲ್ಲ ಕನ್ನಡ ಕೂಟ. he has been the president and the chairman for US wide ಕನ್ನಡ ಕೂಟ. ಅವ್ರ ರೇಡಿಯೋ ಚಾನಲ್ ಕೂಡ ನಡೆಸ್ತಾರೆ. ಅವ್ರಿಗೂ ತುಂಬಾ ಇಂಟ್ರೆಸ್ಟ್, ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ on ದೇವರ ನಾಮಗಳು ಅದೆಲ್ಲ. Questions are very similar ಎಲ್ಲರಿಗೂ ನಮಗೆ. ಅಂದ್ರೆ how do we get to this feeling that this is a good song versus this is not a good song ಅಂತ? ಅದರಲ್ಲಿ ಸಾಂಗ್ ಸೆಲೆಕ್ಷನ್ ಬಗ್ಗೆನಾ? ಅಲ್ಲ, ಸಾಂಗ್ ಸೆಲೆಕ್ಷನ್ ಅಲ್ಲ, ಅಲ್ಟಿಮೇಟ್ಲಿ when we hear ಮೂವಿ ಸಾಂಗ್ಸ್ ತಗೊಳ್ಳಿ, ದೇವರ ಹಾಡು ಬಿಟ್ಬಿಡಿ, ಎಲ್ಲ ದೇವರ ಹಾಡು ಚೆನ್ನಾಗಿರುತ್ತೆ, ಅದು ಪ್ರಶ್ನೆ ಬೇರೆ. ಸೊ ಮೂವಿ ಸಾಂಗ್ಸ್ ಅಲ್ಲಿ ಒಂದ್ ಚೆನ್ನಾಗಿ ಅನ್ಸುತ್ತೆ, ಒಂದ್ ಚೆನ್ನಾಗಿ ಅನ್ಸಲ್ಲ. ಏನಾಗಿರುತ್ತೆ ಅದ್ರ ಹಿಂದೆ ಅಂದ್ರೆ there is so much of work that happens. ಕ್ವಶನ್ ಅಲ್ಲ ಈಗ, ಅಂದ್ರೆ we are just talking about how we all agree upon similar questions. So Prasanna, you are off the mute. ನಿಮಗೇನೋ ಕ್ವಶನ್ ಇದೆಯಾ? ಯಾ ನನಗೊಂದು ಕ್ವಶನ್ ಇತ್ತು ಕೃಷ್ಣ ಅವ್ರ ಹತ್ರ. ಯು ಆರ್ ಏಬಲ್ ಟು ಹಿಯರ್ ಮಿ ರೈಟ್? ನಮಸ್ಕಾರ. ನಿಮ್ದು ಜಗನ್ನಾಥ್ ದಾಸರ್ ಮೂವಿದು ನೀವು ಒಂದ್ಸಲ ಮೆಡ್ಲಿ ರಿಲೀಸ್ ಮಾಡಿದ್ರಿ ನೀವು, ಅಬೌಟ್ 30 minutes, ಆಲ್ ದ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ಯುವರ್ ಮ್ಯೂಸಿಕ್ ದಟ್ ಯು ಕ್ರಿಯೇಟೆಡ್ ಫಾರ್ ಜಗನ್ನಾಥ್ ದಾಸರ್ ಮೂವಿ. ಸ್ಮಾಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ವಾ? ಬ್ಯಾಕ್ಗ್ರೌಂಡ್ ಸ್ಕೋರ್ದು ಐ ಆಮ್ ಟ್ರೈಂಗ್ ಟು ಫೈಂಡ್ ದಟ್, ಐ ಆಮ್ ನಾಟ್ ಏಬಲ್ ಟು ಫೈಂಡ್. ನನ್ನ ಹತ್ರ ಇದೆ ಸರ್, ಅದು ಸ್ವಲ್ಪ ಕಾಪಿರೈಟ್ಸ್ ಇಶ್ಯೂ ಆಯ್ತು ಅಂಡ್ ಸ್ವಲ್ಪ ನನಗೆ ಅದು ಅಷ್ಟು ನಮ್ಮ ಫಿಲ್ಮ್ ಟೀಮ್ ಅವರಿಂದ ನನಗೆ ಅಷ್ಟು ಆ ಟೈಮಲ್ಲಿ ಸಪೋರ್ಟ್ ಬರಲಿಲ್ಲ. ಅದು ವಿಟ್ಲ ಚಾನೆಲ್ ಇತ್ತಲ್ಲ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್. ಯಾವ್ದೇ? ಹೌದು, ನನ್ನ ಹತ್ರ ಇದೆ, ಸ್ಟಿಲ್ ಹ್ಯಾವ್ ಇಟ್, ಅಂದ್ರೆ ಐ ಹ್ಯಾವ್ ಮೇಡ್ ಇಟ್ ಪ್ರೈವೇಟ್. ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಸರ್. ಅದು ಇಟ್ ವಿಲ್ ಬಿ ಆಸಮ್, ಯಾಕಂದ್ರೆ that gave the perception of what actually goes behind someone's thinking. Correct. Even ನಾನು ಬೇಕಾದ್ರೆ I can even play all the tracks. Definitely. ಪ್ರೈವೇಟ್ ಮಾಡಿದೀನಿ, ಅದು ಕಾಪಿರೈಟ್ಸ್ ಮತ್ತೆ ಅಷ್ಟು ನನಗೆ ಬೇಡ ಅಂದ್ರು ಹಾಕೋದು. We took it we usually take musicians or music directors very lightly, but what actually goes behind the scenes, how much thinking has gone into creating those tidbits, and then ಜೋಡಿಸೋದು ಹ್ಯಾಕ್ ಜೋಡಿಸ್ತಾರೆ ಎಂಬುದೆಲ್ಲ ಗೊತ್ತಾಯ್ತದೆ. ಇನ್ನೊಂದೇನಂದ್ರೆ, ನೀವು ಕೇಳ್ತಿರೋ ಕ್ವಶನ್ ತುಂಬಾ ರಿಲೆವೆಂಟ್ ಆಗಿದೆ. ದ ಹೋಲ್ ಸೆಷನ್ ಆಫ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜಗನ್ನಾಥ್ ದಾಸರು ಮಾಡಿದ್ ಒಂದೇ ವಾರದಲ್ಲಿ. ಹೋಲ್ ಥಿಂಗ್ ಫ್ರಮ್ ದ ಐಡಿಯಾ ಕನ್ಸೆಪ್ಷನ್ ಇಂದ ಹಿಡಿದು DTS ಗೆ, ಅದನ್ನ DTS ಇಸ್ ನಥಿಂಗ್ ಬಟ್ ದ ಫೈನಲ್ 6 track ಮಿಕ್ಸ್ ಮಾಡ್ತಾರೆ ಮೂವಿಯಲ್ಲಿ. ಅಂದ್ರೆ ಈಗ ವಿ ವಿಲ್ ಹ್ಯಾವ್ ಈಸಿಲಿ ಲೈಕ್ exactly. So we'll have at least 300 to 400 audio tracks. ಅದನ್ನೆಲ್ಲ ಪ್ರೀಮಿಕ್ಸ್ ಮಾಡ್ಕೊಂಡು ಮ್ಯೂಸಿಕ್ ನ 1 track ತರ್ತಾರೆ. ಆಮೇಲೆ ಆಡಿಯೋ ಎಫೆಕ್ಟ್ಸ್, ಈಗ ನಡೆಯೋದು ಅಥವಾ ಪಕ್ಷಿ ಕೂಗೋದು ಅದು ಒಂದಿಗೆ ತರ್ತಾರೆ. ಡೈಲಾಗ್ಸ್, ಇದು 3 ಇಂಪಾರ್ಟೆಂಟ್. ಸೊ ಅದನ್ನ 6 track ಅದನ್ನ ಎಲ್ಲ ಪ್ರೀಮಿಕ್ಸ್ ಮಾಡ್ಕೋತಾರೆ. ಸೊ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ 1 week ಅಲ್ಲೇ
ಹೇಳಿ ಹೇಳಿ. ಒಂದು ಕ್ವಶನ್, ಹ್ಮ್. ಈಗ ನಾನು ಎಲ್ಲ ನೋಡಿದ್ದೆ, ಹ್ಮ್ ಈ ನಡೆಯೋದು ಮತ್ತೆ ಪಕ್ಷಿ ಫಾಲಿ ಶಬ್ದ ಫಾಲಿ ಅಂತಾರೆ. ಅದನ್ನ ಬೇರೆ ತರ ಸುಮ್ಮನೆ ಹಿಂಗೆ ಏನೋ ಮಾಡಿ ಇಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎಫೆಕ್ಟ್ಸ್ ಸಿಕ್ಕುತ್ತೆ. ಸಿಗುತ್ತೆ ಬಟ್ ಅದು ಟೈಮ್ ಟೇಕಿಂಗ್. ಸಿ ಅದು ಇದೆ, ಬಟ್ ಅದು ಒಂದೊಂದೇ ಮಾಡೋ ಬದಲು ಅದಕ್ಕೆ ಅಂತ ಒಂದು ಸಣ್ಣ ಸ್ಟುಡಿಯೋಗಳಿರುತ್ತೆ, ಅವ್ರ ಹತ್ರ ಎಲ್ಲ ಪ್ರಾಪರ್ಟೀಸ್ ಇರುತ್ತೆ, ರಿಯಲ್ ಟೈಮ್ ಅಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಒಂದ್ ದಿನದಲ್ಲಿ ಆಗೋಗುತ್ತೆ. ಅಂದ್ರೆ ಈಗ ಅಲ್ಲಿ ನಡೆದಿರೋದು ರೆಕಾರ್ಡಿಂಗ್ ಇರೋದೇ ಇಲ್ಲ, ಯಾವುದು ಎವ್ರಿಥಿಂಗ್ ಇಸ್ ಸೈಲೆನ್ಸ್ ಅಷ್ಟೇ, ಅಲ್ಲಿ ಯಾವ್ದೂ ತಗೊಳಲ್ಲ. ಮುಂಚೆ ಆಗೋದು, ಮುಂಚೆ ಅದು mic ಇಟ್ಕೊಂಡು ಸ್ಟುಡಿಯೋಗಳಲ್ಲಿ ಹೀಗೆ ಮಾಡೋರಲ್ಲ, ಅವಾಗ ಓವರ್ ಹೆಡ್ ಮೈಕ್ಸ್ ಅಲ್ಲಿ ಮಾಡೋರು. ಈ ಎವ್ರಿಥಿಂಗ್ ಇಸ್ ಕಾಂಟೆಂಟ್ ಇರುತ್ತೆ, ಅದನ್ನು ಹಾ. ನಮ್ದು ಏನಂದ್ರೆ ಸಂಗೀತ ಡಿಪಾರ್ಟ್ಮೆಂಟ್ ಅಷ್ಟೇ. ಇದು ಜನರಲಿ ಆಡಿಯೋದು ಮಾಡ್ತಾರೆ ಕೆಲವ್ರು ಮಾಡೋರು ಇದ್ದಾರೆ. ಡೈಲಾಗ್ಸ್ ಅದು ಇದು ಎಲ್ಲ ಕೂಡ ಹೌದು. ಆಮೇಲೆನೆ ಅದು ಆಮೇಲೆ dubbing. ನೀವು ಎಲ್ಲ ಸೈಲೆನ್ಸ್ ಸರ್, ಕಂಪ್ಲೀಟ್ ಸೈಲೆನ್ಸ್. ಅಂದ್ರೆ ಆಡಿಯೋ ಇರುತ್ತೆ, ದಟ್ ಇಸ್ ಕಾಲ್ಡ್ ಪೈಲಟ್ ಆಡಿಯೋ. Okay. ಸೊ ವಾಟ್ ಇಸ್ ಪೈಲಟ್ ಆಡಿಯೋ? ಈಗ ನೀವು ಕ್ಯಾಮ್ರಾ ಸಾರಿ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಒಳಗೆ ಜೊತೆಗೆ ಒಂದು ಆಡಿಯೋ ರೆಕಾರ್ಡ್ ಆಗಿರುತ್ತೆ ನೋಡಿ. ಈಗ ನೀವು ಮೊಬೈಲ್ ಏನ ಶೂಟ್ ಮಾಡಿದ್ರೆ ದಟ್ ಇಸ್ ಪೈಲಟ್ ಆಡಿಯೋ ಅಂತ ಕರಿತೀವಿ. Okay. ಸೊ ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ ವಿತ್ ಒರಿಜಿನಲ್ ಡಬ್ಬಿಂಗ್ ಆರ್ ಇದು ಅಷ್ಟೇ ಸಿಂಕ್ ಇದಕ್ಕೆಲ್ಲ. ಓಕೆ ಯಾ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಷಯದಲ್ಲಿ ಒಂದೇ ವಾರದಲ್ಲಿ ಮಾಡಿರೋದು. ನೈಸ್. ಎಲ್ಲ ಗೊತ್ತಲ್ಲ ನಿಮ್ ಕೊನೆ ನೆಕ್ ಮೂಮೆಂಟ್ಗೆ ನಮ್ಮ ಹತ್ರ ಬರ್ತಾರೆ ಎಲ್ರು ಟೆಕ್ನಿಷಿಯನ್ಸ್ ಅದೇ ಗೋಳು. ಬಟ್ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಮತ್ತೆ ರಾಗನು ಅದನ್ನ ಡಿವೈಡ್ ಮಾಡಿದ್ದು ಈಗಲೂ ನಂಗೆ ತುಂಬಾ ಖುಷಿ ಇದೆ. ಸೊ ಆ ಸಿಚುಯೇಷನ್ ಪ್ರಕಾರ ರಾಗ ಹಾಕೊಂಡ್ಬರ್ತಾರೆ. ಸೊ ಅವ್ರು ಯಾವಾಗ ರಿಯಲೈಸ್ ಆಗತ್ತೆ ಅವ್ರಿಗೆ, ಅಂದ್ರೆ ಈಗ ಅವರು ಜಗನ್ನಾಥ ದಾಸರು ಅವ್ರದ್ದು ತಪ್ಪಾಯ್ತು ಅಂತ ಎಲ್ಲ ಮಧುವಂತಿ ಇಟ್ಟಿದ್ದೀನಿ ರಾಗ ಕಂಪ್ಲೀಟ್ ಒಂದು 5 ನಿಮಿಷ ಮಧುವಂತಿಲೇ. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಇವನ್ ಸಿಂಗ್, ಐ ಸ್ಟಿಲ್ ನೋ ದ ಟ್ಯೂನ್. ಸೊ ಅದು ಒಂಥರ ಅರ್ಪಣೆ ಮಾಡೋ ರಾಗ ಅದು. ಅಂದ್ರೆ ಇಟ್ ಇಸ್ ಲೈಕ್ ಐ ಡೋಂಟ್ ಹ್ಯಾವ್, ನೀನೇ ಎಲ್ಲ ಅನ್ನೋ ಆ ರಾಗ ಅದು. ಆಮೇಲೆ ಅವ್ರಿಗೆ ಹೊಟ್ಟೆ ನೋವು ಸೀನಲ್ಲಿ ಇದು ಬರುತ್ತೆ. ಹೊಟ್ಟೆ ನೋವು ಆದ್ಮೇಲೆ ಅವ್ರು ತಿರುಪತಿಗೆ ಹೋಗೋದ್ರಿಂದ ವಾಸಂತಿ ಅಂತ ಒಂದು ರಾಗ ಇದೆ. ನೀವು ಭೂಪಶ್ರೀ ಏನೋ ಅಂತೀರಲ್ವಾ? ಸೊ ಅದು ಕಂಪ್ಲೀಟ್ 11 ನಿಮಿಷ ಅದೇ ರಾಗ ಇಟ್ಟಿದ್ದೀನಿ ನಾನು. ಅಂತೆಲ್ಲ ಮಾಡಿದ್ದೀನಿ. ಪ್ರತ್ಯಕ್ಷ ಆಗೋದು, ಅವರು ಪ್ರಸಾದ ತಿನ್ನೋದು, ಅದೆಲ್ಲ ಒಂದೇ ರಾಗ. ಸೊ ಅದೊಂಥರ ಕ್ಲಾಸಿಕಲ್ಲಿನೂ ಸ್ವಲ್ಪ ಐಡಿಯಾಸ್ ಹಾಕೊಂಡ್ ಬಂದಿದ್ದೀನಿ. ಮತ್ತೆ ಎನ್ನ ಭಿನ್ನಪ್ಪ ಕೇಳು, ಅದು ಜಯವಂತಿ. ಸೊ ಅದ್ರದ್ದು ಆ ಫೀಲು ಅಲ್ಲಿ ಆ ಸೆಷನ್ಸ್ ಎಲ್ಲ ಆ ತರ. ಮತ್ತೆ ಲಾಸ್ಟ್ ಅಲ್ಲಿ ಪುರಿಯಾಧನುಶ್ರೇಕ ವಿಠಲಯ್ಯ ಇಸ್ ಕಾಮ, ನಾವು ಅದನ್ನ ಪಂತೂರಾಳಿ ಅಂತ ಕರಿತೀವಿ. ಕರ್ನಾಟಕ ಅಲ್ಲಿ ಪಂತೂರಾಳಿ, ಹಿಂದೂಸ್ತಾನಿ ಪುರಿಯಾಧನುಶ್ರೀ. ಸೊ ಅವ್ರಿಗೆ ಯಾವಾಗ ಅವ್ರ ನದಿಗೆ ಬಂದಾಗಿಂದಾನೆ ಶುರು ಆಗ್ಬಿಡುತ್ತೆ ಆ ಫೀಲಲ್ಲೇ ಅವ್ರಿಗೆ ಅದನ್ನ. ಸೊ ಇಟ್ ಇಸ್ ಜಸ್ಟ್ ಅನ್ ಇನ್ಸ್ಟಿಂಕ್ಟ್ ಅಷ್ಟೇ. ಅದು ನಮ್ಗೆ ಆ ಟೈಮಲ್ಲಿ ನೋಡ್ತಾ ಪ್ಲಸ್ ಇನ್ಫ್ಯಾಕ್ಟ್ ನನಗೆ ಊಟದ ಸೀನ್ ನೋಡೋದು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ಗೆ ನಾವು ನೋಡಿದಾಗ ಏನೂ ಇರಲ್ಲ, ಡಬ್ಬಿಂಗು ಇರಲ್ಲ, ಜಸ್ಟ್ ವಿಡಿಯೋ ಅಷ್ಟೇ, ಮಾತಾಡಿರೋದು ಡಬ್ಬಿಂಗ್ ಆಗಿರಲ್ಲ. ಸೊ ಅದನ್ನೇ ನೋಡ್ಕೊಂಡು ನಮ್ಗೆ ಅದು ಕನೆಕ್ಟ್ ಆಗ್ಬಿಟ್ರೆ, ಸೊ ಹೌದು. ಸೊ ದಟ್ ಇಸ್ ಹೌ. ಈಗ ಅದನ್ನೇ ಇನ್ನೊಂದ್ಸಲ ಮಾಡೋಣ, ಇನ್ನೊಂದು ಐಡಿಯಾಸ್ ಬರ್ಬೋದು ಬೇರೆ, ಅದು ಕಂಪ್ಲೀಟ್ ಚೇಂಜ್ ಆಗ್ಬೋದು, ವಿ ನೆವರ್ ನೋ. ಸೊ ಹಾಗೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ, ಅವ್ರು ಬೆಳಿಬೇಕಾದ್ರೆ ಹಂಸಧ್ವನಿ ಇಟ್ಟಿದ್ದೀನಿ. ಮಗುವಿಂದ ದೊಡ್ಡವರಾಗ್ತಾ ಅವರು ಅದೆಲ್ಲ ಹಂಸಧ್ವನಿ. ಆತರ ಬೇರೆ 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 ರಾಗ. ಒಂದು ಅವ್ರಿಗೆ ಒಳ್ಳೆ ಕ್ವಶನ್ ಕೇಳಿದ್ರೆ ಆಕ್ಚುಲಿ ಜೂಕ್ ಬಾಕ್ಸ್ ಅಲ್ಲಿ ನಾನು ಎಲ್ಲ ಟ್ರ್ಯಾಕ್ಸ್ ಹಾಕಿದ್ದೀನಿ. ನಾನು ಲಿಂಕ್ ಕಳ್ಸಿಕೊಡ್ತೀನಿ ಸರ್ಗೆ. ಮತ್ತೆ ಯಾರಿಗೆ ಕ್ವಶನ್ ಇದೆಯಾ? ಹರೇ ಶ್ರೀನಿವಾಸ, ನಾ ರಂಜಿತಾ ಅಂತ. So, ಇವಾಗ ಔಟ್ಡೋರ್. ನಮಸ್ಕಾರ ವಿಜಯ್ ಕೃಷ್ಣ ಅವ್ರೆ. ಸೊ ನಿಮ್ ಚಾನಲ್ ನ ಫಾಲೋ ಮಾಡ್ತೀವಿ ನಾವು ದಿನಾ. ನಮ್ಮಲ್ಲಿ ನಿಮ್ ಹಾಡೆಲ್ಲ ಪ್ಲೇ ಆಗುತ್ತೆ. ಸೊ ನನ್ ಮಗಂಗಂತೂ ನನ್ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವ್ನ್ ಕೇಳ್ತಾನೆ ಇರ್ತಾನೆ. ಅವ್ನ್ಗೆ ವಿಠಲಯ್ಯ ಸಾಂಗು ತುಂಬಾ ಇಷ್ಟ. ಸೊ ಆಚೆ ಕಡೆ ಎಲ್ಲೇ ಹೋದ್ರು ಆ ಹಾಡನ್ ಪ್ಲೇ ಮಾಡ್ತಾನೆ ಇರ್ತೀವಿ, ಕಾರಲ್ಲಾಗ್ಲಿ ಎಲ್ಲೇ ಆಗ್ಲಿ. ಸೊ ನನ್ ಕ್ವಶನ್ ಏನು ಅಂದ್ರೆ, ಇಲ್ಲಿ ಔಟ್ಡೋರ್ ರೆಕಾರ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಅಂದ್ರೆ ಪಾರ್ಕ್ ಅಲ್ಲೋ ಅಥವಾ ಎಲ್ಲೋ ರೆಕಾರ್ಡ್ ಮಾಡ್ತಾರಲ್ಲ, ಸೊ ಹೌ ಡು ದೇ ಮ್ಯಾನೇಜ್ ಟು ಗೆಟ್ ದ ಕ್ಲಾರಿಟಿ ಆಫ್ ವಾಯ್ಸ್? ಮಾಡಕ್ಕೆ ಸಾಧ್ಯನೇ ಇಲ್ಲ ಅದು. ಇಟ್ ಈಸ್ ಇಂಪಾಸಿಬಲ್. ಎಲ್ಲ ಆಡಿಯೋ ಮಾಡ್ಕೊಂಡು ಅಲ್ಲಿ ಮತ್ತೆ ಹಾಡಿಸ್ತೀವಿ ಅಷ್ಟೇ. ಅದು ಯಾವ್ದೂನು ರಿಯಲ್ ಆಡಿಯೋ ಅಲ್ಲ. ರಿಯಲ್ ಆಡಿಯೋ ನಾವು ಸ್ಟುಡಿಯೋಲ್ಲೇ ವರ್ಕ್ ಮಾಡಿರ್ತೀವಿ, ಅದನ್ನ ನಾವು ಮತ್ತೆ ಹಾಡಿಸ್ತೀವಿ ಅಲ್ಲಿ. ಲಿಪ್ಸಿಂಕ್ ಅನ್ನು ಅನ್ಬಾರ್ದು. ಲಿಪ್ಸಿಂಕ್ ಅಂದ್ರೆ ಫೇಕ್ ಅನ್ಸ್ಬಿಡುತ್ತೆ. ಜೋರಾಗಿ ಹಾಡಿಸ್ತೀವಿ, ಮತ್ತೆ ಅಲ್ಲೂ ಹಾಡ್ತಿರ್ತಾರೆ. ಬಟ್ ವಿಲ್ ಯೂಸ್ ದ ಒರಿಜಿನಲ್ ಮಾಸ್ಟರ್ಡ್ ಆಡಿಯೋ ಅಷ್ಟೇ. ಮಾಸ್ಟರ್. ಸೊ ಈಗ ಫಾರ್ ಎಕ್ಸಾಂಪಲ್ ಸೋಲೋ ಸಿಂಗಿಂಗ್ ಅಲ್ಲಿ ರೆಕಾರ್ಡಿಂಗ್ ನೀವು ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿ
ಬ್ಲೂಟೂತ್ ಅಲ್ಲಿ ಆ ಹಾಡ್ ಹಚ್ಚಿ Exactly. ನಮಗೆ ಹಾಡಕ್ ಹೇಳ್ತೀರ ಅದನ್ನ ಲಿಪ್ ಸಿಂಕ್ ಅಲ್ಲ ರಿಯಲ್ ಆಗಿ ಹಾಡೋದೇ. ರಿಯಲ್ ಆಗಿ ಸೊ ಒಮ್ಮೊಮ್ಮೆ ಅದರಲ್ಲಿ ಚೇಂಜಸ್ ಆಗ್ಬೋದು, ಬಟ್ ಟಿಪಿಕಲಿ 70 to 80% ಚೆನ್ನಾಗೇ ಬರುತ್ತೆ, ಹಾಡಿದ್ರೆ ಬರುತ್ತೆ. ಈ ಹಾಡಿದ್ರೆ ಕೆಲವರು ಸುಮ್ಮನೆ ಬರುತ್ತೆ. ಮತ್ತಿಗೆ ಮೈಂಡ್ ಮಾಡಕ್ ಬರಲ್ಲ, correct. ಅದೇನಾಗುತ್ತೆ, ನರ್ವ್ಸ್ ಎಲ್ಲ ನಿಮ್ಗೆ ಇರುತ್ತಲ್ಲ, ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಏನೋ ಸುಮ್ಮನೆ ಇಲ್ಲಿ ಹಾಡ್ತಾರೆ ಅಂತ ಜೋರ ಹಾಡಿದ್ರೆ ತಪ್ಪೇನಿಲ್ಲ, ಭಾವನೂ ಬರಲ್ಲ. ಕರೆಕ್ಟ್. ಅಲ್ಲ ರಂಜಿತಾ, ನಿಮ್ ಕ್ವಶನ್ ಹಾಡಿನ್ಕಿಂತ ಡಿಸ್ಕಷನ್ಸ್ ಅಥವಾ ಡೈಲಾಗ್ಸ್ ಅಥವಾ ಕನ್ವರ್ಸೇಷನ್ಸ್ ಇಲ್ಲ ಹಾಡೆ ಇವಾಗ ನನ್ನ ಮಗನ ಹತ್ರ ಎಷ್ಟೋ ವಿಡಿಯೋಸ್ ರೆಕಾರ್ಡ್ ಮಾಡಿದೀನಿ ಅವ್ನು ಹಾಡು ಹೇಳೋದನ್ನ. ಬಟ್ when I look at the output quality, I can hear the background noise. ರೆಕಾರ್ಡ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನು ಇರಲ್ಲ. ಬಟ್ ನಾ ಪ್ಲೇ ಮಾಡಿದಾಗ ಹಾ ಹಾ ಅವ್ನ ವಾಯ್ಸ್ ಸಬ್ಡ್ಯೂ ಆದಂಗ ಆಗ್ಬಿಡುತ್ತೆ. ಬಟ್ ಐ ಕ್ಯಾನ್ ಹಿಯರ್ ಅದ್ರದ್ದು ಒಂದು ಕ್ವಿಕ್ ಆಗಿ ಹೇಳ್ತೀನಿ ಅದ್ರ ಬಗ್ಗೆ. ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಈಗ ಯಾರು ಡಿ ಆಡಿಯೋನೇ ಕೇಳಿದಿರ ಅನ್ಸುತ್ತೆ ಎಲ್ಲರೂ, ಆ ಮಗುದು. ಅದು ಇಟ್ ವಾಸ್ ಎ ಚಾಲೆಂಜ್ ಬೇಸಿಕಲಿ. ಹೇಗೆ ಅಂದ್ರೆ, ಆ ಮಗುನೇ ಅದು 3 ವರ್ಷನೋ 4 ವರ್ಷನೋ, ಬಟ್ ಟ್ಯಾಲೆಂಟೆಡ್ ಮಗು. ಸೊ ಏನ್ ಮಾಡೋದು, ನನ್ಗೆ ಐ ಫೆಲ್ಟ್ ಈ ಸಾಂಗ್ ಇಷ್ಟ ಆಯ್ತು, ಅವಳ ಕೈಲಿ ಹಾಡ್ಸೋಣ ಅಂತ. ಅವಳದು ಆಕ್ಚುಲಿ ದಾಸಾಮೃತ ಸಾರ ಅಂತ ಒಂದು ಸೀರೀಸ್ ಮಾಡಿದೆ ನಾನು. ಅದ್ರಲ್ಲಿ ಇವಳು ಇರ್ಲೇ ಇರ್ಲಿಲ್ಲ ಫಸ್ಟ್, ಶಾಲ್ಮಲಿ ಅನ್ನೋ ಹುಡುಗಿ. ಯಾಕೆ ಅವಳಿಗೆ ಮುಂಚೆ ಮಾಡಿದ್ದೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಜಿಯೋ ಸ್ಟೇಟ್ ಜೊತೆ. ಅವಳದು ಯಾವುದು ಪಿಳ್ಳಂಗೋವಿ ಹಾಡಿದಾಳೆ, ಅದನ್ನ ಐ ಕ್ಯಾನ್ ಆಲ್ಸೋ ಪ್ಲೇ ಇಟ್ ಲೇಟರ್. ಅದೊಂದಿದೆ. ಅವಳು ಸಾಕು ಅಂತಿದ್ದೆ, ಲಾಸ್ಟ್ ಮೊಮೆಂಟ್ ಬೇಡ ಹೇಳ್ನಲ್ಲ, ನನ್ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗತ್ತೆ ಅದು. ಸಡನ್ ಆಗಿ ಅವಳು ಹಾಡ್ಸೋಣ ಅಂತ ಅವ್ರ ಪೇರೆಂಟ್ಸು ತುಂಬಾ ಕೇಳ್ತಾ ಇದ್ರು. ಸ್ಟುಡಿಯೋಗೆ ಬಂದು 10 minutes ಅಲ್ಲಿ ರೆಕಾರ್ಡ್ ಆಗಿರೋದು ಅಷ್ಟೇ. ಅದು 10 minutes ಆಗಿದ ತಕ್ಷಣ ಅಲ್ಲೇ ಬಟ್ಟೆ ಚೇಂಜ್ ಮಾಡಿಸಿ, ನಂದೊಂದು ಗ್ರೀನ್ ಸ್ಕ್ರೀನ್ ಇತ್ತು, ಅಂಡ್ ಗ್ರೀನ್ ಸ್ಕ್ರೀನ್ ಹಾಕಿ ಒಂಚೂರು ಲೈಟಿಂಗ್ ಮಾಡಿ ನನ್ನ ಐಫೋನ್ ಅಲ್ಲಿ ಶೂಟ್ ಮಾಡಿರೋ ಸಾಂಗ್ ಅದು. ದ ಹೋಲ್ ಸಾಂಗ್. ಸೊ ಅಂದ್ರೆ ನಾವು ರೆಕಾರ್ಡ್ ಮಾಡಿಸ್ಲಿ, ರೀಶೂಟ್ ಮಾಡ್ಲೇಬೇಕು. ಹಾಡೋದು ಅದು ಮಾಡಕ್ಕಾಗಲ್ಲ. ವಿಡಿಯೋ ಸಪ್ರೇಟ್, ಆಡಿಯೋ ಸಪ್ರೇಟ್ ಅದು ಇರ್ಲೇಬೇಕು ಮೇಡಮ್. ಅಲ್ಲ, ಮಾಡೋರು ಇದಾರೆ, ನಾ ಇಲ್ಲ ಅಂತಿಲ್ಲ. ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ರಿಯಲ್. ಈಗ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಇದ್ರಲ್ಲಿ ನಮ್ಗೆ ಆ ಪ್ರಿವಿಲೇಜ್ ಇದೆ, ಟೆಕ್ನಾಲಜಿ ಇದೆ. ಸೊ ಈಗ ನಾವು ನಮ್ಮ ಚಾನಲ್ ಹೇಗೆ ವರ್ಕ್ ಮಾಡ್ತೀನಿ ಅಂದ್ರೆ, ಹಾಡನ್ನ ಫಸ್ಟ್ ರೆಡಿ ಮಾಡ್ಕೊಂಡು, ಮ್ಯೂಸಿಕ್ ಏನು ರೆಡಿ ಇರಲ್ಲ. ಈಗ ಇದೇ ತರ ನೀವು ಏನ್ ಮಾಡಿದ್ರೆ, ಯಾಕಂದ್ರೆ ಇಮಿಡಿಯೇಟ್ ಶೂಟಿಂಗ್ ಇರುತ್ತೆ, ನಮ್ ನೆಕ್ಸ್ಟ್ ಡೇನೇ ಶೂಟಿಂಗ್, ಮ್ಯೂಸಿಕ್ ಮಾಡಕ್ ಟೈಮ್ ಇರಲ್ಲ. ಸೊ ನಾವು ರಫ್ ಆಗಿ ಹಾಡಿಸಿ ಅದನ್ನ ಶೂಟಿಂಗ್ ಸ್ಪಾಟಿಗೆ ತಗೊಂಡೋಗಿ. ನಂದು ಹೋಯ್ತಾ? ಕೇಳಿಸ್ತಾ ಇದೆಯಾ ಎಲ್ರಿಗೂ? ಹಾ ಕೇಳಿಸ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ನಮಗೆ ಮ್ಯೂಸಿಕ್ ಮಾಡಕ್ ಟೈಮ್ ಇರಲ್ಲ. ಸೊ ನಾವು ರಫ್ ಆಗಿ ರೆಕಾರ್ಡ್ ಮಾಡಿ, ಅವ್ರ ಲೊಕೇಶನ್ ಕರೆಸಿ, ಅವ್ರು ವಿತ್ ಮೇಕಪ್ ಬಂದಿರ್ತಾರೆ ಅಥವಾ ಕಾಸ್ಟ್ಯೂಮ್ ಬಂದಿರ್ತಾರೆ, ಅಲ್ಲೇ ಶೂಟ್ ಮಾಡ್ಬಿಡ್ತೀವಿ. ಈಗ ನಾನು ಸ್ವಲ್ಪ ಸೋನಿ ಮಿರರ್ಲೆಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಯೂಸ್ ಮಾಡಿ ಮತ್ತೆ 2-3 ಆಂಗಲ್ಸ್ ಅಲ್ಲಿ ತೆಗಿತೀವಿ. ಒಂದು ವೈಡ್ ಆಂಗಲ್, ಒಂದು ಕ್ಲೋಸ್ ಅಪ್, ಒಂದು ಗಿಂಬಲ್ ಶಾಟ್ ಅಂತ. ಸೊ ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ನೋಡೋರ್ಗು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇಟ್ ಇಸ್ ಎಕ್ಸ್ಪೀರಿಯನ್ಸ್. ಯಾವುದು ಅವರಿಗೆ ಡ್ರೋನ್ ಶಾಟ್ ಇಟ್ಬಿಡೋಣ. ಸಾರಿ, ನೀವೇನಕ್ಕೆ ಬ್ಲಾಕ್ ಅಂಡ್ ವೈಟ್ ಮೂವಿನಲ್ಲಿ ಅವಾಗ ಹಾಡು ಇದೇ ಕಾನ್ಸೆಪ್ಟ್. ಅಲ್ಲ, ನಾನು ಓದಿದ ಪ್ರಕಾರ ಅಂದ್ರೆ ಅವ್ರು ಎಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಗಾರ್ಡನ್ ಅಲ್ಲೆಲ್ಲೋ ಹಾಡ್ತಿರ್ತಾರೆ, ಅಲ್ಲೇ ಹಾಡೋರು ಅಲ್ಲೇ, ಬಾರ್ಸೋರು ಅಲ್ಲೇ. ಐ ಆಮ್ ಟಾಕಿಂಗ್ ಅಬೌಟ್ ಪ್ರೀ ಅದೇ ಅಲ್ಲ, ಟಾಕಿ ಮೂವಿ ಅಂತ ಬಂತಲ್ಲ, ಟಾಕಿ ಮೂವಿ. ಒಂದ್ ಯಾವ್ದೋ ವರ್ಡ್ ಏನೋ ಒಂದ್ ಅಂತಂದ್ರೆ ಅವತ್ತು ಅಲ್ಲಿಗೆ ಕಟ್. ಹೌದು, ನೀವ್ ಹೇಳಿದ್ ಕರೆಕ್ಟ್. ಅಂದ್ರೆ ಅದು ಟಾಕಿ ಅಂತ ಬಂತು ನೋಡಿ 30s ಅಲ್ಲಿ, 1930s ಅಲ್ಲಿ. ಏನದು ಬ್ಲಾಕ್ ಏನಂತಾರೆ ಅದಕ್ಕೆ, ಸೈಲೆಂಟ್ ಮೂವಿಯಿಂದ ಟಾಕಿ ಮೂವಿ ಬಂದಾಗ ಹಂಗೆ ಆಗ್ತಿತ್ತು ಅವಾಗೆಲ್ಲ ಒಟ್ಟಿಗೆ. ಆಮೇಲೆ ಟೆಕ್ನಾಲಜಿ ಬರ್ತಿದ್ದಂಗೆ ಏನ್ ಮಾಡಿದ್ರ ಬಂದ್ರು, ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡ್ಕೊಳ್ಳೋದು. ಇದ್ರಲ್ಲಿ ನಾಗರ ಅಂತ ಕರಿತೀವಿ ನಾವು ಶೂಟಿಂಗ್ ಅಲ್ಲಿ ಪ್ಲೇ ಮಾಡೋರೆಲ್ಲ. ದಿಸ್ ಇಸ್ ಹೌ. ನಿಮ್ಗೆ ಏನಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಈಗ ನೋಡಿ, ನೀವೇ ನೋಡ್ಬೋದು, ಲೈವ್ ಪರ್ಫಾರ್ಮೆನ್ಸ್ ನೀವು ಪದೇ ನೋಡಲ್ಲ. ಈ ಕಚೇರಿ ಏನಾದ್ರು ನಡೆಯುತ್ತೆ ಒಂದೇ ಸಲ, ಅದಾದ್ಮೇಲೆ ಮತ್ತೆ ನಿಮ್ಗೆ ಬೋರ್ ಆಗತ್ತೆ. ಅದು ಯಾರಿಗೂ ತುಂಬಾ ಇಂಟ್ರೆಸ್ಟ್ ಇದ್ರೆ ನೋಡ್ತೀರಾ, ಬಟ್ ಇಂಥದನ್ನ ಪದೇ ನೋಡ್ತೀರಾ. ಈಗ ಇನ್ನೊಂದು ಏನಂತಾರೆ, ಅನ್ಫಾರ್ಚುನೇಟ್ ಅಂತಲ್ಲ, ಆಲ್ ದ ರಿಯಾಲಿಟಿ ಶೋಸ್ ಆರ್ ಲೈಕ್ ದಟ್. ಸ್ವಲ್ಪ ನನ್ನ ಕ್ವಶನ್ ಅದೇ ಇತ್ತು. ರಿಯಾಲಿಟಿ ಶೋಸ್ ಅಲ್ಲಿ ನಾವೇನು ಗಲ್ಲ ಪಡ್ಕೊಂಡು ಬೀಳ್ತಾ ಇರ್ತೀವಿ, ಅವರಿಗೆ ಓ ವಾ 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 ಅಂತ. ಏನದು, ವಾಟ್ ಇಸ್ ದ ರಿಯಾಲಿಟಿ? ಅಂದ್ರೆ ಕನ್ನಡದಲ್ಲಿ ಇನ್ನೂ ಬಂದಿಲ್ಲ ಸರ್. ಕನ್ನಡದಲ್ಲಿ ವರ್ಸ್ಟ್ ಕೇಸ್ ಯಾರೋ ತೀರಾ ಚಿಕ್ಕ ಮಕ್ಕಳು, ಅಂದ್ರೆ ಕೆಲವರು ಮಕ್ಕಳನ್ನ ನಾವು ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇಟ್ಕೋತಾರೆ. ನೋಡಿದ್ರೆ ಕನ್ನಡ ಅಂತವ್ರನ್ನ ಮಾತ್ರ ರೀಡಬ್ಬಿಂಗ್ ಮಾಡ್ತಾರೆ. ಬಟ್ ಇನ್ ಮಿಕ್ಕಿದವ್ರದೆಲ್ಲ ಆ ಲೆವೆಲ್ ಕನ್ನಡದಲ್ಲಿ ಬಂದಿಲ್ಲ, ಬರುತ್ತೆ. ಬಟ್ ಈಗ ಇಂಡಿಯನ್ ಐಡಲ್ ಏನೇ ನೋಡ್ತೀರಾ, ದೇ ಆರ್ ಆಲ್ ಪ್ರೀ ರೆಕಾರ್ಡೆಡ್ ಅಂಡ್ ದೇ ಜಸ್ಟ್ ಆಕ್ಟ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್. ಅಷ್ಟೇ. ಮತ್ತೆ ಅದು ಸ್ಕ್ರಿಪ್ಟಿಂಗು ಅಷ್ಟೇ, ಎಲ್ಲ ಮಾತುಗಳು ಅದೆಲ್ಲ ಅವ್ರಿಗೆ ಮುಂಚೆನೆ. ಸೊ ಮತ್ತೆ
ಸರಸ್ವತಿ, ಯಾ ನೀವು- ನಮಸ್ತೆ ಹಾ, ಹೇಳಿ. ವಿಜಯ್ ನಮಸ್ಕಾರ. ಕೃಷ್ಣ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ನೋಡಿ ನಿಮ್ಮೂರಿಗೆ ಕರ್ಕೊಂಡ್ಬಿಟ್ಟಿದ್ದೀರಾ. ಅದೇ ಹೌದೌದು. ಯಾ ನಮಸ್ಕಾರ ಆ, ನಮಸ್ಕಾರ. ಆ, ವಿಜಯ್ ಅವರೇ, ಇವಾಗ ಈಗ ನಮ್ಮಂತ ದೊಡ್ಡವ್ರಿಗೆಲ್ಲ ನೀವ್ ಹಿಂಗ್ ಪಿಚ್ ಇಟ್ಕೋಬೇಕು ಹಿಂಗಿಂದೆ ಅಂದ್ರೆ ಅರ್ಥ ಆಗುತ್ತೆ. ಬಟ್ ನಿಮ್ ವಿಠಲಯ್ಯ ಚಾನಲ್ ಅಲ್ಲಿ ಎಲ್ಲ ಹಾ. ಪುಟ್ ಪುಟ್ ಮಕ್ಳು, ಈ ಅಫ್ಕೋರ್ಸ್ ಆರಾಧ್ಯ ರಾವ್ ಬಿಡಿ, ಶೀಸ್ ವಿನ್ನರ್ ಇವಾಗ. ಕರೆಕ್ಟ್. ರನ್ನರ್ ಫಸ್ಟ್ ಹಾ, ಫಸ್ಟ್ ರನ್ನರ್ ಅಪ್. ಆ ಹುಡ್ಗಿಗ್ ಪರವಾಗಿಲ್ಲ, ಸಂಗೀತ ಜ್ಞಾನ ಇದೆ, ಅರ್ಥ ಆಗುತ್ತೆ. ಈ ಶಾಲ್ಮಲಿ ಹುಡ್ಗಿ ಮತ್ತೆ ಇನ್ನೂ ಅನೇಕ ಸಿಸ್ಟರ್ಸ್ ಹುಡುಗಿರಿ ಇದೆ, ಈ ಹುಡ್ಗಿರಿ ಇಬ್ರು ಇದಾರಲ್ಲ, ಅವ್ರಗಳಿಗೆಲ್ಲ ನೀವು ಪಿಚ್ ಬಗ್ಗೆ ಹೇಗ್ ಹೇಳ್ತೀರಾ? ಅವಕ್ಕೆ ಏನ್ ಅರ್ಥ ಆಗುತ್ತೆ? ಅಂತ ಮಕ್ಳು ನಮ್ಗೆ ಇನ್ನೂ ಈಸಿ ಅಂತ ನಾನು ಹೇಳ್ತೀನಿ. ಅವ್ರಿಗೇನು ಬೇರೆ ಇನಿಬಿಷನ್ಸ್ ಆಗ್ಲಿ ಪ್ರಿಪರೇಷನ್ಸ್ ಇರಲ್ಲ. ಬಂದ್ ಜೋರ ಕಾನ್ಫಿಡೆಂಟ್ ಆಗಿ ಆಡ್ಬಿಡ್ತಾರೆ ಮೈಕ್ ಮುಂದೆ. ಅವ್ರು ಏನ್ ಹಾಡ್ತಾರೆ ಅದೇ ಪಿಚ್ ನಾನು ಇಟ್ಕೋತೀನಿ. ಸೊ ಈಗ ಅವರು ಒಂದ್ ಶ್ರುತಿಲಿ ಹಾಡ್ತಾರಲ್ವಾ, ಅದು ಕರೆಕ್ಟ್ ಆಗಿದೆ ಚೆಕ್ ಮಾಡ್ತೀನಿ. ಇಲ್ಲ ಇನ್ನೊಂಚೂರು ನಾನೇ ಅವ್ರಿಗೆ ಗೈಡ್ ಮಾಡ್ತೀನಿ ತುಂಬಾ. ಈ ತಾಳ ಅಂತ ಲೂಪ್ ಎಲ್ಲ ಕೊಟ್ಟು ಈಸಿ. ಅದು ಚಾಲೆಂಜ್, ಒಂದ್ ಕಡೆ ಚಾಲೆಂಜ್ ಅದು. ಬಟ್ ನಮ್ಗೇನಂದ್ರೆ ಅವರು ಮಕ್ಕಳು ಆಗಿರೋದ್ರಿಂದ ಅವ್ರಿಗೆ ಬೇರೆ ತರ ಏನಂತಾರೆ ಕಾನ್ಶಿಯಸ್ ಆಗೋದೆಲ್ಲ ಇರಲ್ಲ. ಸೊ ಅವರು ಧೈರ್ಯವಾಗಿ ಹಾಡ್ತಿರ್ತಾರಲ್ಲ, ನಾ ತಕ್ಷಣ ಕ್ಯಾಪ್ಚರ್ ಮಾಡೋದೇ ಸ್ವಲ್ಪ ಇಟ್ ಇಸ್ ಲಿಟಲ್ ಚಾಲೆಂಜಿಂಗ್ ಮಕ್ಕಳದು ಇದು. ಮತ್ತೆ ಈಗ ರೀಸೆಂಟ್ ಆಗಿ ಅತ್ರೆ ಸಿಸ್ಟರ್ಸ್, ಅವರು ದರ್ ಕ್ವೈಟ್ ಪಾಪ್ಯುಲರ್. ಹೌದು, ಅವಳ ಅಕ್ಕನೂ ಅಷ್ಟೇ. ಅಂದ್ರೆ ಏನಾಗತ್ತೆ, ಅವಳಲ್ಲಿ ಇದು ಪವಮಾನಾಚಾರ್ ಅಂತ ಕೇಳಿದಿರಲ್ಲ, ಅವಳ ತರ ವಾಯ್ಸ್ ಅವಳದು. ಅಂದ್ರೆ ಆತರ ಓಪನ್ ಆಗಿ ಹಾಡೋದು. ನಾನು ಅವಳಿಗೆ ಅದೇ ಹೇಳೋದು, ನೋಡಮ್ಮ ನೀನು ಮೆತ್ತಿಗೆ ಹಾಡೋದೆಲ್ಲ ಮಾಡಬೇಡ, ನಿಮ್ ಜನ ಇಷ್ಟಪಡ್ತಿರದೆ ಜೋರಾಗಿ ಹಾಡಕ್ಕೆ, ಜೋರಾಗಿ ಬಾಯಿ ತುಂಬಾ ಹಾಡು ಅಂತ. ಅದು ಮಕ್ಳು ಕಾನ್ಶಿಯಸ್ ಆಗ್ತಾರೆ. ದೊಡ್ಡವ್ರು ಆಗ್ತಾ ವೆನ್ ದ ಟರ್ನ್ ಲೈಕ್ 9 ಅದು ಬರ್ತಿದ್ದಂಗೆ ಕಾನ್ಶಿಯಸ್ ಆಗ್ಬಿಡ್ತಾರೆ, ವೆದರ್ ಚೆನ್ನಾಗಿ ಹಾಡ್ತಿದ್ದೀನ ಬಟ್ ಎಲ್ಲರಿಗೂ ಒಂದು ಯೂನಿಕ್ ಕ್ಯಾರೆಕ್ಟರ್ ಅನ್ನೋದಿರುತ್ತೆ ವಾಯ್ಸ್ ಅಲ್ಲಿ. ಅದನ್ನ ನಾವು ಐ ಟ್ರೈ ಟು ಹೈಲೈಟ್. ಅದಕ್ಕೆ ಹೇಳಿದೀನಿ, ಎಲ್ಲೂನು ಮೆತ್ತಿಗೆ ಹಾಡೋದೆಲ್ಲ ಮಾಡಬೇಡ, ಜೋರಾಗಿ ಹಾಡು. ಅವಳದಂತ ಹಂಗೆ ಕಾನ್ಫಿಡೆಂಟ್ ಆಗಿ ಜೋರಾಗಿ ಹಾಡ್ತಾಳೆ. ಈಗ ಸ್ವಲ್ಪ ಅವಳು ಇದು ಮಾಡ್ತಾ ಇದ್ದಾಳೆ, ಹಿಂಗ್ ಮಾಡ್ಬೇಡ, ಕಾನ್ಫಿಡೆಂಟ್ ಆಗಿ ಹಾಡು. ಎಲ್ಲ ಅಲ್ಲೇ ನಡೆಯುತ್ತೆ ಮ್ಯಾಜಿಕ್. ಅದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಬರ್ತಾರಲ್ಲ, ಬಂದು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ, ಎಲ್ಲದಕ್ಕಿಂತ ಅವ್ರನ್ನ ಕಂಫರ್ಟಬಲ್ ಮಾಡ್ಬೇಕು ಫಸ್ಟ್. ಅವ್ರನ್ನ ನಾವು ಭಯ ಪಡಿಸ್ಬಿಟ್ರೆ ಇದು ಹಾಡಕ್ಕ ಕಷ್ಟ. ಕೃಷ್ಣ, ನೀವು ಈಗ ಯಾರು ದೊಡ್ಡ ದೊಡ್ಡ ದಿಗ್ಗಜಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ಅವ್ರ ಜೊತೆ ಐ ವಾಸ್ ಫಾರ್ಚುನೇಟ್. ಅಫ್ಕೋರ್ಸ್ ನೀವು ಕೂಡ. ಗುಡ್ ಆನ್ಸರ್. ಓಕೆ, ಸೊ ಐ ವಾಸ್ ಫಾರ್ಚುನೇಟ್ ಟು ಬಿ ಅರೌಂಡ್. ಆ ಟೈಮಲ್ಲಿ ನಾನು ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸ್ವರ ಬರ್ಕೊಡ್ತಾ ಇದ್ದೆ. ನನ್ನ ಕೆಲಸ ಏನಂದ್ರೆ, ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಬರಲ್ಲ ಅಂತ ಹೇಳ್ಬಾರ್ದು, ಮೋಸ್ಟ್ ಆಫ್ ದೆಮ್ ದೇ ಆರ್ ನಾಟ್ ಗುಡ್ ಅಟ್ ಸ್ವರ ಜ್ಞಾನ ಕಮ್ಮಿ ಇರುತ್ತೆ. ಬಟ್ ಟ್ಯೂನ್ ಹಾಕಕ್ಕೆ ಯಾರ್ದು ಸೊತ್ತಿಲ್ಲ. ಅದು ಟ್ಯೂನ್ ಕ್ಯಾನ್ ಬಿ ವೆರಿ ಸ್ಪಾಂಟೇನಿಯಸ್. ಈಗ ನೀವೇ ಸುಮ್ಮನೆ ಏನೋ ಇದ್ದಾಗ ಒಂದು ಟ್ಯೂನ್, ದಟ್ ಇಸ್ ಟ್ಯೂನ್ ದಟ್ ಯು ಕ್ಯಾನ್ ಡೆವಲಪ್ ಇನ್ ಟು ಎ ಸಾಂಗ್. ಆದ್ರೆ ಅದ್ರೊಳಗೆ ಏನ್ ಗ್ರಾಮರ್ ಇದೆ, ಏನಿದೆ, ಅದು ಸಾಮಾನ್ಯ ಗೊತ್ತಿರಲ್ಲ. ಸೊ ಇದು ಯಾವ ರಾಗ, ಈಗ ಶ್ರುತಿಗಳಲ್ಲಿ, ಈಗ ನಾವು ಚೆನ್ನೈಗೆಲ್ಲ ಹೋದಾಗ ಅಲ್ಲಿ ಸಿಂಗರ್ ಸಡನ್ ಆಗಿ ಇದು ಎನ್ನರಿ ಪೆರಿಯರಿಯ ಚಿನ್ನರಿಯ ಅಂತ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಕೋಮಲ್ ಯಾ ಕರೆಕ್ಟ್ ಅಲ್ಲ. ಸೊ ಅಲ್ಲಿ ಈಗ ನನ್ನ ಕೆಲಸ ಏನಿತ್ತಂದ್ರೆ, ಸಾಹಿತ್ಯದ ಮೇಲೆ ಅವ್ರು ಬರ್ದ್ಮೇಲೆ ನಾನು ಅದನ್ನ ಸ್ವರ ಬರ್ಕೊಡ್ತಾ ಇದ್ದೆ. ಸೊ ಐ ಯೂಸ್ ಟು ಜಸ್ಟ್ ಬಿ ವಿತ್ ದ ಮ್ಯೂಸಿಕ್ ಡೈರೆಕ್ಟರ್ ಲೈಕ್ ಎನ್ ಅಸಿಸ್ಟೆಂಟ್. ಅಲ್ಲಿವರೆಗೂ ನನಗೆ ಸ್ವರಕ್ಕೆ ಅಷ್ಟು ಮಹತ್ವ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಅನ್ಕೊಂಡು, ಇಟ್ ಇಸ್ ಈಗ ನಿಮ್ಮ ಜಾಬ್ಗೆ ಇಂಜಿನಿಯರಿಂಗ್ ಇಸ್ ಅ ಡಿಫಾಲ್ಟ್ ಥಿಂಗ್ ಅಲ್ವಾ, ಅದ್ರಲ್ಲಿ ಏನು ಬೇರೆ. ಮ್ಯೂಸಿಕಲ್ಲಿ ನಾನೇನು ಅನ್ಕೊಂಡಿದ್ದೆ, ಸ್ವರಜ್ಞಾನ ಅನ್ನೋದು ಎಲ್ಲರಲ್ಲೂ ಅದು ಡಿಫಾಲ್ಟ್ ಆಗಿರುತ್ತೆ ಅಂತ. ಬಟ್ ಲೇಟರ್ ಐ ರಿಯಲೈಸ್ಡ್ ತುಂಬಾ ಕಮ್ಮಿ ಜನಕ್ಕೆ ಸ್ವರಜ್ಞಾನ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಅಂಡ್ ಐ ಫೆಲ್ಟ್ ಐ ಆಮ್ ದ ರೈಟ್ ಇದಕ್ಕೆ ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ನಂಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಗೆ ಬೆಳೆಸಿರೋದೇ ಆ ಥರ. ಚಿಕ್ಕ ವಯಸ್ಸಿಂದನೂ ಈಗ ಟ್ವಿಂಕಲ್ ಟ್ವಿಂಕಲ್ ಸ್ವರದಲ್ಲೇ ಕಲ್ತಿರೋದು ನಾನು. ಸ ಪ ಪ ದ ದ ಪ. ಸೊ ಸ್ವರ ವಾಸ್ ಲೈಕ್ ನಮ್ಗಳ ಜೊತೆ. ಇನ್ಫ್ಯಾಕ್ಟ್ ನಮ್ಮ ತಾತನೂ ಅಷ್ಟೇ, ಅವರು ತುಂಬಾ ತುಂಬಾ ಸ್ಟೂಡೆಂಟ್ಸ್ನ ಹೇಳ್ಕೊಟ್ಟಿದ್ದಾರೆ. ಬಳ್ಳಾರಿ ವೆಂಕಟೇಶ್ ಆಚಾರ್ ಅಂತ, ಬಳ್ಳಾರಿ ಬ್ರದರ್ಸ್ ಅಲ್ಲ. ಸೊ ಅವರು ತೊಡೆ ಮೇಲೆ ನಾನು ಕೂತ್ಕೊಂಡ್ಬಿಡ್ತಿದ್ದಂತೆ. ಅಲ್ಲಿ ಅವರು ಸ್ಟೂಡೆಂಟ್ಸಿಗೆ ಹಾಡಕ್ಕಾಗ್ತಿಲ್ಲ ಅಂದಾಗ ನಾನು ಕೇಳೋರಂತೆ, ಕೃಷ್ಣ ಇದು ಹಾಡಪ್ಪ ಅಂತ. ನಾನು ತಕ್ಷಣ ಸ್ವರ ಹಾಡ್ಬಿಡ್ತಿದ್ನಂತೆ. ಸೊ ದಟ್ ಇಟ್ ಇಸ್ ಗಾಡ್ಸ್ ಗಿಫ್ಟ್ ಅಷ್ಟೇ. ಸೊ ಐ ಕಾಂಟ್ ಟೇಕ್ ಆಲ್ ದ ಕ್ರೆಡಿಟ್. ಸೊ ಈ ಸ್ವರಜ್ಞಾನ ಅನ್ನೋದು ಐ ಆಲ್ವೇಸ್ ಫೆಲ್ಟ್ ಇಟ್ ಇಸ್ ಡಿಫಾಲ್ಟ್ ವಿತ್ ಎವ್ರಿವನ್, ಎನಿ ಮ್ಯೂಸಿಷಿಯನ್. ಈಗ ಕನ್ನಡ ಮಾತಾಡೋರಿಗೆ ಬರೆಯಕ್ಕೆ ಬರುತ್ತೆ ಅನ್ನೋದು ಇಟ್ಸ್ ಲೈಕ್ ಡಿಫಾಲ್ಟ್. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಅರ್ಥ ಆಯ್ತು, ತುಂಬಾ ಜನಕ್ಕೆ ಈ ಒಂದು ಇನ್ಸ್ಟ್ರೂಮೆಂಟ್ ಸಪೋರ್ಟ್ ಇಲ್ಲದೆ ಸ್ವರ ಹಾಕಕ್ ಬರಲ್ಲ ಅಂತ ಅಲ್ಲಿ ಗೊತ್ತಾಯ್ತು. ಸೊ ದೇ ಶುಡ್ ನೀಡ್ ಅಟ್ ಲೀಸ್ಟ್ ಅ ಹಾರ್ಮೋನಿಯಂ ಆರ್ ದೇ ನೀಡ್ ಸಮ್ ಇನ್ಸ್ಟ್ರೂಮೆಂಟ್ ವೇರ್ ದೇ ಕ್ಯಾನ್ ಡಿಕೋಡ್ ದ ಸ್ವರಾಸ್. ಈಗ ಫಾರ್ ಎಕ್ಸಾಂಪಲ್ ಈಸಿ ಸಾಂಗ್ ವಿಠಲಯ್ಯ ಅನ್ಕೊಳ್ಳಿ, ವಿಠಲಯ್ಯ ವಿಠಲಯ್ಯ. ಸೊ ದ ಸ್ವರಾಸ ಸರಿಗ ಪ ಮಗರಿ ರಿ ಸ ಸ ನಿ ಸರಿ, ಅದು ಡಿಫಾಲ್ಟ್ ಆಗಿ ದಟ್ ಇಸ್ ಹೌ ಅವ್ರು ನನಗೆ
ಹೇಳ್ಕೊಟ್ರು, ಇಲ್ಲ ನಂಗೆ ಗೊತ್ತಿಲ್ಲ. ಕರೆಕ್ಟ್. ನಾನು ಏನಕ್ಕೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ಸ್ ಸೇರಿಸ್ಕೊತಿದ್ದಾನೆ ಇದಕ್ಕೆ. ಸೊ ವಿ ಮನೋಹರ್ ಸಾರು, ಕೆ ಕಲ್ಯಾಣ್ ಇವ್ರ ಜೊತೆ ಎಲ್ಲ ನಾನು ಐ ಟು ಬಿ ಅಸಿಸ್ಟೆಂಟ್. ಅವಾಗ ಹ್ಯಾವ್ ಸೀನ್ ಆಲ್ ದ ಬಿಗ್ ಲೆಜೆಂಡರಿ ಸಿಂಗರ್ಸ್. SPB ಸರ್ದಂತೂ ಒಂದು 20-30 ರೆಕಾರ್ಡಿಂಗ್ ಸೆಷನ್ ಹ್ಯಾವ್ ಅಟೆಂಡೆಡ್. ಓಕೆ. ಚಿತ್ರ ಅವರು, ಜಾನಕಿ ಅವರು, ಅಂದರೆ ಯಾವಾಗ 2006 ಇಂದ ಎಲ್ಲ ಯು ನೇಮ್ ಹ್ಯಾವ್ ರೆಕಾರ್ಡ್ ಅಂದರೆ ಮಾಡಿದ್ದೀನಿ. ಮತ್ತು ನನ್ನ ಸಿನಿಮಾಗೂ ಒಂದು ಹಾಡಿದ್ದಾರೆ, SPB ಸರ್ ಹಾಡಿದ ಒಂದು ಟೈಮಲ್ಲಿ ಮಾಡಿದ್ದೆ. ಸೊ ಆಲ್ ದ ಬಿಗ್ ಲೆಜೆಂಡರಿ ಆ್ಯಂಡ್ ಶಂಕರ್ ಮಹಾದೇವನ್, ಹರಿಹರನ್, ಸೋನು ನಿಗಮ್, ಶ್ರೇಯಾ ಘೋಷಾಲ್, ಆಲ್ ವರ್ಕ್ ವಿತ್. ಸೊ ಅಂದರೆ ಎಲ್ಲಾರ್ದಕ್ಕೂ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಂತಲ್ಲ, ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಅವ್ರು ರೆಕಾರ್ಡ್ ಮಾಡ್ತಾ ಇದ್ದಾಗ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಸೊ ಅವ್ರದ್ದು ಅಷ್ಟೇ, ಅವ್ರದ್ದು ಸೇಮ್ ಟ್ರಿಕ್, ಹೊಸದೇನು ಇಲ್ಲ. ಬಟ್ ಅವ್ರೇನಂದ್ರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಮಾಡಿ ಮಾಡಿ. SPB ಸರ್ ವಾಸ್ ದ ಫಾಸ್ಟೆಸ್ಟ್ ನನ್ನ ಪ್ರಕಾರ. ಅವರು 10 ನಿಮಿಷ 15 ನಿಮಿಷದ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ನಾವು ರೆಕಾರ್ಡಿಂಗ್ ಸೆಷನ್ ಇದ್ದಾಗ ಕ್ಯೂ ನಿಂತ್ಕೊಳ್ಳೋರು ಮ್ಯೂಸಿಕ್ ಡೈರೆಕ್ಟರ್ಸ್. ಒಂದು 5 ನಿಮಿಷ ಲೇಟ್ ಆದ್ರೂ ನಮ್ಮ ಬೈಯೋರು, ನಮ್ನ ಬೈಯೋರು ಅವರೆಲ್ಲ ಆ ಥರ. ಅಂದ್ರೆ ಅವ್ರು ದಿನಕ್ಕೆ 10 ಹಾಡು, ನಾನೇ ಕಣ್ಣಲ್ಲಿ ನೋಡಿದ್ದೀನಿ, 10 ಹಾಡು ಮಿನಿಮಮ್. ನಾವೆಲ್ಲ ಚೆನ್ನಾಗಿ ಹೋಗ್ತಿದ್ವಿ, ಅವರು ಇಲ್ಲಿ ಬರೋರು. ಸೊ ಆ ಭಾಗ್ಯ ನನಗೆ ತುಂಬಾ. ಮತ್ತೆ ಕೆಲವು ಕಡೆ ನೋಡಿ ಮುಖ ಪರಿಚಯನ ಆಗೋಗಿತ್ತು. ಸೊ ಅವರೆಲ್ಲ ಐ ವಾಸ್ ಫಾರ್ಚುನೇಟ್ ಟು ಬಿ ಆ ಟೈಮಲ್ಲಿ. ಐ ವಾಸ್ ಅಟ್ ದ ರೈಟ್ ಟೈಮ್. ನಾನು ಬಂದಾಗ ಇಟ್ ವಾಸ್ ಅ ಟ್ರಾನ್ಸಿಷನ್ ಟೈಮ್ ಫ್ರಮ್ ಅನಲಾಗ್ ಟು ಡಿಜಿಟಲ್. ಸೊ ಆಗ ಆಗ್ತಾನೆ DAWs ಇದೆಲ್ಲ ಮುಂಚೆ ಎಲ್ಲ ಕೀಬೋರ್ಡೇ ವರ್ಕ್ ಆಗೋದು. ಸೊ ನಾನು ಬಂದಾಗ ಆಗ್ತಾನೆ ಟ್ರಾನ್ಸಿಷನ್ ಟೈಮ್. ಸೊ ಐ ವಾಸ್ ಅಟ್ ದ ರೈಟ್ ಟೈಮ್ ಅಷ್ಟೇ. ಈಗ ಬಂದಿರ್ತಿದ್ರೆ ನನಗೆ ಅದೆಲ್ಲ ಸಿಗ್ತಾ ಇರಲಿಲ್ಲ. ಐ ವಾಸ್ ಅಟ್ ದ ರೈಟ್ ಟೈಮ್. ಸೊ ಈಗ ನೀವು ಮ್ಯೂಸಿಕ್ ಡೈರೆಕ್ಷನ್ ಫಾರ್ ಮೂವೀಸ್ ನಿಮ್ದು ಫಸ್ಟ್ ಜಾಬ್ ಈಗ ಅಥವಾ ಬೇರೆನಾ? ಸೊ ಡು ಯು ಸ್ಟಿಲ್ ಕಂಟಿನ್ಯೂ ಟು ಆಕ್ಚುಲಿ ವರ್ಕ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಮೂವೀಸ್? ಐ ಆಮ್ ನಾಟ್ ಎಂಜಾಯಿಂಗ್ ಸರ್ ಬೇಸಿಕ್. ಫಿಲಮ್ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಡಿವೋಷನಲ್ ಅಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಇಲ್ಲ, ನಾವೇ ಮಾಡ್ಕೊಂಡ್ರೆ ಚಾಲೆಂಜಸ್. ಈಗ ಸಿನಿಮಾದಲ್ಲಿ ಆಗುತ್ತೆ, ಎವ್ರಿ 3 months ಒಂದು ಟ್ರೆಂಡ್ ಬರುತ್ತೆ. ಇಲ್ಲೇನೋ ಒಬ್ರು ಯಾವುದೋ ಒಂದು ಸೌಂಡ್ ಅಂತ ಹುಡುಕ್ತಾರೆ, ಡಬ್ ಸ್ಟೆಪ್ ಅಂತ, ಅವ್ರಿಗೆ ಅಲ್ಲಬೇಕು. ಅದು ಇಲ್ಲೇನೋ ಒಂದು ಹಿಪ್ ಹಾಪ್ ಅಲ್ಲಬೇಕು. ಸೋ ಮೆನಿ ಟ್ರ್ಯಾಪ್ ಮ್ಯೂಸಿಕ್ ಅಂತಿದೆ ಇಲ್ಲಿ, ಅದು ಅವ್ರಿಗೆ ಬೇಕು. ಬಟ್ ಅದು ನಾವು ಕಲಿಯೋಷ್ಟರಲ್ಲಿ ಹೊಸ ಟ್ರೆಂಡ್ ಬಂದ್ಬಿಟ್ಟಿರುತ್ತೆ. ಸೊ ನಾವು ಟೆಕ್ನಾಲಜಿಗೆ ತಲೆ ಕೊಡ್ಬೇಕಾ ಅಥವಾ ಸಂಗೀತಕ್ಕೆ ಬೆಲೆ ಇದು ಮಾಡ್ಬೇಕಾ? ಸೊ ಇಲ್ಲಿ ಏನಂದ್ರೆ ನಮಗೆ ಒಂದು ಸ್ಟೆಬಿಲಿಟಿ ಇರುತ್ತೆ. So now, so you have actually, you prefer to do the social media. Yeah, YouTube mainly. Yeah, YouTube is my main. I'm a YouTuber. Atra karibodu. Yeah. So you got 230k plus subscribers. And also in other channel I have around 70,000, 65. So close to about 300 to 400,000 people are there, right? How does that work really? So you are a content creator, right? So makkaladu adella haadu ella idu martira. So how does it work with YouTube? Because most of us, we all. Or you want to know how to crack the. How to crack social media. Social media. Okay. See, ಒಂದೇನಂದ್ರೆ ನಾವು ಈಗ ನನ್ನ ಹಾಡನ್ನ ನಾನು ಏನಕ್ಕೆ ಕೇಳಬೇಕು ಅನ್ನೋದು ಫಸ್ಟ್ ನಾನು ಯೋಚನೆ ಮಾಡ್ತೀನಿ. ವೈ ಶುಡ್ ಪೀಪಲ್ ಸೆಲೆಕ್ಟ್ ಮೈ ಚಾನಲ್ ಆರ್ ಮೈ ಸಾಂಗ್? ದಟ್ ಈಸ್ ಮೈ ಫಸ್ಟ್, ಆಲ್ವೇಸ್ ದಟ್ ಈಸ್ ಮೈ ಫಸ್ಟ್ ಕ್ವಶನ್. ಈಗ ನಾನೇ ಆಗಿದ್ರೆ ನನ್ನ ಚಾನಲ್ ಕೇಳ್ತೀನಾ? ಸೊ ಅವಾಗ ತಲೆ ಓಡಕ್ಕೆ ಶುರು ಆಗುತ್ತೆ, ಏನ್ ಮಾಡ್ಬೋದು, ಹೆಂಗೆ ಜನನ ಅಟ್ರಾಕ್ಟ್ ಮಾಡ್ಬೋದು, ಏನ್ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ರಿಲೆವೆಂಟ್ ಆಗಿರ್ಬೇಕು, ಸಾಹಿತ್ಯ ಹಾಳಾಗಬಾರ್ದು. ಆಮೇಲೆ ಅದಕ್ಕೆ ಅಫ್ಕೋರ್ಸ್ ನಂದು ತುಂಬಾ ಮಿಸ್ಟೇಕ್ಸ್ ಆಗಿದೆ, ಒಪ್ಕೋತೀನಿ. ನನಗೆ ಆ ಟೈಮಲ್ಲಿ ಗೊತ್ತಾಗಿಲ್ಲ, ಕೆಲವು ಕಡೆ ತಪ್ಪುಗಳಾಗಿದೆ. ಬಟ್ ಏನ್ ಮಾಡ್ಬೋದು ಅಂದಾಗ ಹೊಸ ಹೊಸ ಐಡಿಯಾಸ್ ಟ್ರೈ ಮಾಡ್ತಾ ಬಂದಾಗ ಒಂದ್ ಕಡೆ ಗೊತ್ತಾಗುತ್ತೆ ಇದನ್ನ ಜನ ಲೈಕ್ ಮಾಡ್ತಿದ್ದಾರೆ ಅಂತ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಈಗ ನಾವು ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡ್ತಿದೀವಿ ಅಂದ್ರೆ, ನಮ್ಮ ಚಾನಲ್ನ ನಾವು ಬೆಳೆಸ್ಬೇಕಂದ್ರೆ ವಿ ಶುಡ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್ ಅಂಟಿಲ್ ವಿ ಫೈಂಡ್ ಅ ಪರ್ಟಿಕ್ಯುಲರ್ ಪ್ಲೇಸ್ ವೇರ್ ಪೀಪಲ್ಸ್ ಹ್ಯಾವ್ ಸ್ಟಾರ್ಟೆಡ್ ಫಾಲೋಯಿಂಗ್ ಯು. ಅದೇ ಅವ್ರಿಗೆ ಇಷ್ಟ ಆಗ್ತಿದೆ ಅಂತ ಅದನ್ನ ಜಾಸ್ತಿ ಮಾಡಬೇಕು. ಸೊ ಕಂಟೆಂಟ್ ಮತ್ತೆ ಡಿಸಿಪ್ಲಿನ್ ಬೇಕು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ, ನಿಮಗೆ ಇಷ್ಟು ದಿನ ನಾನು ಆಡಿಯೋ, ಈಗ ವಿಡಿಯೋ ಇಸ್ ಅನ್ ಅನದರ್, ಇಟ್ಸ್ ಅನ್ ಓವರ್ ಆಲ್ ವೆರಿ ಡಿಫ್ರೆಂಟ್ ಫೀಲ್ಡ್. ಸೊ ವಿಡಿಯೋದಲ್ಲಿ ನನ್ಗೆ ಅಪೇಚರ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ಐ ಮೀನ್ ISO ಅಂದ್ರೆ ಗೊತ್ತಿರ್ಲಿಲ್ಲ, ಆಮೇಲೆ ಲೆನ್ಸ್ ಏನು ಅಂತ ಗೊತ್ತಿರ್ಲಿಲ್ಲ, ಪ್ರೈಮ್ ಲೆನ್ಸ್ ಅಂದ್ರೆ. ಸೊ ಅದೆಲ್ಲ ನಾನು ಈಗ 1 year ಇಂದ ಸ್ಟಾರ್ಟೆಡ್ ಅಪ್ಗ್ರೇಡಿಂಗ್. ಸೊ ನಿಮ್ಗೆ ವಿಡಿಯೋನು ಚೆನ್ನಾಗಿ ಗೊತ್ತಿರಬೇಕು, ಯು ಶುಡ್ ಯೂಸ್ ದ ಟೆಕ್ನಾಲಜಿ. ಎಡಿಟಿಂಗ್, ಸೊ ಈಗ ಎಡಿಟಿಂಗ್, ಆಡಿಯೋ ಎಡಿಟಿಂಗ್ ಅಲ್ಲಿ ವಾಟ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಸಾಫ್ಟ್ವೇರ್ಸ್ ದಟ್ ಕಮ್ ಇನ್ ಹ್ಯಾಂಡ್? ಸೊ ಈ ಬೇಸಿಕಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಡಿಜಿಟಲ್ ಅನಲಾಗ್ ಇಂದ ಡಿಜಿಟಲ್ ಮಾಡ್ಕೊಂಡು ಇದಕ್ಕೆ ಬರುತ್ತೆ, ಕಂಪ್ಯೂಟರ್ಗೆ ಬರುತ್ತೆ. ಕರೆಕ್ಟ್. So to edit, because majority of us are probably at least to some extent use Audacity, right? So are there much, higher level softwares available that can help? It depends on, ಈಗ ತುಂಬಾ ಇದೆ ಸರ್. ಈಗ ವಿಂಡೋಸ್ ಅವರು ವಿಂಡೋಸ್ ಅಲ್ಲಿ ವರ್ಕ್ ಮಾಡೋರಿಗೆ there is something called Cubase, new Windows, ಪ್ರೊಫೆಷನಲ್ ಸಾಫ್ಟ್ವೇರ್ಸ್. Okay. ಬಟ್ ನಾನು I switched to Apple in 2011.
Okay. ಸೊ ನನಗೆ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಲಾಜಿಕ್ ಪ್ರೋ. Okay. ಲಾಜಿಕ್ ಪ್ರೋ ಇಸ್ ಲೈಕ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. Logic Pro. ಸಿ ಏನಂದ್ರೆ ದೇರ್ ಇಸ್ ಅನದರ್ ಥಿಂಗ್ ಕಾಲ್ಡ್ ಪ್ರೋ ಟೂಲ್ಸ್ ಅಂತ. ಇಟ್ಸ್ ಆಲ್ಸೋ ವೆರಿ ಪಾಪ್ಯುಲರ್, ಬಟ್ ಅದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಇನ್ ಲಾಜಿಕ್ ಪ್ರೋ ಐ ಕ್ಯಾನ್ ಡೂ ಎವ್ರಿಥಿಂಗ್ ರೈಟ್ ಫ್ರಮ್ ದ ಕಾನ್ಸೆಪ್ಟ್ ಟು ಮಿಕ್ಸ್ ಅಂಡ್ ಮಾಸ್ಟರ್. Okay. ಸೊ ಲಾಜಿಕ್ ಪ್ರೋ ಇಸ್ ವೆರಿ ಕನ್ವೀನಿಯಂಟ್. ನನಗೆ ಅದು ಅಭ್ಯಾಸ ಆಗಿದೆ. Okay. ಸಾಫ್ಟ್ವೇರ್ ಇಸ್ ರಿಯಲಿ ನಾಟ್ ಎ ಪ್ರಾಬ್ಲಮ್. ಅಂದ್ರೆ ಇಟ್ ಶುಡಂಟ್ ಬಿ ಎ ಪ್ರಾಬ್ಲಮ್. Okay. ಅಂದ್ರೆ ಎಲ್ಲದರಲ್ಲೂ ಸೇಮ್ ಫೀಚರ್. ಈ ಕ್ಯಾಮ್ರಾ ತರ ನಿಕಾನ್ ಬೆಸ್ಟಾ ಅಥವಾ ಕ್ಯಾನನ್ ಬೆಸ್ಟಾ ಸೋನಿ ಅಂದ್ರೆ ಎಲ್ಲದರಲ್ಲೂ ಅದು ಕಾನ್ಸೆಪ್ಟ್ ಸೇಮ್, ಜಸ್ಟ್ ನಿಮ್ಗೆ ಅಡ್ಜಸ್ಟ್ ಆಗೋದು ಯಾವುದು ಅಂತ. ಅಲ್ಲ, again, tools are tools. Yeah, at the end of the tools, day, right? correct, It's correct, what you make out of correct, them is correct, going to be useful. correct. So Sameerana, ಏನಾದರೂ ಕ್ವಶನ್ ಇದೆಯಾ ಟೆಕ್ನಾಲಜಿ ಸೈಡ್ ಅಲ್ಲಿ? Sameerana, are you still there on the call? So while he is coming off mute, Kiran Parvati wanted to get some more on Logic Pro. Okay. Yeah. Logic Pro ಅಲ್ಲಿ ಹ್ಯಾಂಗ್ ಮಾಡೋದು ಅಂತ. What are some ಸ್ಕ್ರೀನ್ ಶೇರ್ ಮಾಡೋದ್ರ ಸಮಥಿಂಗ್ ಆತರನಾ? ಹಾ, ಅಲ್ಲ ಅಂದ್ರೆ ಕಿರಣ್ ಏನ್ ಕ್ವಶನ್? Logic Pro, Kiran. ಇದು ನಮಸ್ಕಾರ ವಿಜಯ್. ಹಲೋ ಸತೀಶ್ ನಮಸ್ಕಾರ. ಸರ್. ಇದು ನಾನು ಆಡಿಯೋ ಬಹಳ ಇಂಟ್ರೆಸ್ಟ್, Okay, ಸೊ ಐ ಆಲ್ಸೋ ಡೂ ಎ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಬಟ್ ನೈಸ್. ಅದಕ್ಕೆ ಇವಾಗ ಲಾಜಿಕ್ ಪ್ರೋ ಇಸ್ ದ ನ್ಯೂ ಸಾಫ್ಟ್ವೇರ್ ಫಾರ್ ಮಿ ಎನಿವೇ. ಸೊ ಅದಕ್ಕೆ ನೀವೇನೋ ಸ್ವಲ್ಪ ಡೆಮೋ ತರ ಏನೋ ತೋರಿಸ್ತೀರಾ? Sure. So we will find a slot, Kiran. ಓಕೆ. We'll find a slot and then we'll do that. ಯಾ, ದಟ್ ವಿಲ್ ಬಿ ಆಸಮ್. ಈಗ ಲಾಜಿಕ್ ಪ್ರೋ ಆಗಲಿ ಕ್ಯೂಬೆಸ್ ಆಗಲಿ ನಿಮಗೆ ಸೌಂಡ್ ಇಂಜಿನಿಯರಿಂಗ್ ಕೆಲವು ಪ್ಲಗಿನ್ಸ್ ಬಗ್ಗೆ ನಾಲೆಜ್ ಇರಬೇಕು. ಈಗ ರಿವರ್ಬ್ ಅಂದ್ರೆ ಏನು, ಡಿಲೇ ಅಂದ್ರೆ ಏನು, ಕಂಪ್ರೆಷನ್ ಅಂದ್ರೆ ಏನು, EQ ಅಂದ್ರೆ ಏನು, ಅಂಡ್ ವಾಟ್ ಎಲ್ ಸ್ಪ್ಯಾನಿಂಗ್ ಅಂದ್ರೆ ಏನು, ಇದೆಲ್ಲ ಕಾಮನ್ ಐಡಿಯಾಸ್ ಇದ್ರೆ ಎನಿ ಸಾಫ್ಟ್ವೇರ್ ವಿಲ್ ಬಿ ಈಸಿ. ಸೊ ಅದನ್ನ ಬೇಕಾದ್ರೆ ನಾನು ಒಂದು ರಫ್ ಆಗಿ ಹೇಳ್ಕೊಡ್ಬೋದು. ಇಟ್ ಇಸ್ ಅನ್ ಈಸಿ ಥಿಂಗ್. So we can set up some time, maybe later in the evening, something like one of these days, Kiran. Yes. ಯಾ, ದಟ್ ವಿಲ್ ಬಿ ಆಸಮ್. ಯಾ, ಐ ಥಿಂಕ್ ಇವೆಲ್ಲ ಬೇಸಿಕ್ ಐಡಿಯಾ ಇದೆ ನಮ್ಗೆಲ್ಲ. ನಿಮ್ಗೆ ಗೊತ್ತಿದೆ ಅಲ್ವಾ ಸರ್? ದೆನ್ ಫೈನ್. Yeah. So he worked for Dolby for a while. Oh, nice. Okay. He knows the background. ಹಂಗಾರೆ ನಿಮ್ಗೆ ಟೆಕ್ನಿಕಲ್. ಶೂರ್, ದೆನ್ ಇಟ್ ಶುಡಂಟ್ ಬಿ ಎ ಪ್ರಾಬ್ಲಮ್. Okay. Yeah. Sure. ಓಕೆ. Gauri, ಏನು ಕ್ವಶನ್ ಅಮ್ಮ? So as a singer, like how do you recommend we choose the songs to fit our voice? Like how should we think about that to make it successful? I mean, any song which is comfortable. I mean, if you feel very comfortable. Because yesterday I recorded Sakshi. Although she was very, I don't know her name. Billie Eilish. Billie Eilish, yeah. Because I'm not very popular. I mean, ನಮ್ಗೆ ಅಡೆಲ್ ಗೊತ್ತು ಲಾಸ್ಟ್, ಆಮೇಲೆ ಏನೋ ಕೇಳಿಲ್ಲ ರೀಸೆಂಟ್. ಬಟ್ ಅದೇ ಏನಂದ್ರೆ ಕೇಳಿ ಅದು ಸಿಸ್ಟಮಿಗೆ ಬಂದ್ಬಿಟ್ರೆ ಸಾಕು. ಸೊ ಅಂಡ್ ಆಲ್ಸೋ ಯು ಶುಡ್ ಆಲ್ಸೋ ಸಿ ವಿಚ್ ಇಸ್ ಟ್ರೆಂಡಿಂಗ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಸ್ಪೆಷಲಿ. So because we don't have TikTok in India, so Insta is the only platform. I think adding on to her question, I think she wants to know, andre social media goskara alla, in general keltadale. Yeah, like how do I understand my voice if I'm picking a karaoke song or any song that I want to sing? I want, like, how do you recommend if I want to understand, okay, this kind of a voice suits, maybe I pick some artist and I do the more of their songs because my voice matches theirs, or you think with the right editing and setup that I should be able to sing any song? Yeah. So good question. You can see the first audience is always your family, right? So you can, or maybe your close friends, you can start sharing some of the songs with them. ಮತ್ತೆ ಅವ್ರು ಕರೆಕ್ಟಾಗಿ ಫೀಡ್ಬ್ಯಾಕ್ ಕೊಡ್ತಾರೆ. ಸುಮ್ಮನೆ ಬೇರೆಯವ್ರಿಗೆ ಕೊರಿಂದ ನಮ್ಮ ಸರ್ಕಲಲ್ಲಿ ಯಾವ್ದು ಇಷ್ಟ ಆಗುತ್ತೆ ಮತ್ತೆ ನಮಗೆ ಗೊತ್ತಾಗುತ್ತೆ. ಐ ಮೀನ್ ವಿ ಅವರ್ ಸೆಲ್ಫ್ ವಿಲ್ ನೋ ದಟ್ ದಿಸ್, ಐ ಥಿಂಕ್ ದಿಸ್ ಸೌಂಡ್ಸ್ ಗುಡ್, ರೈಟ್? ಯು ಆರ್ ಅ ಕ್ರಿಟಿಕ್ ಟು, ಐ ಮೀನ್ ಯು ಹ್ಯಾವ್ ಸಮ್ ಒನ್ ಇನ್ಸೈಡ್ ಹೂ ಆಲ್ವೇಸ್ ಸೇ ದಟ್ ವಿಚ್ ಇಸ್ ರೈಟ್ ಆರ್ ರಾಂಗ್. ನಮ್ಮದೇ ಆಗಿದ್ರು ನಾವು ಒಪ್ಪಲ್ಲ. ಅಂಡ್ ವಿ ವಿಲ್ ಬಿ ಮೋರ್ ಕ್ರಿಟಿಕ್ ವೆನ್ ಇಟ್ ಕಮ್ಸ್ ಟು ಅವರ್ ಕಂಟೆಂಟ್. ಸೊ ಇಟ್ ಡಿಪೆಂಡ್ಸ್ ಆನ್, ಐ ಮೀನ್ there are two ways you can see this. One is for yourself. For yourself, you can do anything you like. Don't worry about it. But when it's for the public domain, try to see what is appealing to others. So the same thing I do on my channel. See, I'm very fond of Carnatic music or Hindustani classical stuff. But ಅದಕ್ಕೆ ರಿವ್ಯೂಸ್ ಬರಲ್ಲ. ಕರೆಕ್ಟ್, ನ್ಯಾಚುರಲಿ ಅಲ್ವಾ? ಅಲ್ಲ, ಬಟ್ ಏನಂದ್ರೆ ಒಳಗೆ ಯಾಕಂದ್ರೆ ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ. ಸೊ ಇಫ್ ಇಟ್ ಇಸ್ ಅ ಡಿವೋಷನಲ್ ಸಾಂಗ್, ಹೌದೌದು. ಈಗ ನೋಡಿ, ಕೆಲವರು ವೆಂಕಟೇಶ್ ಕುಮಾರ್ ಆಯ್ತು, ಅದರ್ ದ್ಯಾನ್ ದ
ಫಸ್ಟ್ ಕ್ಯಾಸೆಟ್ ಅಂಡ್ ಆಲ್, ಕರೆಕ್ಟ್. ಉಳಿದ್ ಈಗ ಅದೇ ಹಾಡು ಸ್ಮರಣೆ ಸಾಲದೆ ಸ್ಮರಣೆ ಒಂದೇ ಸಾಲದೆ ಹಾಡಿದ್ರೆ ಈಗ ಹಾಡಿದ್ರೆ ಹೌದು ತುಂಬಾ ಮುರ್ಕಿ ಮಾಡ್ತಾರೆ, ಹೌದು ಅದು ಇಷ್ಟ ಆಗಲ್ಲ. ವರ್ಸಸ್ ಶೇಷಗಿರಿದಾಸ್ ಅವರು ಸ್ಟ್ರೈಟ್ ಆಗಿ ಇಟ್ಕೊಂಡಿರ್ತಾರೆ. ಹೌದು ಡಿವೋಷನಲ್ ಜಾನರ್ ಅಲ್ಲಿ ಯು ಡೋಂಟ್ ವಾಂಟ್ ಟು ಮಿಕ್ಸ್ ಟೂ ಮಚ್ ಆಫ್ ಕಮ್ ಟು ದ ರೈಟ್ ಪಾಯಿಂಟ್. ಅದೇ ಏನಂದ್ರೆ ಈಗ ನನ್ಗೂ ಅಷ್ಟೇ, ನಾನು ಕೆಲವು ಹಾಡುಗಳನ್ನ ವ್ಯೂಸ್ಗೋಸ್ಕರ ಮಾಡಲ್ಲ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀನಿ. ಈಗ ಕೆಲವು ಕರ್ನಾಟಕ ಫಾರ್ ಎಕ್ಸಾಂಪಲ್ ಪಲ್ಲುಕೆ ಬಂಗಾರಮ್ಮ ಏನ ಬಿಟ್ಟಿದ್ದೀನಿ, ಓಣಿಲ್ಲ ಅದು ನಮ್ ಸಾಂಗ್. ಇಲ್ಲ ಇನ್ನೊಂದು ಕುರೆ ಒಂಡ್ರೂ ಇಲ್ಲ ಅಂತ ಇದೆ ತಮಿಳ್ ಎಲ್ಲ ದೇವ್ರ ಹಾಡು, ನಾನು ಬರೀ ದಾಸರ ಪದ ಎಲ್ಲ ಮಾಡ್ತೀನಿ. ಅದೆಲ್ಲ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು, ಇನ್ನೊಂದು ಕರ್ನಾಟಕ ಕೆಲವರು ತೀರಾ ಅಂದ್ರೆ ನಾನು ಐ ಮೇಕ್ ಶೂರ್ ದಟ್ ಇಟ್ ಇಸ್ ನಾಟ್ ವೆರಿ ಹಾರ್ಡ್ ಕೋರ್ ಕರ್ನಾಟಿಕ್, ಸ್ವಲ್ಪ ಇದು ಮಾಡ್ತೀನಿ ತೀರಾ ಎಲ್ರಿಗೂ ಇಷ್ಟ ಆಗ್ಲಿ ಅನ್ನೋ ತರ, ಬಟ್ ಜನಕ್ಕೆ ಕುಣಿಯೋದೇ ಇಷ್ಟ. ಸೊ ನಾವೇನ್ ಮಾಡ್ತೀವಿ, ಆಲ್ವೇಸ್ ಬ್ಯಾಲೆನ್ಸ್. ಈಗ ಐ ಕ್ಯಾನ್ ರಿಲೀಸ್ ಮೇ ಬಿ 10 songs ಆಫ್ ಆಲ್ ಈಗ ಓಡ್ತಾ ಇರೋರನ್ನ ಬಿಟ್ಬಿಡ್ಬೋದು, ಬಟ್ ಐ ವಿಲ್ ನಾಟ್ ಡೂ ದಟ್. ಐ ಆಲ್ವೇಸ್ ಟ್ರೈ ಟು ಬ್ಯಾಲೆನ್ಸ್, ಹ್ಯಾವ್ ಎ ಬ್ಯಾಲೆನ್ಸ್. ಯು ಕ್ಯಾನ್ ಡೂ ಸಮ್ ಸಾಂಗ್ಸ್ ಫಾರ್ ಯುವರ್ ಸೆಲ್ಫ್ and don't worry about the views or any reach, ಏನು ಬೇಡ, follow ಏನು ಬೇಡ, just for your happiness you just do it. And some songs you have to do it for the audience, because you will have your own set of followers, right? Let it be 100 or 500 or 1000 anything. ಅವ್ರಿಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, otherwise they will not follow you. I mean, if you are in a public platform, we have to impress everyone. Correct. Some songs should be just for our happiness. ಈಗ ಅದನ್ನ ನಾನು ತುಂಬಾ ಮಾಡ್ತೀನಿ. ಕೆಲವ್ರು ಕೇಳ್ತಾರೆ ಏನಕ್ಕೆ ಇಷ್ಟು ಕಷ್ಟಪಡ್ತೀವಿ, ಅದಕ್ಕೆ ಏನೋ ವ್ಯೂಸ್ ಬರ್ತೇವೆ, ವ್ಯೂಸ್ಗೋಸ್ಕರ ಮಾಡಿಲ್ಲಪ್ಪ ನಾನು. ಯಾಕಂದ್ರೆ ಇಟ್ ಇಸ್ ಹ್ಯಾಪಿನೆಸ್, ಪರ್ಸನಲ್ ಮ್ಯೂಸಿಷಿಯನ್ ಒಳಗಿರ್ಬೇಕು, ಬರೀ ಬಿಸ್ನೆಸ್ ಆಗಿ ನೋಡಕ್ಕಾಗಲ್ಲ. ಬಟ್ ಅದು ಮಾಡ್ತೀನಿ, ಐ ಹ್ಯಾವ್ ಟು ಬ್ಯಾಲೆನ್ಸ್. ಈಗ ಕೆಲವು ಹಾಡುಗಳು ಹಾಕಿದಾಗಲೇ ನಮ್ಗೆ ಸಬ್ಸ್ಕ್ರೈಬರ್ಸು ವ್ಯೂಸ್ ಬರೋದು. ಸೊ ನಾವು ಅದು ಬ್ಯಾಲೆನ್ಸ್ ಮಾಡಬೇಕು, ಇದು ಮಾಡಬೇಕು. ಸೊ ನಿಮ್ಮ ಕ್ವಶನ್ ಅಲ್ಲಿ ಐ ಫೀಲ್ ಯು ಕ್ಯಾನ್ maybe select few genres, like maybe, and you can also try, I mean you can try out with different songs, different singers, and note diary. I mean wherever you feel appreciation and all that, just go ahead. And so you can start doing such songs maybe once in a month. But your intervals, I mean the frequency is very important in social media. But I'm deviating. She just asked about the songs. But when it comes to new social media kelidike ಒಂದು ಟೈಮ್ ಟೇಬಲ್ ಹಾಕೋಬೇಕು. It is a serious job, it is not something like time pass. I feel ನನ್ಗೆ ಹೆಂಗಿರುತ್ತೆ ಅಂದ್ರೆ ನಂದು ಹೆಂಗಿದ್ರೆ ಟೈಮ್ ಟೇಬಲ್ ಹಾಕೊಂಡು ಕೆಲಸ ಮಾಡ್ತೀನಿ ನಾನು. ಒಂದು ತಿಂಗಳಲ್ಲಿ ಏನೇನು ಹಾಕ್ಬೇಕು, ರೀಲ್ಸ್ ಯಾವಾಗ ಹಾಕ್ಬೇಕು, ಯಾವಾಗ ಏನು ಮಾಡಬೇಕು, ಮತ್ತೆ ಕೆಲವು ಕಡೆ ಕ್ಯಾಲೆಂಡರ್ಸ್, ಯು ಶುಡ್ ಬಿ ಆಲ್ವೇಸ್ ಫಾಲೋ ದ ಕ್ಯಾಲೆಂಡರ್. ಸಮ್ಟೈಮ್ಸ್ ಯು ಮೈಟ್ ಯಾವುದೋ ಒಂದು ಒಳ್ಳೆ ದಿನ ಬರ್ಬೋದು, ಹಬ್ಬಗಳು ಬರ್ಬೋದು, ಇಲ್ಲ ಮೇ ಬಿ somebody's birthday, maybe your favorite singer's birthday, then you can just release a song. And ಸರ್ ಈಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನೆನಪಾಯ್ತು ಮಾನಿಟೈಸೇಷನ್ ಫ್ರಮ್ ದ ಸೋಷಿಯಲ್ ಮೀಡಿಯಾ, ರೈಟ್? ಫಾರ್ ಎಕ್ಸಾಂಪಲ್ ದ ಪುಷ್ಪ ಮೂವಿ ಹೂ ಅಂಟಾವ ಇದೆ, 485 million views ಅಂದ್ರೆ how much money that Aditya Music may have done? Looted sir, ತುಂಬಾ ಮಾಡಿ. ಅದು ಫಿಲ್ಮ್ ಮೀಡಿಯಾ, ಅದು ಫಿಲ್ಮ್ದು ಒಂದು ಬೇರೆನೇ, ಅದು ಹವಾನೇ ಬೇರೆ. It's more of curiosity related question, nothing is. See, depends now on the related question ಕೇಳಲ್ಲ? ಹೇಳಿ. So going back to what Satish asking and what you were saying, Krishna avare, ನೀವು ಫಿಲ್ಮ್ ಮ್ಯೂಸಿಕ್ ವರ್ಸಸ್ ಡಿವೋಷನಲ್ ಮ್ಯೂಸಿಕ್, ರೈಟ್? ಸೊ ನಿಮಗೆ ಡಿವೋಷನಲ್ ಮ್ಯೂಸಿಕ್ ಒಲವು ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಜಸ್ಟ್ ಮೈ ಜನರಲ್ ಕ್ವಶನ್. ಸೊ ನೀವು ಡಿವೋಷನಲ್ ಮ್ಯೂಸಿಕ್ ಅಂತ ಅದಕ್ಕೊಂದು ಚೌಕಟ್ ಆಯ್ತು, ದೇರ್ ಇಸ್ ಎ ಬೌಂಡ್ರಿ. ವೆರಾಸ್ ಫಿಲ್ಮ್ ಮ್ಯೂಸಿಕ್ ಇಟ್ಸ್ ನೋ ಬೌಂಡ್ರಿ, ಅಂದ್ರೆ ಯಾರು ಏನ್ ಬೇಕನ್ನೋ ಕ್ರಿಯೇಟ್ ಮಾಡ್ಬೋದು, ಯಾವ ತರದ ಬೇಕನ್ನೋ ಹಾಡ್ಬೋದು. ಬಟ್ ಸೆಟ್ ದ ಟ್ರೆಂಡ್, ಇಟ್ ಸೆಟ್ ದ ಟ್ರೆಂಡ್. ಈ ಫಿಲ್ಮ್ ಮ್ಯೂಸಿಕ್ ನಲ್ಲಿ ಜಾಸ್ತಿ ಕ್ರಿಯೇಟಿವಿಟಿ ಇರತ್ತಾ? Is it more creative, and it is more, does it lend itself for somebody to create a trend, create a song, create whatever it is, and show the expression? So emotionally, a lot of people relate to it. The amount of people who listen to it is many multiple times more. So my general question is, that creativity more in those kind of things? ಓಕೆ, ಗುಡ್ ಕ್ವೆಶ್ಚನ್. ಈಗ ಏನಂದ್ರೆ ಸಿನಿಮಾ ಮ್ಯೂಸಿಕ್ ಅಂದಾಗ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ. ಡೈರೆಕ್ಟರ್ ಓಕೆ ಮಾಡಬೇಕು, ಮತ್ತೆ ಅದು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು. ಮುಂಚೆ ಏನಾಗೋದು, ಆಡಿಯೋನೇ ರಿಲೀಸ್ ಆಗ್ತಿದ್ದಂಗೆ ಜನ ಕೇಳೋರು. ಈಗ ಯಾರಿಗೂ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ, ಸಿನಿಮಾ ಹಿಟ್ ಆದ್ಮೇಲೆ ನೋಡೋಣ ಅಂತ. ಸೊ ಆ ಸಿನಿಮಾ ಹಿಟ್ ಆದ ಮೇಲೇನೆ ನಮ್ದೆಲ್ಲ ಆಚೆ ಬರುತ್ತೆ. ಸೊ ಏನಾಗುತ್ತೆ, ಕ್ರಿಯೇಟಿವಿಟಿ ನಮ್ಮ ಕೈಯಲ್ಲಿ ಇರಲ್ಲ, ಅದು ಡೈರೆಕ್ಟರ್ ಮೇಲೆ ಇರುತ್ತೆ. ಡೈರೆಕ್ಟ್ರೇ ಈ ಥರ ಹಾಡಬೇಕಂತ ಅವರೇ ಸೆಲೆಕ್ಟ್ ಮಾಡೋದು. ಅದಾದ್ಮೇಲೆ ವಿಲ್ ಹ್ಯಾವ್ ವೆರಿ ಸ್ಮಾಲ್ ಸ್ಪೇಸ್ ವೇರ್ ವಿ ಕ್ಯಾನ್ ಟ್ರೈ ಟು ಬಿ ಕ್ರಿಯೇಟಿವ್ ಅಷ್ಟೇ. ಅದು ಬಿಟ್ಟು ನಮಗೆ ತೀರಾ ಕೈಯಲ್ಲಿ ಕಂಟ್ರೋಲ್ ಇರಲ್ಲ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ದ ಡಿವೋಷನಲ್ ಅಲ್ಲಿ ನಮಗೆ ಈಗಾಗಲೇ ಒಂದು ಪ್ಲಾಟ್ಫಾರ್ಮ್ ಸೆಟ್ ಆಗೋಗಿರುತ್ತೆ. ವಿ ನೀಡ್ ಟು ಬಿ ಜಸ್ಟ್ ಸ್ವಲ್ಪ ಇನ್ನೂ ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ರೆ ನಮಗೆ ಬೆಟರ್. ಮತ್ತೆ ಈ ಸಿನಿಮಾ ಮ್ಯೂಸಿಕ್ ಅಲ್ಲಿ ಏನಾಗುತ್ತೆ, ಈಗ AI ಬಂದ್ಬಿಟ್ಟು ಇಟ್ ಹ್ಯಾಸ್ ಟೋಟಲಿ ಡಿಸ್ರಪ್ಟೆಡ್ ದ ಮಾರ್ಕೆಟ್. ಈಗ
there are so many softwares, I mean the websites today, like suno.com, ಗೊತ್ತಿರುತ್ತೆ ಅನ್ಸುತ್ತೆ, SUNO. It's a quite popular software. ನೀವು ಅಲ್ಲಿ ಸುಮ್ಮನೆ ಒಂದು ಪ್ರಾಂಪ್ಟ್ಸ್ ಕೊಟ್ಬಿಟ್ಟು ಅದಕ್ಕೆ ಮೇಕ್ ಎ ಸಾಂಗ್ ಔಟ್ ಆಫ್ ದೀಸ್ ಲಿರಿಕ್ಸ್ ಆ್ಯಂಡ್ ದಿಸ್ ಇಸ್ ದ ಫೀಲ್ ಆ್ಯಂಡ್ ಶೀ ಇಸ್ ದ ಸಿಂಗರ್ ಅಂತ ಹಾಕ್ಬಿಟ್ರೆ ನಿಮಗೆ 1 ನಿಮಿಷದಲ್ಲಿ 5 ಆಪ್ಷನ್ಸ್ ಬಂದ್ಬಿಡುತ್ತೆ. ಯು ಗಾಟ್ ಇಟ್. ಸೊ ನಿಮಗೆ ಈಗ ಮುಂಚೆ ಏನು ಮಾಡೋರು, ಡೈರೆಕ್ಟರ್ಸ್ ನಮ್ಮ ಹತ್ರ ಬಂದಾಗ ಅವರು ನಮಗೆ ವಿವರಣೆ ಕೊಡೋರು, ಎಕ್ಸ್ಪ್ಲೇನ್ ಸೀನ್, ಇದು ಹಿಂಗಾಗತ್ತೆ ಇದಾದ್ಮೇಲೆ ಇದಾಗತ್ತೆ, ಇಲ್ಲಿ ಇದು ಬರುತ್ತೆ, ಇದು ಹೀಗಿರುತ್ತೆ, ಇದು ಈ ಹಾಡು ತರಬೇಕು. ಈಗ ಇದೆಲ್ಲ ಹೋಯ್ತು ಕಾಲ. ಡೈರೆಕ್ಟರ್ಸ್ ಆರ್ ಕಮಿಂಗ್ ವಿತ್ ದ ಸ್ಯಾಂಪಲ್ಸ್ ಟೇಕನ್ ಫ್ರಮ್ AI. ಏನು ಮಾಡುತ್ತೆ, 4 ಜಾನರ್ಸ್ ಅಲ್ಲಿ ಬರುತ್ತೆ. ಒಂದು ನಿಮಗೆ ಬ್ಯಾಲೆಡ್, ಒಂದು ನಿಮಗೆ ಇದು ಗಿಟಾರ್ ವರ್ಷನ್, ಒಂದು ನಿಮಗೆ ಆ ವರ್ಷನ್ ಈ ವರ್ಷನ್ ಅಂತ ಮಾಡಿಕೊಟ್ಬಿಡುತ್ತೆ. ಸೊ ಅಷ್ಟು ಬಂದಾಗ ಮ್ಯೂಸಿಕ್ ಡೈರೆಕ್ಟರ್ ವಿ ಆರ್ ಫೋರ್ಸ್ ಟು ಡೂ ಸಮಥಿಂಗ್ ವಿಚ್ ಇಸ್ ಲೈಕ್ ದಟ್. ನಮ್ಮ ಕ್ರಿಯೇಟಿವಿಟಿ ಈಗ ಸ್ಕೋಪೇ ಇಲ್ಲ. ಈಗ ನೀವು ನೋಡಿದ್ರೆ ಏನಕ್ಕೆ ಹಾಡುಗಳು ಹಿಟ್ಟಾಗ್ತಿಲ್ಲ ಅಂದರೆ ಕಾರಣನೇ ಅದು. ವೆರಿ ಅಲ್ಲಿ ಇಲ್ಲಿ ಬೆರಳಿಕೆಯಷ್ಟು ನಿಮ್ಗೆ ಹಾಡುಗಳು ಹಿಟ್ಟಾಗ್ತಿದೆ. ಯಾಕೆಂದ್ರೆ ಇದೇ ಪ್ರಾಬ್ಲಮ್. ಒಂದು ಡೈರೆಕ್ಟರ್ಸ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಯಾವ ಸಿನಿಮಾ ತೆಗಿಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ತುಂಬ ಪ್ರೆಷರ್ ಹಾಕ್ಬಿಡ್ತಾರೆ. ಹಂಗೆ ಹಿಂಗೆ ಅದು ಮಾಡು, ಇದು ಮಾಡು, ಆ ಥರ ಮಾಡು, ಹೀಗೆ ಮಾಡು, ಅದು ಇದು ಇದು ಅಂತೆಲ್ಲ ನಮಗೆ ತುಂಬ ಪ್ರೆಷರ್ ಇರುತ್ತೆ. ಸೊ ನಾವು ಆ ಡೆಲಿವರಿ ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ಲಾಟ್ ಆಫ್ ಪ್ರೆಷರ್. ಕ್ರಿಯೇಟಿವಿಟಿ ನನ್ನ ಪ್ರಕಾರ ಯೂಟ್ಯೂಬ್ ಇಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್. ದೇರ್ ಯು ಕ್ಯಾನ್ ರಿಲೀಸ್ ವಾಟ್ ಎವರ್ ಯು ವಾಂಟ್. ನಿಮ್ಮ ಖುಷಿ, ಜನ ನೋಡ್ತಾರೆ. ಸೊ ಆ ಥರ ಇರುತ್ತೆ. ಮತ್ತು ಸಿನಿಮಾದಲ್ಲಿ ಅದೇ ಕ್ರಿಯೇಟಿವಿಟಿ ನೀವು ಕೇಳ್ದಂಗೆ ಮುಂಚೆ ಇತ್ತು. ನಾನು ಯಾವಾಗ ಈಗ ಮುಂಗಾರು ಮಳೆ ಆ ಟೈಮೆಲ್ಲ ಬಂದಾಗ ಇಟ್ ವಾಸ್ ದ ಪೀಕ್ ಆಫ್ ಕನ್ನಡ ಇಂಡಸ್ಟ್ರಿ. ಅವಾಗ ಏನು ಮುಟ್ಟಿದ್ದೆಲ್ಲ ಚಿನ್ನ ಆಗ. ಅವಾಗ ಏನಾಯ್ತು, ಎಲ್ಲ ಈ ದುಡ್ಡಿರೋಲ್ಲ ಬಂದ್ಬಿಟ್ರು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ಅವಾಗ ಏನಾಯ್ತು, ಕ್ವಾಲಿಟಿ ಬಿತ್ತು, ಮತ್ತೆ ಹೇಳ್ತು ಬಿತ್ತು, ಆ ಥರ. ಈಗ ಮತ್ತೆ ಕಾಂತಾರ ಇದೆಲ್ಲ ಬಂತು. ಬಟ್ ಈಗ ಏನಾಗ್ತಿದೆ, ಜನರಿಗೂ ಸಣ್ಣ ನ್ಯೂ ಕಮರ್ಸ್ ಮೂವಿ ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಮ್ ಟು ದ ಥಿಯೇಟರ್ಸ್. OTT ಬಂದ್ಮೇಲೆ ನೋಡೋ OTTಲೂ ನೋಡಲ್ಲ. ಸೊ ಯಾರು ಈಗ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಷನ್ ನೀವು ಮಾಡಿದ್ರ, ಈಗ ಎಷ್ಟೋ ಜನ 4 ಮೂವಿ ಡೈರೆಕ್ಟರ್ ಮಾಡ್ತಾರೆ, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅವರೇ ಆಗ್ತಾರೆ. ಇಟ್ಸ್ ಓಕೆ ಸರ್, ಬಿಕಾಸ್ ನಾನು ಈಗ ನೋಡಿ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಇವತ್ತು ಕ್ಯಾಮ್ರಾಮನ್ ಆಗಿದ್ದೀನಿ. ಟು ಸೇವ್ ದ ಬಜೆಟ್ ಅಷ್ಟೇ. ದಟ್ ಇನ್ ರಾಂಗ್. ಇವತ್ತು ಫ್ರೀಡಮ್ ಇದೆ. ಬಟ್ ವೇರ್ ವಿಲ್ ದೇ ಗೆಟ್ ದ ಸ್ಕಿಲ್ಸ್ ಫ್ರಮ್? ಈಗ ಅಲ್ಲ, AI ಇಸ್ ಹೆಲ್ಪಿಂಗ್. ಅದೇ ಹೇಳ್ತೀರಿ, AI ಹ್ಯಾಸ್ ಟೇಕನ್ ಓವರ್ ಆಲ್ರೆಡಿ. ಇಟ್ ಈಸ್ ಲೈಕ್ ಮೇಬಿ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಮ್ಯೂಸಿಕ್ನ ಈಗಾಗಲೇ. ಬಟ್ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ದೇ ಆರ್ ನಾಟ್ ವೆರಿ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್. ಅದಕ್ಕೆ ನಾನು ಸೇಫ್ ಆಗಿ ಡಿವೋಷನಲ್ ಅಲ್ಲಿ ಇದ್ದೀನಿ. ಯಾ, ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ವಾಟ್ ಎವರ್ ಐ ಆಮ್ ಡೂಯಿಂಗ್. ಇಲ್ಲಿ ನಮಗೆ ಯಾವುದೇ AI ಬಂದ್ರೂ ಇಲ್ಲಿ ಅದಕ್ಕೆ ಇಂಡಿಯನ್ ಮ್ಯೂಸಿಕ್ ಅಷ್ಟು ಯಾರು ಇನ್ವೆಸ್ಟ್ ಮಾಡಲ್ಲ ಟೈಮ್ ಇಂಡಿಯನ್ ಮ್ಯೂಸಿಕ್ಗೆ ಅಂತ. ಬಂದ್ರೂ ಈಗಾಗಲೇ ನಮ್ಮದೇ ಒಂದು ಈಗ ದಾಸರ ಪದಗಳು ನಾವೇನು ಮಾಡ್ತಾ ಇದೀವಿ, ಅದಕ್ಕೆ ಯಾವ AI ಬಂದ್ಬಿಟ್ಟು ಏನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅಲ್ಲೊಂದು ಬ್ರೈನ್ ಅನ್ನೋದು ಬೇಕೇ ಬೇಕು. ಬಟ್ ಇವು ಸಿನಿಮಾ ಮ್ಯೂಸಿಕಲ್ಲಿ ಅದೇ ಆಗಿರೋದು ನಿಮಗೆ. ಮತ್ತು ಇನ್ನೊಂದು, ಐ ವಿಲ್ ಬಿ ಆನೆಸ್ಟ್, ಐ ಕಾಂಟ್ ಮ್ಯಾಚ್ ದ AI ಕ್ವಾಲಿಟಿ. ದಿಸ್ ಇಸ್ ದ ಫ್ಯಾಕ್ಟ್. ಐ ವಾಂಟ್ ಟು ಅಡ್ಮಿಟ್ ದಟ್. AI ಎಷ್ಟು ಇನ್ಫಾರ್ಮೇಶನ್ ತೊಗೊಂಡು ಎಲ್ಲ ಹಾಡುಗಳದ್ದು ತೊಗೊಂಡು ಮಾಡುತ್ತಲ್ಲ, ಆ ಕ್ವಾಲಿಟಿ ನಮ್ಮ ಕೈಲಿ ಕೊಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ ದೇ ಆರ್ ಸ್ಟ್ರಗ್ಲಿಂಗ್. ದಟ್ ಈಸ್ ದ ರೀಸನ್. ಯಾಕಂದರೆ AI ನಿಮಗೆ ನಾವೇ ಟ್ರೈ ಮಾಡಬೇಕಾರೆ, ನಾನು ಸುನೋ ಮಾಡಿಲ್ಲ, ಬಟ್ ಇಟ್ಸ್ ಅ ವೆರಿ ಓಪನ್ ಪ್ಲಾಟ್ಫಾರ್ಮ್. ಸುನೋ ಫ್ರೀ ಸಾಫ್ಟ್ವೇರ್. ಸೊ ಅದು ಸಾಫ್ಟ್ವೇರ್ ಅಲ್ಲ, ವೆಬ್ಸೈಟ್. ಸೊ ನೀವು ಕ್ಯಾನ್ ಕಮ್ ಅಪ್ ವಿತ್ ಎನಿ ನಂಬರ್ ಆಫ್. ನಿಮಗೆ ಡೈರೆಕ್ಟರ್ಸ್ ಈಗ ಏನು ಮಾಡ್ತೀರಾ, ಸಾಂಗ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ, ಐ ವಾಂಟ್ ಲೈಕ್ ದಿಸ್ ಅಂತ. ಸೊ ನಾವು ಏನು ಮಾಡ್ಬೋದು, ಕ್ರಿಯೇಟಿವಿಟಿ ಕಷ್ಟ. ಅದಕ್ಕೆ ಜಗನ್ನಾಥ್ ದಾಸರು ನನಗೆ ಆ ಸಿನಿಮಾ ಆಗ್ತಿದ್ದಂಗೆ ಐ ರಿಯಲೈಸ್ ದಿಸ್ ಇಸ್ ವೇರ್ ಐ ಬಿಲಾಂಗ್. ಏನಂತಾರೆ ಮತ್ತೆ ನಮ್ಮ ರೂಟ್ಸ್ಗೆ ನಾವು ಬಂದಂಗೆ ಎಲ್ಲೆಲ್ಲೋ ಸುತ್ಕೊಂಡ್ ಬಂದ್ರು. ಬ್ರಹ್ಮಾಂಡದೊಳು ಅರಿಸಿ ನೋಡಲು ನಮ್ಮೂರೇ ವಾಸಿ ಅಂತಂದ್ರೆ ದಿಸ್ ಇಸ್ ವೇರ್ ಐ ಬಿಲಾಂಗ್. ಮತ್ತೆ ನನಗೆ ಡಿವೋಷನಲ್ ಮ್ಯೂಸಿಕ್ ಅನ್ನೋದು ಏನು ಎಫರ್ಟ್ ಇಲ್ಲದೆ ಬರುತ್ತೆ. ಮತ್ತೆ ಡಿವೋಷನಲ್ ಮ್ಯೂಸಿಕಲ್ಲಿ ನಿಮಗೆ ಜಾಸ್ತಿ ಸೌಂಡ್ಸ್ ಅಲ್ಲಿ ಚಾಲೆಂಜ್ ಇಲ್ಲ. ಈಗ ನೀವೇನೋ ಡ್ರಮ್ ಹಾಕ್ಬೇಕಂತಿಲ್ಲ ಇದಕ್ಕೆ, ಅಥವಾ ಇನ್ನೇನೋ ಹೊಸ ಸೌಂಡ್, ಅದೇ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೀವು ಹೆಂಗ್ ಡೆಲಿವರ್ ಮಾಡ್ತೀರಾ, ಹೇಗೆ ದ ಸಿಂಗರ್ ಅಂಡ್ ದ ಮ್ಯೂಸಿಕ್ ಕೌಂಟ್ಸ್ ಅ ಲಾಟ್. ಅದೇ ಆ ಥರ. ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಸರ್. ಐ ಮೀನ್ ಸ್ವಲ್ಪ ಡಿಬೇಟ್ ಆಯ್ತು, ಬಟ್ ಸ್ಟಿಲ್ ಐ ಥಿಂಕ್ ಇಟ್ ವಾಸ್ ಆನ್ ಟ್ರ್ಯಾಕ್. ಮತ್ತೆ ಯಾರಾಗಾದ್ರೂ ಕ್ವೆಶ್ಚನ್ ಇದೆಯಾ? ಸೊ ಏನು ಕ್ವೆಶ್ಚನ್ಸ್ ಇಲ್ಲ ಅಂತಂದ್ರೆ we can take a break. We can take a break, and then as we planned, 1 to 1 o'clock until 3 to 5 solo singing. If you have signed up, and with all this discussion, if you are now inspired to sing, please come at 3 o'clock. 3 to 5 solo singing.
5 to 7 ಗ್ರೂಪ್ ಸಿಂಗಿಂಗ್ ಮೊದಲು ಆಡಿಯೋ, ಆಮೇಲೆ ಸ್ವಲ್ಪ ವಿಡಿಯೋ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಆಮೇಲೆ ವಿಜಯ್ ಕೃಷ್ಣ ಸರ್ ಇಸ್ ಗೋನ್ ಟು ಬಿ ಅರೌಂಡ್ ಫಾರ್ ಸಮ್ ಟೈಮ್ ಹಿಯರ್ ಬೇ ಏರಿಯಾನಲ್ಲಿ. And if you know of any of your friends, they want maybe online classes, so ಹಾಗೇನಾದ್ರೂ ಇದ್ರೆ please let him know. He is available. ಈ ಗ್ರೂಪಲ್ಲಿ ಇದ್ದಾರೆ ಅವರು ಕೂಡ. ನೋ ಇನ್ ಬಿಟ್ವೀನ್ ಮಿಡಲ್ ಮನ್ ಯಾರು ಇಲ್ಲ, ಡೈರೆಕ್ಟ್ ಆಗಿ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಇಟ್ಕೋಬಹುದು. ಬಟ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಥ್ಯಾಂಕ್ ಯು. ಇವೆಲ್ಲ ಇನ್ಫಾರ್ಮೇಶನ್ ನಮಗೆ ವಿ ಕೀಪ್ ವಂಡರಿಂಗ್ ಹೌ ಥಿಂಗ್ಸ್ ಹ್ಯಾಪನ್ ಬಿಹೈಂಡ್ ದ ಸೀನ್ಸ್. This was an excellent discussion, so we look forward to having more discussions. And ಮತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಬನ್ನಿ ಇವತ್ತು. ಯಾರು ಐ ಮೀನ್ ಆಗುತ್ತೋ ಇಲ್ಲೋ ಏನಿಲ್ಲ, you all can be part of it. Be part of the and ನನಗೆ ಖುಷಿನೇ ನೀವೆಲ್ಲರೂ ನೋಡಿ. I want to I don't have any. Wonderful. Wonderful. ಆಗ್ಲೇ ಸರ್ ಮಾಡಿದ್ದಾರೆ, so he has done a good job. ಸತೀಶ್ ಸರ್ ನೋಡೋಣ. Excellent. Okay, thank you all. Thank you. Thank you so much. This was wonderful session. Thank you. ನಮಸ್ಕಾರ. ಸೂಪರ್ ಸೆಷನ್ ಸರ್, ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿದೆ. ಅಂಡ್ ಲೆಟ್ಸ್ ಪ್ಲಾನ್ ಫಾರ್ ವರ್ಕ್ಶಾಪ್. ಆಮೇಲೆ ಸತೀಶ್, ನೀವು ಸಿಂಕಪ್ ಆಗೋಣ, ಮತ್ತೆ ಬಹಳ ಜನಕ್ಕೂ ಇಂಟ್ರೆಸ್ಟ್ ಇರಬಹುದು ವರ್ಕ್ಶಾಪ್. ಖಂಡಿತ. Okay. ಥ್ಯಾಂಕ್ ಯು ವಿಜಯ್. See you at 3. ಸಿಗೋಣ ಬನ್ನಿ. ಖಂಡಿತ ಸಿಗೋಣಪ್ಪ. ಬನ್ನಿ. ಓಕೆ, ಥ್ಯಾಂಕ್ ಯು.